ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಇವತ್ತಿನ ದಿವಸ ನಾವು ಸತ್ಯವೇದದಲ್ಲಿ ಭಯೋತ್ಪಾದನೆ ಬಗ್ಗೆ ಏನು ಹೇಳ್ತದೆ ಅನ್ನೋದನ್ನ ಧ್ಯಾನಿಸ್ಕೊಳ್ಳೋಣ. ವಾಟ್ ದ ಬೈಬಲ್ ಸೇಸ್ ಅಬೌಟ್ ಟೆರರಿಸಮ್. ಇದ್ರ ಬಗ್ಗೆ ನಾವು ಎಲ್ಲರೂ ಯೋಚಿಸ್ತಕ್ಕದ್ದಾಗಿದೆ. ಯಾಕೆಂದರೆ ಕಳೆದ ಏಪ್ರಿಲ್ 22ನೇ ತಾರೀಕು ಕಾಶ್ಮೀರ್ನಲ್ಲಿ ಫೆಲಗಾಮನ ಆ ಒಂದು ಸ್ಥಳದಲ್ಲಿ ಆದಂಥ ಒಂದು ಇನ್ಸಿಡೆಂಟು ನಮ್ಮೆಲ್ಲರ ಮನಸ್ಸಿಗೆ ಭಾಳ ನೋವು ಮಾಡಿದೆ. ಯಾಕಂದರೆ ನಾವು ತಿರ್ಗ ಇದನ್ನು ಹಲವಾರು ವಿಡಿಯೋಗಳಲ್ಲಿ ನಾವು ರೀಲ್ಸಲ್ಲಿ ನೋಡ್ತಾ ಇದ್ದಾಗ ನಮಗೆ ಅದನ್ನು ತಡ್ಕೊಳ್ಳೋದೇ ಕಷ್ಟ ಆಗಿದೆ. ಯಾಕಂದರೆ ಅನೇಕರು ಅವರು ಅದನ್ನು ವಿವರಿಸುವಾಗ ಎಷ್ಟು ಒಂದು ಸುಂದರವಾದಂಥ ಪ್ಲೇಸಲ್ಲಿ ಅವರು ಹೋಗಿ ರಿಲ್ಯಾಕ್ಸ್ ಆಗೋಣ ಅಂತ ಹೋಗಿರುವಾಗ ಹೊಸದಾಗಿ ಮದುವೆ ಆದಂಥ ಕಪಲ್ಗಳಾಗಿರ್ಬೋದು, ಇಲ್ಲ ಒಂದು ಫ್ಯಾಮ್ಲಿ ಥರ ತಂದೆ ತಾಯಿ ಮಕ್ಕಳ ಜೊತೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೋಗಿರ್ಬೋದು. ಈ ರೀತಿ ಇದ್ದಂಥ ಒಂದು ಸಂತೋಷವಾದಂಥ ಒಂದು ಸುಂದರವಾದಂಥ ಒಂದು ಲೊಕೇಶನ್ನಲ್ಲಿ ಸಡನ್ನಾಗಿ ಈ ಭಯೋತ್ಪಾದಕರು ಬಂದು ಅವ್ರನ್ನ ಒಬ್ಬೊಬ್ಬರನ್ನೇ ಶೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 26 ಜನಗಳನ್ನ ಸಾಯಿಸ್ಬಿಟ್ರು. ಆಗ ಅದಾದಾಗ ಅದ್ರ ಬಗ್ಗೆ ನಾವು ಅವ್ರು ಹೇಳೋದು, ಅದು ನಡೆದಂಥದ್ದು ನೋಡುವಾಗ ಹೆಂಡತಿ ಮುಂದೆನೇ ಗಂಡನ್ನು ಕೊಂದಾಕೋಂಥದ್ದು, ಮಕ್ಕಳ ಮುಂದೆನೇ ತಂದೆನ ಕೊಂದಾಕೋಂಥದ್ದು, ಇದೆಲ್ಲ ಅವರು ನೋಡುವಾಗ ಜನಗಳಿಗೆ ನಮಗೆ ನೋಡ್ತಿರುವಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾಕಪ್ಪ ಹಿಂಗಾಯಿತು, ಇದೆಲ್ಲ ಏನಕ್ಕೆ ಆಗ್ತಿದೆ, ಟೆರರಿಸ್ಟ್ ಅಂದರೆ ಯಾರು, ಭಯೋತ್ಪಾದನೆ ಯಾಕೆ ಮಾಡ್ತಾರೆ ಅನ್ನೋ ಒಂದು ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಬರುವಂಥದ್ದಾಗಿದೆ. ಅದರಿಂದ ವಾಕ್ಯದಲ್ಲಿ ನಾವು ನೋಡುವಾಗ ಟೆರರಿಸಮ್ ಬಗ್ಗೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಆಗಿಲ್ಲ, ಆದರೆ ಟೆರರ್ ಬಗ್ಗೆ ಅಂದರೆ ಭಯೋತ್ಪಾದನೆ ಈ ನಡೆಯುವಂಥ ಘಟನೆ ಬಗ್ಗೆ ಸತ್ಯವೇದ ಸಾಕಷ್ಟು ಸ್ಥಳಗಳಲ್ಲಿ ನಮಗೆ ಅದು ಏನು ಎಂಬುದಾಗಿ ಹೇಳುವಂಥದ್ದಾಗಿದೆ. ಜನರಲ್ ವರ್ಲ್ಡಲ್ಲಿ ನಾವು ಲೋಕದಲ್ಲಿ ನೋಡುವಾಗ ಈ ಟೆರರಿಸ್ಟಮ್ ಅನ್ನೋ ಒಂದು ವರ್ಡೇ ಬಂದಿದ್ದು ಫ್ರೆಂಚ್ ರೆವಲ್ಯೂಷನ್ ಆದಮೇಲೆ, ಅಂದರೆ 18ನೇ ಶತಮಾನದ ಆಮೇಲೆ ಬಂದಿದ್ದು. ಅದಕ್ಕೆ ಮುಂಚೆ ಅದು ಗೊತ್ತಿರಲಿಲ್ಲ ಅಲ್ವರ. ನಮಗೂ ಅನೇಕ ವರ್ಡ್ಸು ಒಂದು ಕಾಲದಲ್ಲಿ ಗೊತ್ತಿರಲಿಲ್ಲ. ಈಗ ಸುನಾಮಿ ಅನ್ನೋ ಒಂದು ಪದ ನಮಗೆ ಅದರ ಅರ್ಥನೇ ಗೊತ್ತಿರಲಿಲ್ಲ. ಆದರೆ ಯಾವಾಗ ಇಂಡಿಯನ್ ಓಷನ್ನಲ್ಲಿ ಸುನಾಮಿ ಆಯಿತು ಆವಾಗಿಂದ ಸುನಾಮಿ ಅಂದರೆ ನಮಗೆ ಗೊತ್ತು. ಈಗ ಸಮುದ್ರಕ್ಕೆ ಹೋದಾಗ ಅದೇ ಪದ ನಮಗೆ ನೆಪಕ ಬರ್ತಾ ಇರ್ತದೆ. ಹಂಗೇ ಈ ಟೆರರಿಸಮ್ ಅನ್ನೋದು, ಈ ಭಯೋತ್ಪಾದನೆ ಆ್ಯಕ್ಟಿವಿಟೀಸು ಈ 18ನೇ ಶತಮಾನದ ಆದಮೇಲೆ ಹೆಚ್ಚಾಗಿ ನಾವು ಕೇಳಿ ಬರ್ತಿದ್ದೀವಿ. ಇದನ್ನು ಫ್ರೆಂಚ್ ರೆವಲ್ಯೂಷನ್ನಲ್ಲಿ ಆ ಒಂದು ಪದನ ಪ್ರಾರಂಭಿಸೋದು, ಯೂಸ್ ಮಾಡೋವಂಥದ್ದು. ಮತ್ತು ಐರ್ಲೆಂಡ್ನಲ್ಲಿ ಆದಂಥ ಒಂದು ಹೋರಾಟದಲ್ಲಿ ಕೂಡ ಇದು ಅನೇಕ ಸಂಘಟನೆಗಳಲ್ಲಿ ಇದನ್ನು ಉಪಯೋಗಿಸಿದ್ರು. ಆಮೇಲೆ ಇತ್ತೀಚೆಗೆ ಗಾಜಾ ಮತ್ತು ಇಸ್ರಾಯೇಲ್ ಆ ಒಂದು ಹೋರಾಟದಲ್ಲಿ ಹೆಚ್ಚಾಗಿ ನಾವು ಈ ಟೆರರಿಸಮ್ ಬಗ್ಗೆ, ಭಯೋತ್ಪಾದಕರ ಬಗ್ಗೆ ನಾವು ಕೇಳಿಸ್ಕೊತಿದ್ದೀವಿ. ಹೆಚ್ಚಾಗಿ ಈಗ ಮಿಡ್ಲ್ ಈಸ್ಟ್ನಲ್ಲಿ ಇದು ತುಂಬ ನಡೀತಿರೋಂಥದ್ದು ನಾವು ನೋಡ್ತೀವಿ. ಆಮೇಲೆ ಅಫ್ಕೋರ್ಸ್ ವರ್ಲ್ಡ್ ಟ್ರೇಡ್ ಸೆಂಟರ್ನ ಅವರು ಬ್ಲಾಸ್ಟ್ ಮಾಡಿದ್ರಲ್ಲ 2001 ಸೆಪ್ಟೆಂಬರ್ 11 ಅಂತ ಏನು ಹೇಳ್ತೀವೋ, ಆಗ ಏರೋಪ್ಲೇನ್ಗಳನ್ನೇ ತಗೊಂಡೋಗಿ ಅಮೇರಿಕಾನಲ್ಲಿ ಆ ಒಂದು ದೊಡ್ಡ 2 ಆ ಒಂದು ಬಿಲ್ಡಿಂಗ್ಸ್ನ ಅವರು ನಾಶ ಮಾಡಿದ್ರಲ್ಲ. ಇದಾದ ನಂತರ ಟೆರರಿಸಮ್ ಅಂದರೆ ಏನು, ಟೆರರಿಸ್ಟ್ ಅನ್ನೋದು ಯಾರು ಅನ್ನೋದು ಭಾಳ ಹೆಚ್ಚಾಗಿ ನಾವು ನ್ಯೂಸ್ಗಳಲ್ಲಿ ನಾವು ನೋಡೋಂಥದ್ದು ಆಗಿದೆ. ಅದರಿಂದ ಈ ಟೆರರಿಸಮ್ ಅನ್ನೋದು ಏನು ಅಂತ ನಾವು ಮೀನಿಂಗ್ ನೋಡಬೇಕಾದ್ರೆ ಇದೇನೆಂದರೆ ಈ ಯುದ್ಧದಲ್ಲಿ ನಡೆಯುವಂಥ ಒಂದು ಕಾರ್ಯ ಅಲ್ಲ ಇದು. ನಾನ್ ಕಾಂಬ್ಯಾಟೆಂಟ್ ಪೀಪಲ್ ಅಂದರೆ ಯುದ್ಧಕ್ಕೆ ಸಂಬಂಧಪಡದಂಥ ಜನಗಳ ಮೇಲೆ, ಅಂದರೆ ಅನ್ಆರ್ಮ್ಡ್ ಅಂದರೆ ಯಾವ ಒಂದು ಗನ್ನಾಗಲಿ ಅವ್ರನ್ನವರು ಡಿಫೆಂಡ್ ಮಾಡ್ಕೊಳ್ಳೋಂಥ ಯಾವ ಆಯುಧವಿಲ್ಲದ ಸಿವಿಲಿಯನ್ಸ್ ಮೇಲೆ, ಸಾಧಾರಣ ಜನಗಳ ಮೇಲೆ ಹೋಗಿ ವಾಯ್ಲೆಂಟಾಗಿ ಅಟ್ಯಾಕ್ ಮಾಡೋಂಥದ್ದು, ಅವರ ಪ್ರಾಪರ್ಟಿಗಳನ್ನ ನಾಶ ಮಾಡೋಂಥದ್ದು, ಜನಗಳನ್ನು ಸಾಯಿಸುವಂಥದ್ದು, ಇದನ್ನು ಟೆರರಿಸಮ್ ಅಂತಾರೆ. ಯಾಕೆಂದರೆ ಯುದ್ಧಗಳಲ್ಲಿ ಇಬ್ಬರು ಸೈನ್ಯಗಳು ಒಬ್ಬರನ್ನೊಬ್ಬರು ಹೊಡಿತಾ ಇರ್ತಾರೆ, ಆವಾಗ ಅನೇಕರು ಸಾಯ್ತಾ ಇರ್ತಾರೆ, ಅದು ಬೇರೆ ಒಂದು ವಿಷಯ. ಆದರೆ ಇದೇನೆಂದರೆ ಸಾಧಾರಣವಾದಂಥ ಜನಗಳ ಮಧ್ಯದಲ್ಲಿ ಇವರು ಬಂದು ಈ ಥರ ಅಟ್ಯಾಕ್ ಮಾಡೋವಂಥದ್ದು ಅಲ್ವರ. ಸೊ ಇದನ್ನ ಟೆರರಿಸಮ್ ಅಂತಾರೆ. ಇದು ಒಂದು ಯಾವುದೋ ಒಂದು ಮತ ಒಂದು ಪ್ರಚನೆಯಿಂದ ಇರ್ಬೋದು, ಒಂದು ಐಡಿಯಾಲಜಿಕಲ್ ಆರ್ ಸೋಷಿಯಾಲಜಿಕಲ್ ಅಂತ ಹೇಳ್ತೀವಿ. ಅಂದರೆ ಅವರು ಮನಸ್ಸಿನಲ್ಲಿ ಯಾವುದೋ ಒಂದು ಸರಿ ಯಾವುದೋ ತಪ್ಪು ಅಂತ ಅಂದ್ಕೊಂಡಿರ್ತಾರೆ.
ಆ ಕಾರಣದಿಂದ ಈ ರೀತಿ ಜನಗಳ ಮಧ್ಯದಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅವರ ಒಂದು ತಪ್ಪಾದ ಒಂದು ಇಲ್ಲ ಅವರಿಗೆ ಸರಿ ಅನ್ನಿಸುವಂಥ ಒಂದು ಅಭಿಪ್ರಾಯಗಳು ಇರ್ಬೋದು, ಅದನ್ನು ವ್ಯಕ್ತಪಡಿಸೋದಕ್ಕಾಗಿ ಜನಗಳನ್ನ ಈ ರೀತಿ ಉಪಯೋಗಿಸ್ತಾ ಇರ್ತಾರೆ. ಸೊ ಇದನ್ನೇ ಟೆರರಿಸ್ಟ್ ಅಂತ ನಾವು ಹೇಳುವಂಥದ್ದಾಗಿದೆ. ಸೊ ಈಗ ಪೆಹಲ್ಗಾಮ್ನಲ್ಲಿ ಆದಂಥದ್ದು ಎಲ್ಲರ ಮೈಂಡಲ್ಲಿದೆ. ಅದಕ್ಕೆ ಮುಂಚೆ ಇಂಡಿಯಾನಲ್ಲಿ ಎಷ್ಟು ಅಟ್ಯಾಕ್ಗಳು ಕೂಡ ಆಯಿತು ಅಲ್ವರ. ನಾವು ನೋಡಬೇಕಾದ್ರೆ 2008 26/11 ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅಂದರೆ ಹೆಂಗೆ ಅಲ್ಲಿ ಅಮೇರಿಕನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಅಟ್ಯಾಕ್ ಮಾಡಿದ್ರು, ಇಂಡಿಯಾನಲ್ಲಿ ಹೋಟೆಲ್ ತಾಜ್ ಪ್ಯಾಲೇಸ್ ಅನ್ನೋ ಒಂದು ಹೋಟೆಲ್ ಮೇಲೆ ಮುಂಬೈನಲ್ಲಿ ಮತ್ತು ಸೀರೀಸ್ ಆಫ್ ಅಟ್ಯಾಕ್ಸ್ನ ಅಲ್ಲಿ ಬಾಂಬ್ ಮಾಡಿದಂಥದ್ದು ನಮಗೆಲ್ಲ ಜ್ಞಾಪಕ ಇದೆ. ಅದಕ್ಕೆ ಮುಂಚೆ ಪುಲ್ವಾಮಾ ಅಟ್ಯಾಕ್ ಅನ್ನೋದು ಒಂದು ಇಡೀ ಆ ಸೈನಿಕರನ್ನೇ ನಾಶ ಮಾಡಿದಂಥದ್ದು. ಆಮೇಲೆ ಆಗನೇ ಇಂಡಿಯಾ ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದು, ಏರೋಪ್ಲೇನ್ಗಳನ್ನ ಕಳಿಸಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂಥದ್ದು ನಮ್ಗೆ ಜ್ಞಾಪಕ ಇದೆ. ಆಮೇಲೆ 23 ಅಕ್ಟೋಬರ್ ತಿಂಗಳಿನಲ್ಲಿ ಜೆಹೋವಾ ವಿಟ್ನೆಸಸ್ ಅನ್ನೋ ಆ ಒಂದು ಗ್ರೂಪು ಒಂದು ಕನ್ವೆನ್ಷನ್ ಮಾಡುವಾಗ ಅಲ್ಲಿ ಒಂದು ಬಾಂಬು ಇಟ್ಟಿದ್ದಂಥದ್ದು. ಮತ್ತು ಬ್ಯಾಂಗ್ಳೂರಿನಲ್ಲಿ ಕೇಫ್ನಲ್ಲಿ ಒಂದು ಬಾಂಬ್ ಇಟ್ಟರು. ಮತ್ತು ಸೆಂಟ್ ಮಾರ್ಕ್ಸ್ ಸ್ಟ್ರೀಟಲ್ಲಿ ಚರ್ಚ್ ಸ್ಟ್ರೀಟ್ ಅನ್ನೋ ಆ ಒಂದು ಇದರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ಹೌದಾ. ಸೊ ಇದೆಲ್ಲ ನಮಗೆ ಟೆರರಿಸಮ್ ಅಂದರೆ ಇದೇ ಜ್ಞಾಪಕ ಬರ್ತಾ ಇರ್ತದೆ. ಇದೆಲ್ಲ ಆಲ್ಮೋಸ್ಟ್ ಮೈನರ್ ಅಂತ ಹೇಳ್ಬೋದು. ಆದರೆ ಲೋಕದಲ್ಲಿ ಬೇರೆ 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 ಕಡೆ ಭಾಳ ಕಡೆ ಹೆಚ್ಚಾಗಿ ನಡೀತಾ ಇದೆ. ಎಸ್ಪೆಷಲಿ ಇನ್ ದ ಮಿಡಲ್ ಈಸ್ಟು ಮತ್ತು ಆಫ್ರಿಕನ್ ಕಂಟ್ರೀಸಲ್ಲಿ ತುಂಬ ಹೆಚ್ಚಾಗಿ ನಡೀತಾ ಇದೆ. ಅದನ್ನು ಕೆಲವು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನಾವು ನೋಡುವಾಗ 1979ರಿಂದ 2024 ಇಸ್ವಿವರೆಗೂ ಒಳಗೆ 66,872 ಇನ್ಸಿಡೆಂಟ್ಸ್ಗಳಾಗಿದೆ ಅಂತೆ ನೋಡಿ. ನೋಡಿದ್ರ. ಸೊ 66,000 ಮೇಲೆ 70,000 ಅಂತ ಹೇಳ್ಬೋದು. ಈಗ ಇದನ್ನು ಲೆಕ್ಕ ಹಾಕಿದ್ರೆ 2025ಗೆ ಅಷ್ಟು ಇನ್ಸಿಡೆಂಟ್ ವರ್ಲ್ಡ್ ವೈಡು ರೆಕಾರ್ಡ್ ಆಗಿದೆಯಂತೆ. ಅದರಲ್ಲಿ 2.5 ಲಕ್ಷ ಜನ ಮೇಲೆ ಸತ್ತಿದ್ದಾರೆ. ನೋಡ್ರ, 2,49,941 ಜನಗಳು ಪ್ರಾಣನ ಕಳ್ಕೊಂಡಿದ್ದಾರೆ. ಮತ್ತು ಆಲ್ಮೋಸ್ಟ್ ಸೇಮ್ ಅಮೌಂಟ್ ಆಫ್ ಪೀಪಲ್ಲು ಭಾಳ ಸೀರಿಯಸ್ ಆಗಿ ಇಂಜುರಿ ಆಗಿ ಗಾಯಪಟ್ಟಂಥವ್ರು ಕೂಡ ಇದ್ದಾರೆ. ಸೊ ಇಷ್ಟು ಲೋಕದಲ್ಲಿ ನಡೀತಿದೆ ಅನ್ನೋದನ್ನ ನಾವು ನೋಡ್ಬೋದು. ಅದರಿಂದ ಸೊ ಟೆರರಿಸ್ಟ್ ಅನ್ನೋದು ಭಾಳ ಹೆಚ್ಚಾಗಿ ಇದು ನಡೀತಿದೆ. ಮತ್ತು ಇದ್ರ ಬಗ್ಗೆ ನಾವು ನೋಡುವಾಗ ಇವರು ಅನ್ನುವಾಗ ಒಂದು ಆಶ್ಚರ್ಯವಾದಂಥ ವಿಷಯ ಏನೂ ಅಲ್ಲ. ಯಾಕಂದರೆ ಎಲ್ಲರಿಗೂ ಜನಗಳಿಗೆ ಇದು ಆಲ್ರೆಡಿ ಗೊತ್ತಾಗಿದೆ. ಅದೇನೆಂದರೆ ಟೆರರಿಸ್ಟ್ ಎಲ್ಲರ ಡಿವೈಡ್ ಮಾಡಿ ನೋಡುವಾಗ ಅದರಲ್ಲಿ 88% ಮುಸಲ್ಮಾನ್ಗಳೇ ಇದ್ದಾರಂತೆ. ಅದನ್ನು ಇಸ್ಲಾಮಿಸ್ಟ್ ಟೆರರಿಸ್ಟ್ ಅಂತಾರೆ, ಇಲ್ಲ ಜಿಹಾದಿಸ್ಟ್ ಅಂತ ಕರೀತಾರೆ. ಅಂದರೆ ಇವರುಗಳು ಇಸ್ಲಾಮಿ ಮತದಿಂದ ಬಂದಂಥವರು. ಅವರು 88% ಇದ್ದಾರಂತೆ. ನೋಡ್ರ, ಮಿಕ್ಕಿದ 12% ಬೇರೆ ಬೇರೆಯವರು ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ನಮ್ಮ ಇಂಡಿಯಾಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಣಿಪೂರ್ನ ಲಿಬರೇಷನ್ ಫ್ರಂಟ್ ಅಂತ ಒಂದಿದೆ. ಅಲ್ಲಿ ನಾವು ಕೇಳಿಸ್ಕೊತಾ ಇರ್ತೀವಲ್ಲ ನ್ಯೂಸ್ಗಳಲ್ಲಿ, ಅಲ್ಲಿ ನಡೆಯುವಂಥದ್ದು. ಮತ್ತು ಮೋಯೆಸ್ಟ್ ಕಮ್ಯುನಿಸ್ಟ್ ಸೆಂಟರ್ ಅಂತ ಹೇಳ್ತಾರೆ, ನೆಕ್ಸಲೈಟ್ಸ್ ಅಂತ ಕೂಡ ಹೇಳ್ತಾರೆ. ಇವರು ನಂಬಿರುವಂಥ ಒಂದು ಕೆಲವೊಂದು ಸಿದ್ಧಾಂತಗಳಾಗಿರಲಿ, ಅವರ ಒಂದು ಕೋರಿಕೆಗಳಾಗಿರಲಿ, ಅದನ್ನು ನೆರವೇರಿಸಬೇಕು ಅನ್ನೋದಕ್ಕೋಸ್ಕರ ಅವರು ಈ ರೀತಿ ಅವಾಗವಾಗ ಸಿವಿಲಿಯನ್ಸ್ ಮಧ್ಯದಲ್ಲಿ ಬಾಂಬ್ಗಳಿಡೋದು, ಅವ್ರನ್ನ ಶೂಟ್ ಮಾಡೋಂಥದ್ದು ನಾವು ನೋಡ್ತಿರ್ತೀವಿ. ಮತ್ತು ಆಲ್ ತ್ರಿಪುರಾ ಟೈಗರ್ ಫೋರ್ಸ್ ಅನ್ನೋದು ಇನ್ನೊಂದು ಇದೆ. ಮತ್ತು ಇಂಟರ್ನ್ಯಾಷನಲ್ ಸಿಖ್ ಯೂತ್ ಫೆಡರೇಷನ್ ಅಂತ ಕೂಡ ಅವರೊಂದು ಆರ್ಗನೈಸೇಷನ್, ಸಿಖ್ಗಳು ಕೂಡ ಅವರಲ್ಲಿ ಕೂಡ ಆ ಒಂದು ಗುಂಪು ಇರುವಂಥದ್ದು. ಮಾತ್ರ ಅಲ್ಲ, ಹೆಚ್ಚಾಗಿ ಮುಸಲ್ಮಾನರಿಗೆ ವಿರೋಧವಾಗಿ ಮುಸಲ್ಮಾನರು ಮಾಡ್ತಿರುವಂಥ ಅನೇಕ ಈ ಒಂದು ಕೆಲಸಗಳಿಗೆ ಒಂದು ಅಪೋಸಿಟಾಗಿ ಹಿಂದುವತ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ಗಳು ಕೂಡ ಇಂಡಿಯಾಲಿ ಇರೋದು ಅಂತ. ಹಿಂದುವತ ಟೆರರಿಸಮ್ ಆರ್ ಸ್ಯಾಫ್ರನ್ ಟೆರರಿಸಮ್ ಅಂತಾರೆ. ಅದೇ ಈ ಒಂದು ಸ್ಯಾಫ್ರನ್ ಕಲರು ಅವರು ಯೂಸ್ ಮಾಡಿಕೊಂಡು ಟೋಪಿಗಳು ಬಾವುಟಗಳು ಇಟ್ಕೊಂಡು ಇಂಥವರು ಕೂಡ ಮುಸ್ಲಿಮ್ಸ್ಗೆ ವಿರೋಧವಾಗಿ ಮತ್ತು ಕ್ರಿಶ್ಚಿಯನ್ಸ್ ವಿರೋಧವಾಗಿ ಕೂಡ ಅನೇಕ ಇನ್ಸಿಡೆಂಟ್ಗಳನ್ನ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ರೀತಿ
ಮತ್ತು RSS ಅನ್ನೋ ಒಂದು ಸಂಸ್ಥೆ ನಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಟ್ರೈನ್ ಆಗಿ ಇರುವಂಥದ್ದೇ ಇಂಥ ಕಾರ್ಯಗಳು ಮಾಡೋದಕ್ಕಾಗಿ. ಬೇಸಿಕಲಿ ಈಗ ಹೆಚ್ಚಾಗಿ ಮುಸಲ್ಮಾನರು ಮತ್ತು ಕ್ರೈಸ್ತರು ಕೂಡ ಅವ್ರಿಗೆ ವಿರುದ್ಧವಾಗಿ ಈ ಒಂದು ಸಂಸ್ಥೆಗಳು ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಮಾಡೋದನ್ನ ನಾವು ನೋಡ್ತೀವಿ ಅಲ್ವರ. ಆದರೆ ಹೆಚ್ಚಾಗಿ 88% ಅಂತ ನೋಡಿದ ಅವರು ಇಸ್ಲಾಮಿಸ್ಟ್ ಟೆರರಿಸ್ಟ್ ಅಂತ ನಾವು ನೋಡ್ತೀವಿ. ಅಂದರೆ ಈ ಮುಸಲ್ಮಾನ್ ಬ್ಯಾಕ್ಗ್ರೌಂಡಿಂದ ಬಂದಂಥವರು ಅಂತ ನಾವು ನೋಡ್ಬೋದು. ಅದರಿಂದ ವರ್ಲ್ಡಲ್ಲಿ ಎಷ್ಟು ದೊಡ್ಡ ಸಂಸ್ಥೆಗಳಿದ್ದಾವೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತು. ISIS ಅನ್ನೋ ಒಂದು ಹೋರಾಟ ನಮಗೆಲ್ಲ ಗೊತ್ತಾಗಿದೆ. ಒಂದೊಂದು ಇಡೀ ದೇಶಗಳನ್ನೇ ಅವರು ಕನ್ಕರ್ ಮಾಡಿಕೊಂಡು ಎಲ್ಲ ಜನಗಳನ್ನ ಅವ್ರ ಕಂಟ್ರೋಲ್ ತಗೊಂಡು ಅಲ್ಲಿರೋಂಥ ಗೌರ್ಮೆಂಟ್ನ ನಾಶ ಮಾಡಿ ಜನಗಳು ಅವ್ರಿಗೆ ಅಧೀನವಾದಂಥವ್ರನ್ನ ಸಾವಿರಾರು ಜನಗಳು ಸಾಯಿಸಿ, ಸಿರಿಯಾನಲ್ಲೂ ಆಯಿತು, ಈಜಿಪ್ಟಲ್ಲಾಯಿತು, ಈ ಥರ ಭಾಳ ಪವರ್ಫುಲ್ಲಾಗಿ ಬರ್ತಾಯಿದ್ರಲ್ವ. ಅವ್ರು ಯಾರು? ಅವರೂ ಮುಸಲ್ಮಾನ್ಗಳೇ ಅಲ್ವಾ. ಅವರ ಲೀಡರು ಅಲ್ ಬಾಗ್ದಾದಿ ಅನ್ನೋ ಆತನ ಅವರು ಭಾಳ ಡೀಪಾಗಿ ಅವರು ಮುಸಲ್ಮಾನ ಒಂದು ನಂಬಿಕೆಯನ್ನು ನಂಬಿರೋಂಥವ್ರು, ಅದಕ್ಕೋಸ್ಕರನೇ ಮಾಡ್ತಿರೋಂಥದ್ದು ಕೂಡ ನಾವು ನೋಡ್ಬೋದು. ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತು ತಾಲಿಬಾನ್ ಮತ್ತು ಅಲ್ ಖೈದಾ ಅನ್ನೋದು ಆಫ್ಘಾನಿಸ್ತಾನಲ್ಲಿ, ಮತ್ತು ಸೌದಿ ಅರೇಬಿಯಾ ಕೂಡ ಅವರಿಗೆ ಸಪೋರ್ಟ್ ಮಾಡಿತಾ ಇದ್ದಂಥ ಅವರ ಲೀಡರು ಒಸಾಮಾ ಬಿನ್ ಲಾಡನ್, ಅವನು ಮುಸ್ಲಿಮೇ ಅಲ್ವರ. ಅವರ ಒಂದು ಸಂಸ್ಥೆ ಎಷ್ಟು ದೊಡ್ಡದು. ಅವರು ತಾನೇ ಈ ಏರೋಪ್ಲೇನನ್ನೇ ತಗೊಂಡೋಗಿ ಅವರು ಅಟ್ಯಾಕ್ ಮಾಡಿದಂಥ ಒಂದು ಕಾರ್ಯ, ಅದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಬಾಕೋ ಹಾರಾಮ್ ಅನ್ನೋದು ನೈಜೀರಿಯಾನಲ್ಲಿ ಇರುವಂಥ ಒಂದು ದೊಡ್ಡ ಒಂದು ಟೆರರಿಸ್ಟ್ ಗ್ರೂಪು. ಮತ್ತು ಎಲ್ ಶಬಾಬ್ ಅನ್ನೋದು ಸೊಮಾಲಿಯಾನಲ್ಲಿ, ಇಲ್ಲಿ ಭಾಳ ಹೆಚ್ಚಾಗಿ ಎಷ್ಟು ಅವರ ಆ್ಯಕ್ಟಿವಿಟೀಸಲ್ಲಿ ನಡೀತಾ ಇದೆ ಅಂದರೆ ಆ ದೇಶನೇ ಒಂದು ಭಾಳ ದೇಶ ಆಗ್ಬಿಟ್ಟಿದೆ. ಅಲ್ಲಿರೋಂಥವರು ಭಾಳ ಊಟಕ್ಕೆ ಇಲ್ದಿರೋ ಭಾಳ ಕಷ್ಟದ ಸ್ಥಿತಿಲಿದ್ದಾರೆ. ಅಂದರೆ ಯಾಕೆಂದರೆ ಈ ಥರ ಟೆರರಿಸ್ಟ್ ಆ್ಯಕ್ಟಿವಿಟೀಸು ಅಲ್ಲಿ ನಡೆಯುವಂಥದ್ದು. ಅಫ್ಕೋರ್ಸ್ ಇದೆಲ್ಲ ಅಲ್ಲ, ನಮ್ಮ ಪಕ್ಕದಲ್ಲಿ ಇರೋಂಥ ಪಾಕಿಸ್ತಾನ ಈ ಟೆರರಿಸಮ್ನ ಒಂದು ಅನೇಕ ರೀತಿಯಲ್ಲಿ ಸಪೋರ್ಟ್ ಮಾಡೋಂಥದ್ದು, ಎನ್ಕರೇಜ್ ಮಾಡೋಂಥದ್ದು ನೋಡ್ತೀವಿ ಅಲ್ವರ. ಎಲ್ಲರೂ ಮಾಡ್ತಾರೆ. ಸೌದಿ ಅರೇಬಿಯಾ, ಕೊತ್ತಾರ್ ಇವರೆಲ್ಲ ಈ ಸೀಕ್ರೆಟಾಗಿ ಇವ್ರಿಗೆಲ್ಲ ದುಡ್ಡು ಕೊಟ್ಟು ಅವ್ರನ್ನ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟು ಇದು ಹೆಚ್ಚಾಗಿ ನಡೀತಿರೋಂಥದ್ದಂದರೆ ಈ ಗಾಜಾ ಮತ್ತು ಇಸ್ರಾಯೇಲ್ ವಾರಲ್ಲಿ ಅವರಿಗೆ ಫುಲ್ಲು ಇಷ್ಟೆಲ್ಲ ಸಪೋರ್ಟ್ ಮಾಡೋದು ಯಾರು? ಇರಾನು. ಮಾತ್ರ ಅಲ್ಲ, ಅವರಿಗೆ ಬೇರೆ ಕೊತ್ತಾರನ್ನು ಆಯಿಲ್ ರಿಚ್ ಪೀಪಲ್ಲು ದೇಶಗಳು ಅವ್ರಿಗೆ ಮಿಲಿಯನ್ಸ್ ಆಫ್ ಡಾಲರ್ಸ್ ಕೊಡ್ತಾ ಇರ್ತಾರೆ. ಹಂಗೆ ಆ ಒಂದು ಆ್ಯಕ್ಟಿವಿಟೀಸ್ ಅವ್ರದ್ದು ನಡೀತಾನೆ ಇರ್ತದೆ. ಪಾಕಿಸ್ತಾನ ಆ ರೀತಿ ಮಾಡ್ತಾಯಿದ್ರು. ಪಾಕಿಸ್ತಾನದಲ್ಲಿ ಇದ್ದಂಥ ಅನೇಕ ಗ್ರೂಪ್ಗಳು, ಅದರಲ್ಲಿ ಲಕ್ಷಾರ್ ಇ ತಾಯ್ಬಾ ಅನ್ನೋ ಒಂದು ಸಂಸ್ಥೆನೇ ಇದು ಈ ಅಟ್ಯಾಕ್ಗೆ ಕ್ಲೇಮ್ ಮಾಡಿದ್ದಾರೆ, ಎಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂಥದ್ದು. ಸೊ ಇದೆಲ್ಲ ನೋಡ್ಬೇಕಾದ್ರೆ ಇವರೆಲ್ಲ ಮುಸ್ಲಿಮ್ಸೇ. 88% ಅಂದರೆ ನೋಡಿ, 4 out of 5 ಅಂತಾರೆ. ಅಂದರೆ 5 ಟೆರರಿಸ್ಟ್ ಇದೆ, ಅದರಲ್ಲಿ 4 ಜನ ಮುಸಲ್ಮಾನ್ರಿ ಅಂತ. ಅದಕ್ಕೇ ಕೆಲವ್ರು ಹೇಳೋದು ಎಲ್ಲ ಮುಸಲ್ಮಾನ್ಗಳು ಟೆರರಿಸ್ಟ್ ಅಲ್ಲ, ಆದರೆ ಎಲ್ಲ ಟೆರರಿಸ್ಟು ಮುಸಲ್ಮಾನ್ಗಳೇ ಅಂತ. ಮೋಸ್ಟ್ ಆಫ್ ದೆಮ್ ನೋಡ್ದ, ನಾಟ್ ಎವ್ರಿ ಮುಸ್ಲಿಮ್ ಮೇ ಬಿ ಎ ಟೆರರಿಸ್ಟ್, ಬಟ್ ಎವ್ರಿ ಟೆರರಿಸ್ಟ್ ಈಸ್ ಎ ಮುಸ್ಲಿಮ್ ಅಂತ ಆಲ್ಮೋಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಒಂದು ಕಾರ್ಯನ ಈ ಒಂದು ಇಸ್ಲಾಮಿಯರು, ಜಿಹಾದಿಸ್ ಅನ್ನೋಂಥವ್ರು ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ಅಂದರೆ, ಅವರು ಯಾರನ್ನ ನಾಶ ಮಾಡಬೇಕಂದ್ರೆ ಯಾವ ಲೆವೆಲಿಗೆ ಹೋಗ್ತಾರೆ ಅಂದರೆ ಅವರೇ ಪ್ರಾಣ ಕಳ್ಕೊಳ್ಳೋಕ್ಕೂ ರೆಡಿ ಇರ್ತಾರೆ. ಇದನ್ನೇ ಸೂಸೈಡ್ ಬಾಂಬರ್ಸ್ ಅಂತಾರೆ. ಸೊ ಈ ರೀತಿ ಲೋಕದಲ್ಲಿ ನಡೆಯುವಾಗ ಯಾಕೆ ಇದು ನಡೀತಿದ್ದಾರೆ, ಯಾಕೆ ಹಂಗೆ ಅವರು ಮಾಡ್ತಾಯಿದ್ದಾರೆ? ಹೆಚ್ಚಾಗಿ ಮುಸಲ್ಮಾನ್ಗಳು ಇವರು ಯಾಕೆ ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಅನ್ನೋದು ನಾವು ನೋಡುವಾಗ ಬೈಬಲ್ನಲ್ಲೇ ಅವರ ರೂಟ್ಸ್ ಬಗ್ಗೆನೇ ಬರೆದಿದೆ. ಈಗ ಈ ಮಿಡಲ್ ಈಸ್ಟ್ನಲ್ಲಿ ಇದೆಲ್ಲ ಹೆಚ್ಚಾಗಿ ನಡೀತಿರೋದು. ಅವರ ಎಲ್ಲ ಇರೋದೆಲ್ಲ ಅಲ್ಲೇ ತಾನೆ, ಮುಸಲ್ಮಾನ್ ಕಂಟ್ರೀಸ್ ಎಲ್ಲ ಮೆಜಾರಿಟಿ. ಅವರೆಲ್ಲ ಯಾರು ಅನ್ನುವಾಗ ಬೈಬಲ್ನಲ್ಲಿ ಇವರೆಲ್ಲ ಇಷ್ಮಾಯೇಲ್ ಸಂತಾನದವರು ಅಂತ ನಾವು ನೋಡ್ತೀವಿ. ಈಗ ಅವನು ಹುಟ್ಟುವಾಗ ಅವನ ಬಗ್ಗೆ ಪ್ರವಾದನೆ ಹೇಳಿದ್ರು, ಅವನು ಎಂಥ ಒಂದು ವ್ಯಕ್ತಿ, ಅವನ ಕ್ಯಾರೆಕ್ಟರ್ ಎಂಥದಂತ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ ನೋಡಿ. ಆದಿಕಾಂಡ 16ನೇ ಅಧ್ಯಾಯ 12ನೇ ವಚನದಲ್ಲಿ, ಅವನು ಕಾಡುಗತ್ತೆಯಂತೆ ಇರುವನು, ನೋಡಿದ್ರ, ಅವನು ಎಲ್ಲರ ಮೇಲೆ ಕೈಯೆತ್ತುವನು, ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈಯೆತ್ತುವರು. ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿರುವನು. ನೋಡಿದ್ರ,
ಸೋದರ ಸೋದರಿ, ಅವನು ಒಂದು ಕಾಡುಗತ್ತೆ ಅಂತೆ. ಅಂದರೆ ಕತ್ತೆನೇ ಸ್ವಲ್ಪ ಅದು ಟ್ರೈನ್ ಮಾಡೋದು ಕಷ್ಟ, ಅದು ಅಷ್ಟು ಇದಾಗಿರಲ್ಲ, ರಫ್ ಆಗಿರ್ತದೆ. ಅದ್ರಲ್ಲಿ ಕಾಡುಗತ್ತೆ ಅಂದರೆ ಎಂಥ ಒಂದು ವೈಲ್ಡ್ ಆಗಿರ್ತದೆ ಅದು. ಆ ಥರ ಅಂತಲೇ ಹೇಳ್ಬಿಟ್ರು ಆ ಸಂತಾನದವ್ರನ್ನ. ಮತ್ತು ಅವನು ಎಲ್ಲರ ಮೇಲೆ ಕತ್ತಿ ಎತ್ತುತ್ತಾನಂತೆ, ಎಲ್ಲರೂ ಅವನ ಮೇಲೆ ಕತ್ತಿ ಎತ್ತುತ್ತಾರೆ. ಅಂದರೆ ಈಸ್ ಎ ವೈಲೆಂಟ್ ಪರ್ಸನ್ ಅಂತ ನಾವು ಇಲ್ಲಿ ಎಷ್ಟು ಕ್ಲಿಯರಾಗಿ ನೋಡ್ತೀವಿ. ಸೊ ಅದೇ ಅವರ ಮೈಂಡ್ ಸೆಟ್, ಅವರ ಇದೇ ಹಂಗೆ ಬರ್ತದೆ ನೋಡಿ, ಅವರ ಬ್ಲಡ್ಡಲ್ಲೇ ಅದು ಬಂದ್ಬಿಟ್ಟಿದೆ. ಸೊ ಅವ್ರಿಗೆ ಬೇಕಾದದ್ದು ಏನಾದರೂ ನಡೀತಿದ್ರೆ ಅವ್ರು ಇಮಿಡಿಯೇಟ್ಲಿ ವೈಲೆಂಟ್ ಮೆಥಡ್ಸ್ಗೆ ಹೋಗ್ಬಿಡ್ತಾರೆ. ಜಗಳ ಆಡೋದು, ಓಡೋದುಕೊಳ್ಳೋದು, ಇದಂತ ಅವರ ನೇಚರೇ ಅವರಲ್ಲಿದೆ ಅಂತ ನಾವು ನೋಡ್ತೀವಿ. ಅದೇ ಪ್ರಕಾರ ಅದು ಮಾತ್ರ ಅಲ್ಲ, ಅವರ ನಂಬಿರುವಂಥ ಮತ ಕೂಡ ಹಂಗೆ ಇದೆ. ಈಗ ಇಸ್ಲಾಮಿಯರಂದರೆ ಇಟ್ಸ್ ಎ ರಿಲಿಜನ್ ಆಫ್ ಪೀಸ್ ಅಂತ ಜನರಲ್ಲಿ ಹೇಳ್ತಾರೆ. ಸಮಾಧಾನದ ಒಂದು ಮತ ಇದು ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಇದು ಹಾಸ್ಯಪೂರ್ವಕವಾಗಿದೆ. ಇಟ್ಸ್ ಎನ್ ಅಂಡರ್ಸ್ಟೇಟ್ಮೆಂಟ್ ಅನ್ಬೋದು. ಏಕೆಂದರೆ ಎಲ್ಲಿ ಜಗಳ ಆದ್ರೂ ಅಲ್ಲಿ ಇವ್ರುಗಳೇ ಇದ್ದಾರೆ. ಎಲ್ಲರ ಮೇಲೆ ಜಗಳ ಮಾಡ್ತಾರೆ, ಅವರವರೊಳಗೆ ಜಗಳ ಮಾಡ್ಕೊತಾರೆ. ಭಾಳ ಈ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆಗೋದು ಅವರಲ್ಲೇ ನೋಡಿ. ಪಾಕಿಸ್ತಾನಲ್ಲಿ ಇತ್ತೀಚೆಗೆ ಬಾಂಬ್ ಬ್ಲಾಸ್ಟ್ ಎಲ್ಲ ಆಯಿತು, ಟ್ರೈನ್ನಲ್ಲೇ ಬಾಂಬ್ ಇಟ್ಬಿಟ್ಟು ಎಷ್ಟು ಜನ ಅವ್ರು ಯಾರಂದರೆ ಅವ್ರನ್ನಲ್ಲಿರೋಂಥ ತೀವ್ರವಾದಿಗಳು ಅವ್ರ ದೇಶದಲ್ಲಿರೋವನ್ನೇ ಬಾಂಬ್ ಮಾಡಿದ್ದಾರೆ. ಹಿಂಗೆ ಒಬ್ಬರಲ್ಲ, ಅವರವರಲ್ಲೇ ಕೂಡ ಭಾಳ ಈ ಥರ ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ. ಯಾಕೆ ಇವರು ಆ ರೀತಿ ಇದ್ದಾರೆ ಅಂತ ನಾವು ನೋಡುವಾಗ, ಅವರು ನಂಬಿರುವಂಥ ಮತನಲ್ಲೇ ಹಂಗಿದ್ದಾರೆ. ಅವರು ಏನು ಮೊಹಮ್ಮದ್ ಹೇಳ್ದಂಥದ್ದು ಕುರಾನ್ನಲ್ಲಿ ಮತ್ತು ಹದೀತನ ಆ ಪುಸ್ತಕಗಳನ್ನ ಫಾಲೋ ಮಾಡ್ತಾರೋ ಅದರಲ್ಲೇ ಅವ್ರಿಗೆ ನೀವು ಮುಸ್ಲಿಮ್ಸ್ ಅಲ್ದಿರೋ ಬೇರೆಯವ್ರ ಮೇಲೆ ನೀವು ಅವ್ರನ್ನ ನಾಶ ಮಾಡಿರಿ, ಅವ್ರನ್ನ ಕೊಲೆ ಮಾಡಿರಿ ಅಂತೆಲ್ಲ ಬರೆದಿದೆ ನೋಡಿದ್ರ. ಈಗ ಈ ಥರ ನಿಜವಾಗ್ಲೂ ಆ ಥರ ಹೇಳ್ತಾ ಕುರಾನ್ನಲ್ಲಿ ಅಂದರೆ ಅವರು ಇಲ್ಲ ಆ ಥರ ಎಲ್ಲ ಇಲ್ಲ ಅಂತ ನಿಜವಾಗ್ಲೂ ಇದೆ ರೀ. ಇದನ್ನಲ್ಲೇ ನಾನು ನಿಮ್ಗೆ ಕೋಟ್ ಮಾಡ್ತೀನಿ ನೋಡಿ. ಸೂರ 3ನೇ ಅಧ್ಯಾಯ 151ನೇ ವಚನದಲ್ಲಿ ಏನು ಹೇಳ್ತದೆ ಅಂದರೆ ಇಂಗ್ಲೀಷಲ್ಲಿ, ವಿ ಶಾಲ್ ಕ್ಯಾಸ್ಟ್ ಟೆರರ್ ಇನ್ ಟು ದ ಹಾರ್ಟ್ಸ್ ಆಫ್ ದೋಸ್ ಹೂ ಡಿಸ್ಬಿಲೀವ್. ನೋಡಿ, ಅಲ್ಲಿ ಟೆರರ್ ಅಂತ ಒಂದು ವರ್ಡ್ ಬರ್ತದೆ. ಯಾರು ನಾವು ಹೇಳುವಂಥ ನಮ್ಮ ಮತವನ್ನು, ಅಂದರೆ ಅವರ ನಂಬಿರುವಂಥ ಅವ್ರ ಕುರಾನ್ ಬಗ್ಗೆ, ಅವರ ಅಲ್ಲಾ ಬಗ್ಗೆ, ಅವರ ಪೈಗಂಬರ್ ಅಂದರೆ ಪ್ರಾಫೆಟ್ಟು ಮೊಹಮ್ಮದ್ ಬಗ್ಗೆ ಹೇಳಿದಾಗ ಅದನ್ನು ನಂಬೋದಿಲ್ವೋ ಅವರ ಹೃದಯದಲ್ಲಿ ನಾವು ಭಯವನ್ನು ಹುಟ್ಟಿಸ್ಬೇಕು ಅಂತ ಬರೆದಿದೆ ನೋಡಿ. ಅದೇ ಟೆರರಿಸ್ಟ್ ಅಂದರೆ ಅದೇ ಟೆರರ್ ಉಂಟು ಮಾಡೋಂಥವರು ಅಂತ. ಮತ್ತು 2ನೇ ಅಧ್ಯಾಯ 109 ಸೂರಾನಲ್ಲಿ ಏನು ಬರೆದಿದೆ ಅಂದರೆ, ಆ್ಯಂಡ್ ಕಿಲ್ ದೆಮ್ ಅಂದರೆ ಯಾರು ಅಂದರೆ ನಾನ್ ಮುಸ್ಲಿಮ್ಸ್ ಎಲ್ಲ, ಅವರಿಗೆ ಮುಸಲ್ಮಾನ ನಂಬಿಕೆಯಲ್ಲಿ ಇಲ್ಲದಂಥವರೆಲ್ಲ ಅವಿಶ್ವಾಸಿಗಳು ಅನ್ನೋ ಒಂದು ಕ್ಯಾಟಗರಿ. ಅವ್ರನ್ನ ಕಿಲ್ ದೆಮ್ ವೇರ್ ಎವರ್ ಯು ಫೈಂಡ್ ದೆಮ್, ಸಚ್ ಈಸ್ ದ ರಿಕಂಪೆನ್ಸ್ ಆಫ್ ಡಿಸ್ಬಿಲೀವರ್ಸ್. ಅಂದರೆ ನೀನು ಎಲ್ಲವ್ರನ್ನ ಕಂಡಲ್ಲೇ ಅವ್ರನ್ನೇನು ಮಾಡು, ನಾಶ ಮಾಡು, ಕೊಲೆ ಮಾಡಿಬಿಡು ಅಂತಿದೆ ನೋಡಿದ್ರೆ. ಇದೆಲ್ಲ ಕುರಾನ್ನಲ್ಲಿರುವಂಥ ಸ್ಟೇಟ್ಮೆಂಟ್ಗಳು. ಮತ್ತು ಸೂರ 9ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ಏನು ಹೇಳ್ತಾರೆ ನೋಡಿ, ದೆನ್ ಕಿಲ್ ದ ಡಿಸ್ಬಿಲೀವರ್ಸ್ ಅಂದರೆ ನಾನ್ ಮುಸ್ಲಿಮ್ಸ್, ಮುಸ್ಲಿಂ ಮತದಲ್ಲಿ ಇಲ್ಲದಂಥ ಬೇರೆಯವ್ರನ್ನ, ಅಂದರೆ ಅವ್ರು ಪರ್ಟಿಕ್ಯುಲರಾಗಿ ಯೂದರು ಮತ್ತು ಕ್ರೈಸ್ತರ ಬಗ್ಗೆ ಅಲ್ಲಿ ಹೇಳೋದು. ಮತ್ತು ಅಫ್ಕೋರ್ಸ್ ಈ ವಿಗ್ರಹಾರಾಧನೆ ಮಾಡುವಂಥ ಬೇರೆ ಎಲ್ಲ ಮತಗಳು ಸೇರ್ಕೊಳ್ಳಿ, ಮುಸ್ಲಿಂ ಅಲ್ದಿರೋ ಬೇರೆ ಯಾರಿದ್ರೂ ಅವ್ರನ್ನ ಕಿಲ್ ದ ಡಿಸ್ಬಿಲೀವರ್ಸ್ ವೇರ್ ಎವರ್ ಯು ಫೈಂಡ್ ದೆಮ್, ಕ್ಯಾಪ್ಚರ್ ದೆಮ್, ಬಿಸೀಜ್ ದೆಮ್ ಆ್ಯಂಡ್ ಲೇ ಇನ್ ವೇಟ್ ಫಾರ್ ದೆಮ್ ಅಂತ ಹೇಳ್ತಾರೆ ನೋಡಿ. ನೀನು ಅವ್ರನ್ನ ಕ್ಯಾಪ್ಚರ್ ಮಾಡು, ಹಿಡ್ಕೋ, ಅವ್ರನ್ನ ಮುತ್ತಿಗೆ ಹಾಕು, ಅವ್ರಿಗೋಸ್ಕರ ಕಾದಿದ್ದು ಅವ್ರ ಮೇಲೆ ಆಂಬುಷ್ ಮಾಡು, ಅವ್ರ ಮೇಲೆ ಬಿದ್ದು ಅವ್ರನ್ನ ನಾಶ ಮಾಡೋದು ಹಂಗೆ ಬರೆದಿದೆ ನೋಡಿ. ಆದ್ದರಿಂದ ಸೋದರ ಸೋದರಿ, ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಅವರ ಕಾರ್ಯಗಳಲ್ಲಿ ಗೊತ್ತಾಗ್ತದೆ. ಈಗ ಫೆಲಗಾಮ್ನಲ್ಲಿ ಆದಂಥ ಆ ಇನ್ಸಿಡೆಂಟಲ್ಲಿ ಅವ್ರೇನು ಮಾಡಿದ್ರು, ಒಬ್ಬೊಬ್ಬರನ್ನು ಬಂದು ನೀವು ಮುಸಲ್ಮಾನ ಇಲ್ವಾ ಅಂತ ಕೇಳಿದ್ದಾರೆ. ಅಂದರೆ ಮುಸಲ್ಮಾನ್ಗಳನ್ನ ಬಿಟ್ಬಿಟ್ಟಿದ್ದಾರೆ. 26 ಜನದಲ್ಲಿ ಎಲ್ಲ ನಾನ್ ಮುಸ್ಲಿಮ್ಸ್ ಎಕ್ಸೆಪ್ಟ್ 1 ಅವ್ರು ಬಂದು ಅವ್ರಿಗೆ ವಿರೋಧವಾಗಿ ಆ ಮುಸ್ಲಿಮ್ ಎದ್ದಿದ್ದನ್ನು ಅವನ್ನ ಸಾಯಿಸಿದ್ದಾರೆ ಹೊರತು ಮಿಕ್ಕಿದವ್ರು ಎಲ್ಲರನ್ನೂ ಮುಸ್ಲಿಮ್ ಆಗಿದ್ರೆ ಅವರು ಹೊಡೆದಿಲ್ಲ, ನಾನ್ ಮುಸ್ಲಿಮ್ ಅನ್ನೋರು ಮಾತ್ರ ಹೊಡೆದಿದ್ದಾರೆ. ಅದು ಬರೀ ಮುಸ್ಲಿಮ್ ಅಂದ್ಬಿಡ್ತೀನಿ ಏನೋ ಅಂದ್ಬಿಟ್ಟು ಅವ್ರಿಗೆ ನೀವು ಕಲ್ಮಾ ಅನ್ನೋದು, ಅಂದರೆ ಮುಸ್ಲಿಮ್ಸ್ ಎಲ್ಲರಿಗೂ ಗೊತ್ತಿರೋಂಥ ಒಂದು ಚರಣಗಳಿದೆ. ಅದೇನೆಂದರೆ ಅಲ್ಲ ಒಬ್ಬರೇ ದೇವರು, ಅಲ್ಲಾಗೆ ಸರಿಸಮಾನವರು ಯಾರೂ ಇಲ್ಲ,
ಮತ್ತು ಮೊಹಮ್ಮದ್ದೇ ಅವರು ಪ್ರವಾದಿ ಅನ್ನೋ ಒಂದು ಆ ವರ್ಡ್ ಇದೆ, ಅದನ್ನ ಅರಬಿಕಲ್ಲಿ ಹೇಳ್ಬೇಕಂತೆ. ಅದು ಮುಸಲ್ಮಾನ ಎಲ್ಲರಿಗೂ ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತಿರಲ್ವಲ್ಲ. ಅದರಿಂದ ಸುಳ್ಳು ಹೇಳ್ತಾರ ಇಲ್ವ ಅಂತ ಅವರು ಆ ಥರ ಟೆಸ್ಟ್ ಮಾಡಿ ಅದು ಹೇಳಲಿಕ್ಕೆ ಬರ್ದಿರೋರನ್ನ ಗಣ್ಣಿಟ್ಟು ಸಾಯಿಸಿದ್ದಾರೆ. ಮಾತ್ರ ಅಲ್ಲ, ಕೆಲವ್ರುಗಳಿಗೆ ಬಟ್ಟೆ ಬಿಚ್ಚಿ ನೋಡಿದ್ದಾರೆ, ಅವರಿಗೆ ಸುನ್ನತಿ ಆಗಿದೆಯಾ ಇಲ್ವಾ ಅಂತ. ಯಾಕಂದರೆ ಮುಸಲ್ಮಾನಗಳೆಲ್ಲ ಸುನ್ನತಿ ಮಾಡಿಸ್ಕೊತಾರಲ್ಲ, ಅದನ್ನು ಬೇರೆ ಚೆಕ್ ಮಾಡಿದ್ದಾರೆ. ನೋಡ, ಈ ರೀತಿ ಅವರು ಮಾಡುವಾಗ ಏನಾಯಿತು, ಅವರು ಒಂದು ಮತನ ಅವರು ಯಾರನ್ನ ನಂಬಲಿಲ್ಲ ಅಂದರೆ ಬೇರೆ ಮತದಲ್ಲಿ ಇರೋಂಥವ್ರನ್ನ ಅವರು ನಾಶ ಮಾಡ್ತಿದ್ದಾರೆ. ಅವರು ಕೊಲೆ ಮಾಡುವುದೇ ಅವರ ಉದ್ದೇಶವಾಗಿತ್ತು. ಎಷ್ಟು ಚೆನ್ನಾಗಿ ಗೊತ್ತಾ, ಅದು ಸೂರನಲ್ಲಿ ನಾನು ಹೇಳಿದಂಥ ವಚನನ ಅವರು ನೆರವೇರಿಸಿದ್ರಲ್ಲ. ಅಲ್ಲಿ ಯಾರ್ಯಾರು ಮುಸಲ್ಮಾನ್ ನಂಬಿಕೆಯಲ್ಲಿ ಇಲ್ವೋ ಅವ್ರನ್ನೇ ಇದು ಮಾಡಿದ್ರು. ಹಿಂಗೆ ಮಾಡಿದ ಅವ್ರನ್ನ ಅನೇಕ ಇದು ತಾಜ್ ಮಹಲ್ ಹೋಟೆಲ್ನಲ್ಲಿ ಆಯ್ತಲ್ಲ ಅಟ್ಯಾಕ್ನಲ್ಲೂ ಅನೇಕರಿಗೆ ನೀವು ನಮಾಜ್ ಮಾಡೋಕ್ಕೆ ಬರುತ್ತಾ, ಈ ಕಲ್ಮಾ ಹೇಳಕ್ಕೆ ಬರುತ್ತಾ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಅವನ್ನ ಶೂಟ್ ಮಾಡಿದ್ದಾರೆ. ಗೊತ್ತಿದೆ ಅವರು ಮುಸ್ಲಿಮ್ ಅಂತ ಬಿಟ್ಟಿದ್ದಾರೆ. ಇದೆಲ್ಲ ಪ್ರೂವ್ ಆಗಿದೆಯಲ್ವಾ. ಈ ಒಂದು ಫೆಹಲ್ಗಾಮ್ ಇನ್ಸಿಡೆಂಟಲ್ಲಿ ಕೂಡ ಒಂದು ವಿಷಯ ಏನಂದರೆ, ಒಬ್ಬ ಬ್ರಾಹ್ಮಣನು ಅವನ ಟೀಚರು ಏನಂತ ಕಾಣಿಸ್ತದೆ, ಅವ್ರು ನಿನ್ನ ಹೆಸರು ಮುಸಲ್ಮಾನ, ನೀನು ಕಲ್ಮಾ ಹೇಳೋ ಅನ್ನುವಾಗ ಅವ್ರು ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿ, ಅದೇನೋ ಅವ್ರು ಬೈಹಾಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ. ಪ್ರಾಣ ಕಾಪಾಡ್ಕೊಳ್ಳೋಕ್ಕೆ ಅವ್ರು ಬ್ರಾಹ್ಮಣನಾಗಿದ್ದರು, ಅವ್ರಿಗೆ ಇದು ಗೊತ್ತಿರೋದ್ರಿಂದ ಅವ್ರು ಜೋರಾಗಿ ಹೇಳಿದಾಗ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ನೋಡಿ, ಕಲ್ಮಾ ಹೇಳುವಂಥ ಕರ್ಮ ಬಂದಾಯಿತು ನೋಡಿ ಅವ್ರಿಗೆ. ಈ ರೀತಿ ಸಹೋದರರು ಮಾಡುವುದರಿಂದ ಕ್ಲಿಯರಾಗಿ ಏನಾಗಿದೆ ಅಂದರೆ, ಅವರ ರಿಲಿಜಿಯನ್, ಅವ್ರು ನಂಬಿರೋಂಥ ಮತನೇ ಅವರಿಗೆ ಈ ಥರ ವೈಲೆಂಟಾಗಿ ಮಾಡು, ನೀನು ಈ ಥರ ಸಾಯಿಸು ಅಂತ ಟೆರರಿಸಮ್ನ ಎನ್ಕರೇಜ್ ಮಾಡುವಂಥದ್ದಾಗಿದೆ. ಅವರು ಅದೇ ಪ್ರಕಾರ ಮಾಡ್ತಿದ್ದಾರೆ. ಮಾತ್ರ ಅಲ್ಲ, ಮೊಹಮ್ಮದ್ ಅವ್ರ ಲೈಫ್ ಸ್ಟೈಲ್ ಹಂಗೆ ಇತ್ತು. ಮೊಹಮ್ಮದ್ ಲೈಫು ಹಂಗೆ ಇತ್ತು, ವೈಲೆಂಟ್ ಲೈಫ್. ಅವ್ರು ಎಷ್ಟೋ ಒಂದು ಕ್ಯಾಂಪೇನ್ಸ್ನ ಮಾಡಿದ್ರು, ಎಷ್ಟೋ ಜನನ ಅವರು ಆ ಯುದ್ಧಗಳಲ್ಲಿ ಸಾಯಿಸಿದ್ದಾರೆ. ಮಾತ್ರ ಅಲ್ಲ, ಅವರು ಈ ಥರ ಒಂದು ನಂಬದಿರೋಂಥವ್ರು, ಅವ್ರು ಹೇಳುವಂಥದ್ದನ್ನ ನಂಬದಿರೋಂಥವ್ರಿಗೆ ಹಿಂಸೆ ಪಡಿಸೋದು ನಾವು ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಅವ್ರು ಹೆಂಗೆ ಅಂದರೆ, ಒಂದು ಜನಗಳಿಗೆ ಹೋಗ್ಬಿಟ್ಟು ಅವರು ಅಲ್ಲಾ ಬಗ್ಗೆ, ಮೊಹಮ್ಮದ್ ಬಗ್ಗೆ ಹೇಳ್ತಾರೆ, ಅವರು ಅದನ್ನು ನಂಬಿದ್ರೆ ಅವ್ರನ್ನ ಭಾಳ ಪ್ರೀತಿ ಮಾಡ್ತಾರೆ, ಸಹೋದರನಂತ ಇದು ಮಾಡಿಕೊಂಡು ಭಾಳ ಒಂದು ಸಹೋದರ ಅಂತ ಇದು ಮಾಡ್ತಾರೆ. ಅವ್ರಿಗೆ ನಂಬಲಿಲ್ಲ ಅಂದರೆ ಅವ್ರನ್ನ ಶತ್ರುಗಳ ಥರ ಭಾವಿಸ್ತಾರೆ. ಅವರಿಂದ ಕಂದ ಫೋರ್ಸಿಬಲ್ಲಾಗಿ ಅವರು ಒಂದು ವೇಳೆ ಅವ್ರು ಮುಸ್ಲಿಂ ಕಂಟ್ರಿಲಿದ್ದರೆ ಅವ್ರು ಟ್ಯಾಕ್ಸ್ ಕಟ್ಟಬೇಕು, ಅವ್ರು ಭಾಳ ಹೆಚ್ಚಾಗಿ ಅವ್ರು ಟ್ಯಾಕ್ಸ್ ಕಟ್ಟಬೇಕು. ಹಂಗೂ ಮಾಡಲಿಲ್ಲ ಅಂದರೆ ಅವ್ರನ್ನ ಸಾಯಿಸಾಕ್ಬಿಡ್ತಾರೆ. ಇದೇನೆ ಇವರು ಮುಸ್ಲಿಮ್ಸು ಮೈನಾರಿಟಿ ಇರುವಾಗ ಅಷ್ಟು ಮಾಡೋಕ್ಕೆ ಬರೋದಿಲ್ಲ. ಯಾವಾಗ ಇವರು 1% ಹೆಚ್ಚಾಗಿ ಬರ್ತಾರೋ ಅವರು ಇದು ಭಾಳ ಬಲವಾಗಿ ಇದನ್ನು ಫೋರ್ಸ್ಬಲ್ಲಾಗಿ ಜನಗಳನ್ನ ಕನ್ವರ್ಟ್ ಮಾಡಲಿಕ್ಕೆ ಆಗದಿರೋಂಥವ್ರನ್ನ ಕೊಂದಾಕೋದಕ್ಕೂ ಇವರು ರೆಡಿ ಇರ್ತಾರೆ ಅನ್ನೋದು ಇದು ಹಿಸ್ಟ್ರಿನಲ್ಲಿ ಎಲ್ಲ ಕಡೆ ಪ್ರೂವ್ ಆಗಿರೋಂಥ ಒಂದು ವಿಷಯವಾಗಿದೆ. ಆದರೆ ಇವರುಗಳು ಅನೇಕ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಮಾಡೋದು ಅದು ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರೇ ಹೇಳಲಿಲ್ವಾ, ಜೋಶುವ ಇಸ್ರಾಯೇಲನ್ನು ಐಗುಪ್ತಿಂದ ಕರ್ಕೊಂಬರುವಾಗ ಕಾನಾನ್ ದೇಶದಲ್ಲಿ ಇರೋಂಥ ಅಮ್ಮೋನಿಯರು ಮತ್ತು ಹಿಟ್ಟಿಯರು ಇವ್ರನ್ನೆಲ್ಲ ಸಾಯಿಸ್ಬಿಡುವಂಥ ದೇವರು ಹೇಳಿದ್ರಲ್ಲ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಆಗುವುದು ನಾವು ನೋಡುವಾಗ ಅಲ್ಲಿ ಒಂದು ಯುದ್ಧ ನಡೀತದೆ, ಯುದ್ಧದಲ್ಲಿ ಸೋತವ್ರನ್ನ ಅಲ್ಲಿ ಮಾಡ್ತಾರೆ. ಮತ್ತು ಪರ್ಟಿಕ್ಯುಲರಾಗಿ ಅಫ್ಕೋರ್ಸ್ ದ್ವಿತೀಯೋಪದ ದೇಶಕಾಂಡ 7ನೇ ಅಧ್ಯಾಯ ಮತ್ತು 20ನೇ ಅಧ್ಯಾಯದಲ್ಲೆಲ್ಲ ನಾವು ನೋಡುವಾಗ ಕೂಡ ಅಲ್ಲಿ ದೇವರು ಆ ಜನಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಹೇಳಿದಂಥ ಒಂದು ವಚನ ಹೇಳಿದ್ಯಲ್ಲ, ಅದನ್ನು ತಗೊಂಡು ನಾವು ಅದೇ ಮಾಡ್ತಿದ್ದೀವಿ. ಈಗಿರೋಂಥ ಅಲ್ಲಿದ್ದಂಥ ವಿಗ್ರಹಾರಾಧನೆ ಮಾಡೋಂಥವ್ರು ಅವನ್ನೆಲ್ಲ ನಾಶ ಮಾಡುವಂಥ ದೇವರು ಜೋಶುವಾಗಿ ಹೇಳಲಿಲ್ವಾ, ಅಜೋಶುವ ಮಾಡಲಿಲ್ವಾ, ಅದೇ ಥರ ನಾವು ಮಾಡ್ತಿದ್ದೀವಿ. ಆದರೆ ಭಾಳ ದೊಡ್ಡ ಡಿಫ್ರೆನ್ಸ್ ಏನಂದರೆ, ಅಲ್ಲಿ ದೇವರೇ ಒಂದು ಜನಾಂಗವನ್ನು ನಿರ್ಮೂಲ ಮಾಡಬೇಕಂತ ಹೇಳುವಾಗ ಅದು ದೇವರಿಗಿರುವಂಥ ಒಂದು ಹಕ್ಕು. ಏಕೆಂದರೆ ದೇವರು ಸೃಷ್ಟಿಕರ್ತ, ಅವರಿಗೆ ಜೀವ ಕೊಡೋವಂಥ ಶಕ್ತಿ ಇರೋದು ಅವ್ರಿಗೇನೆ, ಅವ್ರ ಜೀವ ತಕ್ಕೊಳ್ಳೋಂಥ ಒಂದು ಹಕ್ಕು ಕೂಡ ಅವ್ರಿಗಿರ್ತದೆ. ಯಾಕೆಂದರೆ ಅವರೇ ಸೃಷ್ಟಿಕರ್ತ ಆಗಿದ್ದಾರಲ್ಲ. ಯಾವಾಗ ಒಂದು ಜನಗಳು ದೇವರ ಮಾತು ವಿರೋಧವಾಗಿ ಭಾಳ ಹೆಚ್ಚಾಗಿ ಪಾಪ ಮಾಡುವಾಗ ದೇವರೇ ಅವರು ಸಾಯಬೇಕೆಂಬ ತೀರ್ಪನ್ನ ಮಾಡ್ತಾರೆ. ಅದು ನ್ಯಾಯವಾಗಿರ್ತದೆ. ಯಾಕಂದರೆ ಆತನು ಲೋಕಕ್ಕೆಲ್ಲ ನ್ಯಾಯ ತೀರಿಸುವಂಥ ನ್ಯಾಯಾಧಿಪತಿಯಾಗಿದ್ದಾನೆ, ಆತನ ಹಕ್ಕಿದೆ ಆತನಿಗೆ. ಇನ್ಫ್ಯಾಕ್ಟ್ ಆ ಒಂದು ದೇಶಗಳಲ್ಲಿ
ಎಷ್ಟು ಪಾಪ ಹೆಚ್ಚಾಗ್ಬಿಟ್ಟಿತ್ತು ಅಂದರೆ 7 ದೇಶಗಳಲ್ಲಿ ಇತ್ತು. ಈ ಕಾನಾನ್ಯರು, ಹಿಟ್ಟಿಯರು ಮತ್ತು ಜಬೂಸಿಯರು, ಈ ಥರ ಇವರಲ್ಲಿ ಎಷ್ಟು ಪಾಪ ಹೆಚ್ಚಾಗುವ ತನಕ ಕೂಡ ದೇವ್ರು ಕಾದಿದ್ರು. ಅವ್ರಿಗೆ ಮಾರ್ಗಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ದೇವರು ಅವ್ರಿಗೆ ಅವಕಾಶ ಕೊಟ್ಟರು. ಯಾಕಂದರೆ ದುಷ್ಟನ ಒಂದು ಸಾವಿನಲ್ಲಿ ಕೂಡ ದೇವರಿಗೆ ಸಂತೋಷ ಇಲ್ಲ ಅಂತಾರೆ. ಅದನ್ನು ನಾವು ಎಜೆಕಿಯಲ್ ನಾವು ನೋಡ್ತೀವಲ್ಲ, ನೋಡಿ ಎಜೆಕಿಯಲ್ 33:11. ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ನೋಡಿದ್ರ, ದೇವರಿಗೆ ಆ ಮಾರ್ಗ ಸರಿಪಡಿಸ್ಕೊಂಡು ಜೀವಿಸೋದೇ ಇಷ್ಟ ಆಗಿದೆ. ಅವನ ನಾಶ ಪಡಿಸೋದೇ ದೇವರಿಗೆ ಲೇಷವಾದರೂ ಸಂತೋಷವಿಲ್ಲ ಅಂತಾರೆ. ಸೊ ಅಂಥ ದೇವರೇ ಆ ಜನಾಂಗಗಳನ್ನ ನಾಶ ಮಾಡಿಬಿಡುವಂಥ ಆಜ್ಞೆ ಕೊಟ್ಟರು ಅಂದರೆ ಅವರ ಪಾಪದ ಪರಿಸ್ಥಿತಿ ಅಷ್ಟು ಹೆಚ್ಚಾಗಿತ್ತು. ಅದಕ್ಕೋಸ್ಕರನೇ ದೇವರು ಕಾದಿದ್ರು. ಅಬ್ರಾಮ್ಗೆ ಹೇಳುವಾಗ, ನಿನಗೆ ಆ ದೇಶವನ್ನು ಕೊಡ್ತೇನೆ, ಆದರೆ ಇನ್ನೂ 4 ತಲೆಮಾರುವರೆಗೂ ನೀನು ಕಾದಿರಬೇಕು, 4 ಜನರೇಷನ್ವರೆಗೂ. ಏಕೆಂದರೆ ಅವರ ಪಾಪ ಇನ್ನೂ ಸಂಪೂರ್ತಿ ಆಗಿಲ್ಲ ಅಂತಾರೆ. ನೋಡಿ, ಅದನ್ನು ಆದಿಕಾಂಡ 15ನೇ ಅಧ್ಯಾಯ 16ನೇ ವಚನ. ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ನೋಡಿದ್ರ, ಅಮೋರಿಯ ಪಾಪ ಇನ್ನೂ ಪೂರ್ಣ ಸ್ಥಿತಿಗೆ ಅವರ ಅಪರಾಧ ಬಂದಿಲ್ಲ. ಅಲ್ಲಿ ತನಕ ನೀನೇನು ಮಾಡಬೇಕು, ನಿನ್ನ ಜನಗಳು ಕಾದಿರಬೇಕು. 4ನೇ ತಲೆಮಾರದಲ್ಲಿ ಆಗ ಅವ್ರು ಪೂರ್ತಿ ಆಗುತ್ತೆ, ಆಗ ಅವನ್ನ ನಾನು ನಾಶ ಮಾಡಿ ನಿನಗೆ ಆ ಸ್ಥಳವನ್ನು ಕೊಡ್ತೀನಿ ಅಂದರು. ಅದರಿಂದ ಇದು ದೇವರು ಮಾಡುವಂಥ ಕಾರ್ಯ. ದೇವರಿಗೆ ಆ ನ್ಯಾಯ ತೀರಿಸುವಂಥ ಹಕ್ಕು ಆತನಿಗಿದೆ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ನಲ್ಲಿ ಆದಾಮ್ ಅವ್ವ ಪಾಪ ಮಾಡಿದಾಗ ಮರಣದಂಡನೆ ಎಲ್ಲರಿಗೂ ವಿಧಿಸ್ಬಿಟ್ರಲ್ಲ. ಆದರೆ ಅದು ಇಮ್ಮಿಡಿಯೇಟಾಗಿ ಬರಲಿಲ್ಲ, ಅದು ಕ್ರಮೇಣವಾಗಿ ಸಾಯುವಂಥದ್ದು ಅಲ್ವರ. ಆದರೆ ಮಾತ್ರ ಅಲ್ಲ, ಆ ಒಂದು ಸಾಯುವಂಥ ಜೀವಿತದಲ್ಲೂ ಕೂಡ ಅವರು ಭಾಳ ವಿಪರೀತವಾಗಿ ಪಾಪ ಮಾಡುವಾಗ ಸಡನ್ನಾಗಿ ಕೂಡ ಅವ್ರನ್ನ ನಾಶ ಮಾಡಿದ್ದು ಉಂಟು. ಯಾವಾಗ? ನೋವಾ ಕಾಲದಲ್ಲಿ ಸ್ತ್ರೀಗಳು ಆ ದೇವದೂತರೊಂದಿಗೆ ಸೇರಿಕೊಂಡು ರಾಕ್ಷಸ ಸಂತಾನವನ್ನು ತಂದರು. ಮತ್ತು ಎಲ್ಲರ ಆಲೋಚನೆಗಳು ಕೆಟ್ಟದಾಗಿ ಬರೀ ನಾಶನ, ತಪ್ಪು ಪಾಪ ಮಾಡುವಂಥದ್ದಾಗಿರುವಾಗ ದೇವರು ಆಗಿದ್ದಂಥ ಲೋಕನೇ ಜಲಪ್ರಳಯದಿಂದ ನಾಶ ಮಾಡಿಬಿಟ್ರಲ್ಲ. 8 ಜನನ ಮಾತ್ರ ಕಾಪಾಡಿ ಆ ದೇಶ, ಆ ಲೋಕನೇ ನಾಶ ಮಾಡಿಬಿಟ್ರಲ್ಲ. ಅದು ದೇವರು ಮಾಡುವಂಥ ತೀರ್ಪುಗಳದು, ನ್ಯಾಯವಾದಂಥ ತೀರ್ಪು. ಅದೇ ಪ್ರಕಾರ ಸೊದೋಮ್ ಗೊಮೋರ ಪಟ್ಟಣದವರು ಎಷ್ಟು ಪಾಪಿಷ್ಠರಾಗ್ಬಿಟ್ರು ಅಂದರೆ ದೇವರ ಆಗ ಅವನ್ನ ನಾಶ ಮಾಡೋದಕ್ಕೆ ಬೆಂಕಿನ ಕಳಿಸಿದ್ರು. ಬೆಂಕಿಯಿಂದ ಸುಟ್ಟಾಕ್ಬಿಟ್ರು ಆ 4 ಊರುಗಳನ್ನ ಅಲ್ವರ. ಯಾಕೆ ಮಾಡಿದ್ರು ಅಂದರೆ ದೇವರು ಅವ್ರನ್ನ ನಾಶ ಮಾಡೋದು ನ್ಯಾಯವಾದಂಥ ತೀರ್ಮಾನ ಮಾಡಿದ್ರು. ಅಲ್ಲಿ ಅಂಥ ಜನಗಳು ಬದುಕಿರಬಾರ್ದು. ಇನ್ಫ್ಯಾಕ್ಟ್ ಆಲೋಚನೆ ಮಾಡಿ, ಅವರೇನಾದರೂ ಬದುಕಿದ್ದಿದ್ರೆ ಈಗ ಲೋಕ ಬಂದಿದೆಯಲ್ಲ ಎಷ್ಟು ಕೆಟ್ಟ ನೀಚ ಪರಿಸ್ಥಿತಿಗೆ. ಒಂದು ಗಂಡು ಹೆಣ್ಣು ಅನ್ನೋ ಒಂದು ಜೆಂಡರ್ ಕೂಡ ಇವಾಗ ಕ್ವಶನ್ ಮಾಡಿ, ಅವ್ರು ಗಂಡು ಅಲ್ಲಂತೆ ಹೆಣ್ಣು ಅಲ್ಲಂತೆ ಎಷ್ಟು ಜೆಂಡರ್ಸ್ನ ಮಾಡಿಕೊಂಡು ಪುರುಷರೊಂದಿಗೆ ಸ್ತ್ರೀಯರೊಂದಿಗೆ ಇದೆಲ್ಲ ಮಾಡೋದು ನಮ್ಮ ಹಕ್ಕು ಅಂದ್ಕೊಂಡು ಎಷ್ಟು ಒಂದು ಕೆಟ್ಟ ಕಾರ್ಯಗಳು ನಡೀತಿದೆ. ಇದು ಯಾವಾಗಲೂ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು. ಆಲೋಚನೆ ಮಾಡಿ, ಯಾವಾಗಲೂ ಇದೆಲ್ಲ ಆಗಿ ಲೋಕನ ಸರ್ವನಾಶ ಆಗ್ಬಿಡ್ತಾಯಿತ್ತು. ಅದಕ್ಕೋಸ್ಕರ ದೇವರು ಆ ಜನಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು. ಅದೇ ಥರ ಈ ಕಾನಾನಿಯರು, ಹಿಟ್ಟಿಯರು, ಅಮೋನಿಯರು, ಇವರ ಕಲ್ಚರ್ಗಳು, ಅವ್ರು ಮಾಡುವಂಥ ಪಾಪದ ಒಂದು ಅಭ್ಯಾಸಗಳು ಎಷ್ಟು ಕೆಟ್ಟೋಗಿತ್ತಂದರೆ ದೇವರ ಅವ್ರನ್ನ ಬಿಟ್ಟಿದ್ದಿದ್ರೆ ಇಡೀ ಲೋಕಕ್ಕೆ ಹಬ್ಕೊಂಬಿಡೋದು. ಅದಕ್ಕೋಸ್ಕರ ಅವ್ರನ್ನ ಸರ್ವನಾಶನ ಮಾಡಿರಿ. ಈವನ್ ಸ್ತ್ರೀಗಳನ್ನ ಬಿಡಬೇಡ್ರಿ ಅಂತ. ಇವಾಗ ಸ್ತ್ರೀಗಳಂದ್ರೆ ಅವ್ರು ಇನ್ನೋಸೆಂಟ್ ಅಂತ ಹೇಳ್ತೀವಿ, ಅಂದರೆ ಅವ್ರು ಯುದ್ಧಕ್ಕೆ ಹೋಗೋದಿಲ್ಲ, ಮಾಡೋದಿಲ್ಲ ಅಂತ. ಆದರೂ ಪಾಪ ಮಾಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪಾಪದಲ್ಲಿ ಅವರೇ ಕಾರಣರಾಗಿದ್ರು. ಅವಾಗ ತಾನೇ ಮೊದಲನೇ ಪಾಪ ಮಾಡಿದ್ದು. ಅದರಿಂದ ಅವರು ಆ ಪಾಪದಲ್ಲಿ ಇರುವಾಗ ಸ್ತ್ರೀಗಳು ನೋಡ್ಬೇಡ, ಮಕ್ಕಳನ್ನ ಕೂಡ ನಾಶ ಮಾಡ್ಬಿಡಿ. ಯಾಕೆಂದರೆ ಅವರ ಜೀನ್ಸು ಮಕ್ಕಳಲ್ಲೂ ಇರ್ತದಲ್ವ, ಅದೇ ಪಾಪ ಕಾರ್ಯಗಳು ಮಕ್ಕಳು ಮಾಡ್ತಾರೆ. ಕೆಲವು ಸ್ಟ್ರಾಂಗ್ ಕ್ಯಾರೆಕ್ಟರ್ ಟ್ರೇಟ್ಸ್ ಬಂದ್ಬಿಟ್ಟು ಒಂದು ಹುಟ್ಟೋದಕ್ಕೆ ಮುಂಚೆ ತಾಯಿ ಗರ್ಭದಿಂದನೇ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಈ ಲೋಕ ಪರಿಸ್ಥಿತಿ ಇನ್ನೂ ಹದಗೆಟ್ಟು ಹೋಗಬಾರ್ದು, ಅವರ ಪಾಪಗಳು ಅವರಲ್ಲೇ ಮುಗಿಬೇಕು ಅನ್ನೋ ಒಂದು ಕಾರಣದಿಂದ ದೇವರು ಆ ಥರ ನಿಷ್ಕರ್ಷ ಮಾಡಿದ್ರು. ಇದು ಹೆಂಗೆ ಅಂದರೆ, ಈಗ ಕ್ಯಾಪಿಟಲ್ ಪನಿಷ್ಮೆಂಟ್ ಇರುತ್ತೆ. ಈಗ ಪಾಪ ಮಾಡೋನಿಗೆ ಅವನಿಗೆ ಆ ದಂಡನೆ ಆಗಬೇಕು ಅಂತ ಹೇಳ್ತಾರಲ್ಲ ಕೋರ್ಟಲ್ಲಿ. ಕೆಲವೊಮ್ಮೆ ಅವರಿಗೆ ಮರಣದಂಡನೆ ಕೂಡ ಕೊಡ್ತಾರೆ. ಅದನ್ನು ತಪ್ಪಂತ ಯಾರು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ಮಾಡಿದಂಥ
ಕೃತ್ಯಗಳಿಗೆ ನ್ಯಾಯವಾದಂಥ ತೀರ್ಪದು ಅಲ್ವರ. ಅದರಿಂದ ದೇವರು ಮಾಡುವಾಗ ಅದು ತಪ್ಪಾಗೋದಿಲ್ಲ. ಈಗ 10 ಆಜ್ಞೆಗಳನ್ನ ಕೊಡುವಾಗ ಕೂಡ ಏನು ಹೇಳಿದ್ರು, ನೀರು ನರಹತ್ಯೆ ಮಾಡಬಾರ್ದು ಅಲ್ವಾ, ಕೊಲೆ ಮಾಡಬೇಡ ಹೇಳಿದ್ರಲ್ಲ. ಆಗ ಕೊಲೆ ಮಾಡಿದವನಿಗೇನು, ಅವನಿಗೂ ಮರಣ ಶಿಕ್ಷೆ ಆಗಲೇಬೇಕು ಅಲ್ಲ. ದೇವರು ಕೆಲವು ಪಾಪಗಳಿಗೆ ಮರಣದಂಡನೆ ಹೇಳಿದ್ರು, ಅದು ತಪ್ಪಾಗೋದಿಲ್ಲ ಅದು. ಯಾಕಂದರೆ ಅವ್ರು ಮಾಡಿದಂಥ ಪಾಪಕ್ಕೆ ಅದು ಸರಿಯಾದಂಥ ಒಂದು ಪ್ರತಿದಂಡನೆ ಆಗಿರ್ತದೆ. ಕೈಗೆ ಕೈ, ಕಾಲಿಗೆ ಕಾಲು, ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ. ಯಾರನ್ನ ಜೀವನ ಒಬ್ಬನು ತೆಗೆದ ಅಂದರೆ ಅವನ ಜೀವ ಹೋಗಬೇಕು, ಇದು ನ್ಯಾಯ ಅಲ್ವರ. ಅದೇ ಪ್ರಕಾರ ದೇವರು ತಾನು ಆದುಕೊಂಡಂಥ ಒಂದು ಇಸ್ರಾಯೇಲ್ ಜನಗಳ ಮೂಲಕ ಅವರು ಆ ಒಂದು ಶತ್ರುಗಳು ಅಂದರೆ ದೇವರಿಗೆ ವಿರೋಧವಾದಂಥ ಜನಗಳನ್ನ ಮೇಲೆ ಅವರು ತೀರ್ಪು ಮಾಡು, ಅವ್ರನ್ನ ನಾಶ ಮಾಡು ಅಂತ ಹೇಳಿದ್ರು. ಆದರೆ ಅದೇ ಪ್ರಕಾರ ನಾವೀಗ ಮಾಡ್ತೀವಿ ಅಂದರೆ, ಈಗ ನಂಬರ್ 1 ಫಸ್ಟ್ ಆಫ್ ಆಲ್ ಇವರು ದೇವರ ಆಜ್ಞೆಯ ಪ್ರಕಾರ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಇವರು ಸರಿಯಾದಂಥ ನಂಬಿಕೆಯಲ್ಲಿದ್ದಾರೆ, ದೇವರಿಂದ ಈ ಅಪ್ಪಣೆಯನ್ನು ಪಡ್ಕೊಂಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ದೇವರು ಒಂದು ಕಾಲದಲ್ಲಿ ಜನಾಂಗದಲ್ಲಿ ಒಂದು ದೇಶನ ಇಸ್ರಾಯೇಲ್ನ ಆದುಕೊಂಡು ಅವರ ಮೂಲಕ ಈ ಕಾರ್ಯಗಳನ್ನ ಮಾಡಿಸೋದು. ಆದರೆ ಯಾವಾಗ ಈ ಕಾರ್ಯಗಳು ಎಷ್ಟು ದೇವರು ಆ ಥರ ಸ್ಟ್ರಾಂಗಾಗಿ ದಂಡನೆ ಕೊಟ್ಟರು, ಅದಕ್ಕೆ ಪರಿಷ್ಕಾರ ಸಿಕ್ಕಲಿಲ್ಲ, ಪಾಪ ಅನ್ನೋದನ್ನ ನಿವೃತ್ತಿ ಮಾಡೋಕ್ಕಾಗಿಲ್ಲ. ಆಗ ದೇವರು ಏನು ಮಾಡಿದ್ರು, ತನ್ನ ಮಗನನ್ನೇ ಲೋಕಕ್ಕೆ ಕಳಿಸ್ಬಿಟ್ರು. ತನ್ನ ಮಗ ಬಂದು ನಮ್ಮೆಲ್ಲರ ಪಾಪಕ್ಕಾಗಿ ಆತನು ಹೊಣೆಯಾಗಿ, ಆತನು ಪಾಪ ಮಾಡದಿದ್ದರೂ ಪಾಪಿಗಳ ಒಂದು ಸ್ಥಳದಲ್ಲಿ ಆತನ ದೇವರಿಗೆ ತನ್ನ ದೇಹವನ್ನೇ ಬಲಿಯಾಗಿ ಅರ್ಪಿಸ್ಬಿಟ್ರು. ಆ ಕಾರಣದಿಂದ ಪಾಪಿಗಳಿಗೆ ಆತನ ಮೂಲಕ ಪಾಪ ಕ್ಷಮಾಪಣೆ, ಸಮಾಧಾನ, ರಕ್ಷಣೆ ದೊರಕುವಂಥ ಮಾರ್ಗನ ದೇವ್ರು ಕಳಿಸ್ಬಿಟ್ರು. ತನ್ನ ಮಗನ ಕಳಿಸಿದ್ರು. ತನ್ನ ಮಗನ ಕಳಿಸಿ ತನ್ನ ಮಗ ನಮ್ಮ ಪಾಪಗಳ ಒಂದು ಶಾಪವನ್ನು ಆತಂದು ಅನುಭವಿಸಿ ನಮಗೆ ದೇವರಿಂದ ಬರುವಂಥ ಆಶೀರ್ವಾದವನ್ನು, ಸಮಾಧಾನವನ್ನು ಕೊಡುವಂತನಾಗಿದೆ. ಆಗ ದೇವರೇ ಒಬ್ಬ ಮನುಷ್ಯನ ಕಳಿಸಿ, ನೀವು ಪಾಪ ಮಾಡಬೇಡಿ, ನಿಮ್ಮ ಪಾಪಗಳು ನನ್ನ ಮಗನ ಮೇಲೆ ಹಾಕಿದ್ದೀನಿ, ಆತನ ರಕ್ತದಿಂದ ನಿಮಗೆ ಪಾಪ ಕ್ಷಮಾಪಣೆ ಆಗುತ್ತೆ, ಆತನ ನಂಬ್ಕೊಂಡ್ರೆ ನೀವು ದೇವ್ರ ಮಕ್ಕಳಾಗ್ಬೋದು ಅಂತ ದೇವ್ರು ತನ್ನ ಮಗನ್ನೇ ಕಳಿಸ್ಬಿಟ್ರು. ಆದರೆ ಮುಸಲ್ಮಾನರು ಅದನ್ನು ನಂಬೋದಿಲ್ಲ. ಯೇಸು ದೇವರ ಮಗ ಅಂತ ನಂಬೋದಿಲ್ಲ, ಮತ್ತು ಯೇಸು ಮೂಲಕ ನಮಗೆ ಪಾಪ ಕ್ಷಮಾಪಣೆ ಆಗುತ್ತೆ ಅಂತ ನಂಬುದಿಲ್ಲ. ಯೇಸು ನಮಗಾಗಿ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟ ಅಂತ ನಂಬುವುದಿಲ್ಲ. ಆಗ ನಂಬುದಿಲ್ಲ ಇರುವಾಗ ಅವರು ಹೆಂಗೆ ದೇವರ ಜನವಾಗಿರೋಕ್ಕೆ ಸಾಧ್ಯ? ದೇವರೊಂದಿಗೆ ನಮಗೆ ಐಕ್ಯವಾಗಬೇಕಂದ್ರೆ, ದೇವರೊಂದಿಗೆ ನಾವು ಒಂದಾಗಬೇಕಂದ್ರೆ ನಮ್ಮ ಪಾಪಗಳ ಪರಿಹಾರ ಆಗಬೇಕು. ಆ ಪರಿಹಾರ ಆಗಬೇಕಂದ್ರೆ ನಮ್ಮ ಪಾಪಗಳಿಗಾಗಿ ಬಲಿ ಕೊಡಬೇಕಾಗತ್ತೆ, ದೇವರಿಗೆ ಸರಿಯಾದಂಥ ಬಲಿ ಕೊಡಬೇಕಾಗತ್ತೆ ಅವರ. ಆ ಬಲಿನ ಯೇಸು ಕೊಟ್ಟಿದ್ದಾರೆ. ಆದಾಮನ ಮಾಡಿದಂಥ ಪಾಪಕ್ಕೆಲ್ಲ ಇವರು ಎರಡನೇ ಆದಾಮಾಗಿ ಬಂದು ಆ ಪಾಪನ ತಗೊಂಡು ಇಡೀ ಮಾನವ ಕುಲಕ್ಕೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ. ಆತನ ಮೂಲಕ ಹೋದರೆ ಪಾಪ ಕ್ಷಮಾಪಣೆ ಆಗುತ್ತೆ, ದೇವರ ಮಕ್ಕಳಾಗ್ತಾರೆ. ಆದರೆ ಈ ಮುಸಲ್ಮಾನರು ಅದನ್ನೇ ನಂಬುವುದಿಲ್ಲ. ಆಗ ಹೆಂಗೆ ದೇವರು ಮಕ್ಕಳಾಗಿ ನಾವು ದೇವರು ಹೇಳ್ದನ್ನ ನಾವು ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕಾಗತ್ತೆ ಅಲ್ವರ? ಬೈಬಲ್ನ ನಾವು ನೋಡುವಾಗ ವೆರಿ ಕ್ಲಿಯರ್ಲಿ ಯೇಸು ಸ್ವಾಮಿ ಹೇಳಿರೋಂಥ ಮಾತುಗಳು ನೋಡಿ. ಯೋಹಾನ 3:16 ನಮ್ಮೆಲ್ಲರಿಗೂ ಗೊತ್ತಿರೋಂಥದ್ದು. ಇನ್ನೊಂದು ಸತಿ ಓದ್ಬಿಡೋಣ. ಯಾವ ರೀತಿ ಯೇಸು ಮೂಲಕನೇ ರಕ್ಷಣೆ ಇರೋದು ಅನ್ನೋದನ್ನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನ ಮಗನನ್ನು ಕೊಟ್ಟರು. ಆತನ ಮಗನ ನಂಬುವವನು ನಾಶವಾಗದೆ ನಿತ್ಯ ಜೀವನ. ಇವರು ಅದನ್ನೇ ನಂಬಲ್ವೇ? ಅದೇ ನಾವು ದೇವರ ಕಾರ್ಯ ಮಾಡ್ತೀವಿ ಅಂತ ಅದು ಹೆಂಗೆ ಹೇಳೋಕ್ಕಾಗತ್ತೆ ಅಲ್ವರ? ಆಮೇಲೆ ದೇವರಿಗೂ ಮನುಷ್ಯನಿಗೂ ಇವಾಗ ಒಂದು ಪಾಪದಿಂದ ಒಂದು ಹಗೆ ಉಂಟಾಯಿತು, ಒಂದು ದೂರ ಉಂಟಾಯಿತು, ಸಪ್ರೇಷನ್ ಆಗೋಯ್ತು, ಡಿವಿಷನ್ ಬಂದ್ಬಿಡ್ತು. ಯಾಕಂದರೆ ಮನುಷ್ಯ ಪಾಪ ಮಾಡಿಬಿಟ್ಟ ದೇವರಿಗೆ. ಈಗ ಅವರಿಬ್ಬರನ್ನ ಒಂದಾಗಿಸೋದಕ್ಕೆ ಒಬ್ಬರು ಮಧ್ಯವರ್ತಿ ಬೇಕು. ಅದೇ ದೇವರು ಕಳಿಸಿದಂಥ ಆತನ ಮಗ. ಆ ಮಧ್ಯವರ್ತಿ ಮೂಲಕನೇ ದೇವರ ಹತ್ರಕ್ಕೆ ನಾವು ಹೋಗ್ಬೋದು. ಆ ಮಧ್ಯವರ್ತಿ ಇಲ್ದಿರೋ ಹೆಂಗೆ ದೇವರ ಹತ್ರಕ್ಕೆ ಹೋಗೋಕ್ಕಾಗುತ್ತೆ ನೋಡಿ. 1 ತಿಮೋಥಿ 2:5. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯವರ್ತಿಯೂ ಒಬ್ಬನೇ, ಅದು ಮನುಷ್ಯನಾದ ಯೇಸು ಕ್ರಿಸ್ತನಂದ್ರು. ಈ ಯೇಸುನೇ ಮಧ್ಯವರ್ತಿ. ಈಗ ಇವರು ಅವ್ರನ್ನೇ ಮಧ್ಯವರ್ತಿ ಅಂತ ಅಂದಿರ ಮೊಹಮ್ಮದ್ನ ಮಧ್ಯವರ್ತಿ ಆಗಿ ಇಟ್ಕೊಂಡ್ರೆ ಅದು ಹೆಂಗೆ ದೇವರ ಹತ್ರ ಹೋಗೋಕ್ಕಾಗತ್ತೆ?
ಯಾಕಂದರೆ ಒಂದು ಮಧ್ಯವರ್ತಿ ಆಗಬೇಕಂದ್ರೆ ಅವರು ಆ ಪಾಪಿಗಾಗಿ ಅವರು ಜೀವನ ಕೊಟ್ಟಿರಬೇಕು. ಅದನ್ನು ಯೇಸು ಕೊಟ್ಟರು. ಅದನ್ನೇ ಇಲ್ಲಿ ನೆಕ್ಸ್ಟ್ ವಚನ ನೋಡ್ತೀವಿ ನೋಡಿ, ತಿರುಗಬೋದೇ ಅದನ್ನ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ನೋಡಿದ್ರ, ಆತನು ಎಲ್ಲರ ವಿಮೋಚನವಾಗಿ ತನ್ನನ್ನು ಒಪ್ಪಿಸಿಬಿಟ್ಟು, ಎಲ್ಲ ಪಾಪ ಮಾಡಿ ಮರಣದಲ್ಲಿ ಹೋಗ್ತಿರುವಾಗ ಅವರನ್ನು ಆ ಮರಣದಿಂದ ರಕ್ಷಿಸೋದಕ್ಕೆ ಈತನು ಪಾಪ ಮಾಡಿದ್ರೆ ಅವ್ರಿಗೋಸ್ಕರ ಪ್ರಾಣ ಕೊಟ್ಟರು. ಆದ್ದರಿಂದ ಅವರನ್ನು ರಕ್ಷಿಸಬಲ್ಲವನು ಆಗಿದ್ದಾನೆ. ಅವರ ಆ ಕಾರಣದಿಂದ ಆತ ಮಧ್ಯವರ್ತಿ ಆಗಿದ್ದು. ಈಗ ಮೊಹಮ್ಮದ್ ಯಾರಿಗೆ ಜೀವ ಕೊಟ್ಟರು? ಅನೇಕ ಜೀವನ ತೆಗೆದಿದ್ದಾರೆ ಹೊರತು ಅವ್ರ ಪ್ರಾಣ ಕೊಟ್ಟಿಲ್ಲ. ಅವ್ರು ಸಂತೋಷವಾಗಿ ಬದುಕಿದ್ರು ಅಲ್ವಾ. 9 10 ಮದುವೆಗಳನ್ನ ಮಾಡಿಕೊಂಡ್ರು, ಏನೇನೋ ಮಾಡಿಕೊಂಡು ಅವರು ಫುಲ್ ವಯಸ್ಸಾಗಿ ಲಾಸ್ಟಲ್ಲಿ ಸತ್ತರು. ಅದು ಹೆಂಗೆ ಸತ್ತರು ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅದು ಒಂದು ದೊಡ್ಡ ಸೀಕ್ರೆಟು. ಆ ಥರ ಅವ್ರು ಸತ್ತರು. ಆದರೆ ಅವ್ರ ಜನಗಳಿಗೂ ಹೋಗಿ ಅವ್ರು ಸಾಯಲಿಲ್ವೇ? ಯೇಸು ಒಂದು ಮದುವೆ ಮಾಡಿಕೊಂಡಿಲ್ಲ, ಪವಿತ್ರವಾದಂಥ ಜೀವಿತದಲ್ಲಿ ಜೀವಿಸಿ ತನ್ನ ಪವಿತ್ರವಾದಂಥ ಜೀವನವನ್ನು ಶಿಲುಬೆ ಮೇಲೆ ಪಾಪಿಗಳಿಗಾಗಿ ಸಮರ್ಪಣೆ ಮಾಡಿದ್ರು. ಆದ್ದರಿಂದ ಅವರು ಮಧ್ಯವರ್ತಿ ಆಗಿದ್ದಾರೆ. ಅವರ ಮೂಲಕ ನಾವೀಗ ತಂದೆ ಹತ್ರ ಹೋಗ್ಬೋದು. ಯಾಕಂದರೆ ಅವರು ನಮ್ಮ ಪಾಪಕ್ಕಾಗಿ ಸತ್ತಿರೋದ್ರಿಂದ ದೇವರು ನಮ್ಮ ಪಾಪಗಳನ್ನ ಅವರ ಹೆಸರಿನಲ್ಲಿ ಕ್ಷಮಿಸ್ತಾರೆ. ಅದರಿಂದ ಈ ಮುಸಲ್ಮಾನರು ಅವ್ರ ಮಧ್ಯವರ್ತಿನೇ ಸರಿಯಾಗಿ ಇಟ್ಕೊಂಡಿಲ್ಲ. ಆದ್ದರಿಂದ ಅವರು ದೇವರೊಂದಿಗೆ ಅವರು ದೇವರ ಜನಗಳಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ ಅಲ್ವರ. ಇದ್ರ ಬಗ್ಗೆನೇ ಯೇಸು ಕ್ಲಿಯರಾಗಿ ಹೇಳುವಾಗ ಅವರು ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ನೋಡಿ. 1 ಯೋಹಾನ 2:23, ಇದು ಯೋಹಾನ ಹೇಳಂತ ಮಾತು. ತಾನು ದೇವರ ಮಗನಿಗೆ ಸೇರಿದವನಲ್ಲವೆನ್ನುವವನು ತಂದೆಗೆ ಸೇರಿದವನಲ್ಲ, ತಾನು ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವವನು ತಂದೆಗೂ ಸೇರಿದವನಾಗಿದ್ದಾನೆ. ಇವರು ದೇವರ ಮಗನ್ನ ಅವ್ರು ಒಪ್ಪಿಕೊಂಡ್ರೆ ದೇವರೊಂದಿಗೆ ತಂದೆಯೊಂದಿಗೆ ಸೇರಿದ, ಮಗನ ಒಪ್ಕೊಳ್ಳಿ ತಂದೆಯೊಂದಿಗೆ ಸೇರಿಲ್ಲ. ಇವ್ರು ಹೇಳೋಕ್ಕಲ್ಮ ದೇವರೊಬ್ಬನೇ, ಅಲ್ಲ ಒಬ್ಬನೇ, ಬೇರೆ ಯಾರು ಅವ್ರಿಗೆ ಈಕ್ವಲ್ ಇಲ್ಲ. ಅದು ಓಕೆ, ಕರೆಕ್ಟೇ, ಅದು ಬೈಬಲ್ನಲ್ಲಿರೋದೆ. ಆದರೆ ನೆಕ್ಸ್ಟ್ ಏನು ಹೇಳ್ತಾರೆ? ಮೊಹಮ್ಮದ್ ಒಬ್ಬರೇ ಅವರ ಪ್ರಾಫೆಟು ಅನ್ನುವಾಗ ಅಲ್ಲೇ ಅವರು ಮೋಸ ಹೋದರು. ಮೊಹಮ್ಮದ್ ಅಲ್ಲ, ಯೇಸುನೇ ನಮಗೆ ಮಧ್ಯವರ್ತಿ. ದೇವರೊಬ್ಬರೇ, ದೇವರ ಮಗನಾದಂಥ ಯೇಸುನೇ ಮಧ್ಯವರ್ತಿ. ಯೇಸು ಮೂಲಕನೇ ನಾವು ಬರಬೇಕು. ಯೇಸು ಇಲ್ಲಾಂದರೆ ನಾವು ದೇವ್ರ ಹತ್ರ ಬರಲಿಕ್ಕೆ ಆಗೋದಿಲ್ಲ. ಅದನ್ನು ಇವರು ಅರ್ಥ ಮಾಡ್ಕೊಂಡಿಲ್ಲ ಅಲ್ವರ. ಯೇಸು ಎಷ್ಟು ಕ್ಲಿಯರಾಗಿ ಹೇಳ್ತಾರಲ್ವ, 14:6 ಯೋಹಾನ. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ. ನನ್ನ ಮೂಲಕ ಹೊರತು ಯಾರು ತಂದೆ ಹತ್ರ ಬರುವುದಕ್ಕಾಗಲ್ಲ. ಯಾಕಂದರೆ ನಾನೇ ಮಾರ್ಗ. ಹೆಂಗೆ ಮಾರ್ಗ? ಪಾಪ ಮಾಡಿಬಿಟ್ಟಿದ್ದೀವಿ ನಾವು, ದೇವರಿಂದ ದೂರ ಆಗ್ಬಿಟ್ಟಿದ್ದೀವಿ. ಈಗ ತಿರ್ಗಾ ದೇವ್ರ ಹತ್ರ ಬರ್ಬೇಕಂದ್ರೆ ಆ ಪಾಪಕ್ಕೆ ಪರಿಹಾರ ಆಗಬೇಕಲ್ಲ. ಹೆಂಗೆ ಪರಿಹಾರ ಆಗೋದು? ನೀತಿವಂತನಾದ ಯೇಸು ನಮಗಾಗಿ ಅವರು ಪ್ರಾಣ ಕೊಟ್ಟಿರೋದ್ರಿಂದ ಅವರ ಹೆಸರಿನಲ್ಲಿ ನಮಗೆ ಪಾಪ ಪರಿಹಾರ ಆಗ್ತದೆ. ನಾವು ನೀತಿವಂತರಂತ ನಿಷ್ಕರ್ಷಿಸಲ್ಪಟ್ಟು ನಾವು ದೇವರ ಮಕ್ಕಳಾಗ್ಬೋದು. ಅವರೇ ಮಾರ್ಗ ಅಲ್ವರ, ಅವರೇ ಸತ್ಯ. ಇದೇ ಸತ್ಯ. ಅವ್ರು ಬಂದು ನಮಗಾಗಿ ಪ್ರಾಣ ಕೊಟ್ಟದ್ದೇ ಸತ್ಯ. ಅದನ್ನು ನಂಬಿದ್ರೆ ನಮಗೆ ಜೀವ ಸಿಗುತ್ತೆ. ಆದರೆ ಅವ್ರನ್ನ ನಂಬ್ದಿರ ನಾವು ಹಂಗೆ ಅಲ್ಲ ಹತ್ರ ಬೇರೆ ಮೂಲಕ ಹೋಗ್ತೀವಿ ಅಂದರೆ ಅದು ಹೆಂಗೆ ಸಾಧ್ಯ ಅಲ್ವರ ಸಹೋದರ. ಅದರಿಂದ ಇದರಲ್ಲಿ ನಾವು ಏನು ತಿಳ್ಕೊಬೋದಂದರೆ, ಮುಸಲ್ಮಾನರು ಈಗ ಅವ್ರು ಮಾಡುವಂಥದ್ದು ದೇವರ ಅಪ್ಪಣೆ ಮೇರೆಗೆ ಮಾಡುವಂಥದ್ದಲ್ಲ. ಅದು ನೋಡಿ, ಒಂದು ಕಾಲದಲ್ಲಿ ದೇವರು ಇಸ್ರಾಯೇಲ್ನ ಒಂದು ಸ್ಟೇಟಾಗಿ, ಒಂದು ದೇಶವಾಗಿ ಇಟ್ಟು ಅವ್ರ ಮೂಲಕ ಈ ಕಾರ್ಯನೆಲ್ಲ ತೀರ್ಪುಗಳನ್ನ ಮಾಡಿದ್ರು. ಆದರೆ ಯೇಸು ಬಂದ ನಂತರ, ತನ್ನ ಮಗನೂ ಬಂದ ನಂತರ ಈಗ ಲೋಕದಲ್ಲಿ ಯಾವ ಒಂದು ದೇಶನೂ ಕೂಡ ಆರಿಸ್ಕೊಂಡಿಲ್ಲ ದೇವರು ಅಲ್ವರ. ಈಗ ಯಾವುದೋ ಒಂದು ಸ್ಟೇಟ್ನ ಇಟ್ಕೊಂಡು ಇದು ನನ್ನ ರಾಜ್ಯ, ಇದು ಅಲ್ಲಿ ನಾನು ರಾಜನಾಗಿದ್ದೇನೆ, ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ದೇವರು ಎಲ್ಲೂ ಹೇಳಿಲ್ಲ ಅಲ್ವರ. ಯೇಸು ಇನ್ಫ್ಯಾಕ್ಟು ಪೈಲಟ್ ಕೇಳ್ತಾನೆ, ನೀವೊಂದು ರಾಜನ ಅನ್ನುವಾಗ ಏನಂತ ಹೇಳ್ಬಿಟ್ರು? ಯೋಹಾನ 18:36. ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ, ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯೆಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ನೋಡಿದ್ರ, ನನ್ನ ರಾಜ್ಯ ಇಲ್ಲಿಯದಲ್ಲ, ಇಲ್ಲಿ ಒಂದು ರಾಜ್ಯ ಮಾಡಲಿಲ್ಲ ಯೇಸು ಅಲ್ವರ. ಹಂಗಿದ್ದಿದ್ರೆ ನನ್ನ ರಾಜ್ಯವಾಗಿದ್ದರೆ ಆಗ ನನ್ನ ಶಿಷ್ಯರು ನನಗಾಗಿ ಹೋರಾಟ ಮಾಡೋರಲ್ಲ, ಕತ್ತಿ
ಬಿಲ್ಲು ಬಾಣ ಇಟ್ಕೊಂಡು ಯುದ್ಧ ಮಾಡೋರಲ್ಲ, ಆ ಥರ ನನ್ನ ರಾಜ್ಯ ಈ ಲೋಕದಲ್ಲ ಅಂದ್ಬಿಟ್ರು. ಆದರೆ ಅವರು ಆಳ್ವಿಕೆ ಮಾಡೋಂಥದ್ದು ಯಾರಲ್ಲಿ ಅಂದರೆ ಜನಗಳ ಮನಸ್ಸಿನಲ್ಲಿ. ನೋಡಿದ್ರೆ ಅವರು ಆಳ್ವಿಕೆ ಮಾಡ್ತಾರೆ. ಅವ್ರನ್ನ ಕೇಳಿದಾಗ ನಿನ್ನ ರಾಜ್ಯ ಎಲ್ಲಿ ಹೆಂಗೆ ಬರ್ತದೆ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳಿದಂಥ ಮಾತು ಲೂಕ 17ನೇ ಅಧ್ಯಾಯ 20-21. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ. ಅದೇ ಓಪನ್ ಆಗಿ ಇದು ನನ್ನ ರಾಜ್ಯ, ಅದು ನನ್ನ ರಾಜ್ಯ ಅಂತ ಬರುವಂಥದ್ದಲ್ಲ, ಆ ರೀತಿ ಬರುವಂಥದ್ದಲ್ಲ. ಇಗೋ ಇಲ್ಲಿ ಇದೆ, ಅಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ದೇವರ ರಾಜ್ಯ ನಿಮ್ಮಲ್ಲಿದೆ, ನಿಮ್ಮ ಹೃದಯದಲ್ಲಿದೆ. ಈಗ ಯೇಸು ರಾಜನಾಗಿದ್ದಾನೆ ಅಂದರೆ ಆತನ ನಂಬುವವರ ಮನಸ್ಸಿನಲ್ಲಿ ರಾಜನಾಗಿದ್ದಾನೆ. ಅವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡ್ಕೊಳ್ಳುವವರ ಜೀವಿತದಲ್ಲಿ ಆತನು ರಾಜನಾಗಿದ್ದಾನೆ ಹೊರತು ಆತನೀಗ ಒಂದು ರಾಜ್ಯ ಮಾಡಿ ಇಲ್ಲಿ ಇದು ನನ್ನ ರಾಜ್ಯ, ಈ ಅದರ ಮೇಲೆ ನಾನು ರಾಜನಾಗಿದ್ದೇನೆ ಅಂತ ಹೇಳಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಮೂಲಕ ದೇವರ ತೀರ್ಪುಗಳನ್ನ ದೇವರ ವಿರೋಧಿಗಳ ಮೇಲೆ ತಂದಂಗೆ ಈಗ ಆ ರೀತಿ ಯೇಸುಸ್ವಾಮಿ ಮಾಡ್ತಿಲ್ಲ. ಈಗ ಯಾರು ನಿಜವಾಗಿ ಆತನ ನಂಬಿದ್ದಾರೋ, ಅವರ ಮಾತನ್ನು ನೆರವೇರಿಸ್ತಿದ್ದಾರೋ ಅವರ ಹೃದಯದಲ್ಲಿ ಯೇಸು ಸ್ವಾಮಿ ರಾಜನಾಗಿ ಆಳ್ವಿಕೆ ಮಾಡ್ತಿದ್ದಾನೆ. ಅದು ಎಲ್ಲನೇ ಇರ್ಬೋದು, ಅದು ಯಾವ ದೇಶದಲ್ಲನೇ ಇರ್ಬೋದು, ಅದು ಯಾರನೇ ಇರ್ಬೋದು, ಅವರೆಲ್ಲ ಒಂದು ಕಡೆ ಸೇರಿಲ್ಲ, ಒಂದು ರಾಜ್ಯವಾಗಿ ಈಗ ಇಲ್ಲ ಭೂಲೋಕದಲ್ಲಿ ಎಂಬುದಾಗಿ ನಾವು ನೋಡ್ತೀವಿ. ಅದರಿಂದ ಇವರು ಜೋಶವಾಗಿ ದೇವರು ಹೇಳ್ಬಿಟ್ರಲ್ಲ ಹಂಗೆ ನಾವು ಮಾಡ್ತಿದ್ದೀವಿ ಅನ್ನೋದಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇವ್ರಿಗೆ ದೇವರೊಂದಿಗೆ ಸಂಬಂಧನೇ ಇಲ್ಲ. ಯಾಕಂದರೆ ದೇವರು ಕಳಿಸಿದಂಥ ಒಬ್ಬನೇ ಮಧ್ಯಸ್ಥನು ತನ್ನ ಮಗನನ್ನು ಇವರು ಅಂಗೀಕರಿಸಿಲ್ಲ. ಆದ್ದರಿಂದ ಇವರು ಪಾಪ ಕ್ಷಮಾಪಣೆ ಇಲ್ಲ ಅಲ್ಲವರ. ಇವರು ಒಳ್ಳೆ ಕಾರ್ಯ ಮಾಡ್ತಾರೆ, ಕೆಟ್ಟ ಕಾರ್ಯ ಮಾಡಿದಾರಲ್ಲ, ಅದಕ್ಕೆ ಪಾಪ ಕ್ಷಮಾಪಣೆ ಹೆಂಗೆ ಸಿಗ್ತದೆ ಅವ್ರಿಗೆ? ಅದಕ್ಕೆ ಒಂದು ಮಾರ್ಗನೇ ಇವರು ತಿಳಿದವರಾಗಿದ್ದಾರೆ. ಅದರಿಂದ ಸೋದರಿ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆಯಿತು ಹಂಗೆ ಮಾಡ್ತಿದ್ದೆ ಅನ್ನೋದಕ್ಕೆ ಬರುವುದಿಲ್ಲ. ಆಮೇಲೆ ಇನ್ನೊಂದು ಇವರು ಹೇಳೋದೇನೆಂದರೆ, ಈ ಕ್ರೂಸೈಡ್ಗಳು ಈ ಕ್ಯಾಥೋಲಿಕ್ ಚರ್ಚ್ ಮಾಡಲಿಲ್ವಾ? ಈ ಮಿಡಲ್ ಏಜಸ್ನಲ್ಲಿ ಪೋಪ್ಗಳು ರಾಜರೊಂದಿಗೆ ಆಳ್ವಿಕೆ ಮಾಡ್ತಾಯಿದ್ರು, ಭಾಳ ಪವರ್ಫುಲ್ ಆಗಿದ್ದರು. ಆಗ ಅವರೇ ಸೈನ್ಯ ಇಟ್ಕೊಂಡಿದ್ರು. ಆಗ ಸೈನ್ಯನ ಕಳಿಸಿ ಯೆರೂಸಲೇಮ್ ಮೇಲೆ ಯುದ್ಧ ಮಾಡಿ ಅವರು ಇದೆಲ್ಲ ಮಾಡಿದ್ದಾರೆ. ಅದು ಥರ ನಾವು ಮಾಡ್ತಿದ್ದೀವಿ ಅಂತ. ಆದರೆ ಆ ಥರ ಮಾಡಬೇಕಂತ ಯೇಸು ಸ್ವಾಮಿ ಎಲ್ಲ ಹೇಳಿಲ್ಲ. ಈ ಪೋಪ್ಗಳು ಈ ಕ್ರೂಸೇಡ್ಗಳೆಲ್ಲ ಮಾಡ್ರಿ ಅಂತ, ಅದು ಕರೆಕ್ಟ್ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಅವ್ರು ಮಾಡಿದ ತಪ್ಪೇ. ಅವ್ರು ಮಾಡಿದಂಥ ಒಂದು ಕಾರ್ಯ ದೇವರಿಂದ ಬಂದಂಥದ್ದಲ್ಲ. ಎಲ್ಲೂ ದೇವರು ಪೋಪ್ನ ಅಪಾಯಿಂಟ್ ಮಾಡಲಿಲ್ಲ, ಪೋಪ್ ಯುದ್ಧ ಮಾಡ್ರಿ ಅಂತ ದೇವರು ಎಲ್ಲೂ ಹೇಳಿಲ್ಲ. ಅವರು ಮಾಡಿದಂಥದ್ದು ತಪ್ಪು ಕಾರ್ಯ. ಅದು ಪೋಪಸಿ ಅನ್ನೋ ಕ್ಯಾಥೋಲಿಕ್ ಸಭೆ ಬಿದ್ದು ಹೋದಂಥ ಕೆಟ್ಟು ಹೋದಂಥ ಸಭೆ ಆಗಿದೆ. ಅದು ಅವ್ರು ಮಾಡಿದ್ರು, ಅದನ್ನು ನಾವು ಮಾಡ್ತಿದ್ದೀವಿ ಅನ್ನೋದಕ್ಕೆ ಬರುವುದಿಲ್ಲ. ಅವ್ರು ಮಾಡಿದ್ರು ತಪ್ಪೇ, ನೀವು ಮಾಡಿದ್ರು ತಪ್ಪೇ. ಆ ಕಾಲದಲ್ಲಿ ಮಾಡಿದ್ರು, ಭಾಳ ಹಿಂಸೆಗಳನ್ನ ಮಾಡಿದ್ರು ಪೋಪುಗಳು, ಕ್ಯಾಥೋಲಿಕ್ ಸಭೆ ನಾಯಕರುಗಳು. ಅನೇಕ ದೇಶಗಳಲ್ಲಿ ಯುರೋಪಲ್ಲಿ ನೋಡುವಾಗ ಒಂದೊಂದು ಊರಿಗೂ ಹೋಗಿ ಒಂದೊಂದು ಮನೆಯಲ್ಲೂ ನೀವು ಮೇರೆ ನಂಬ್ತೀಯಾ, ಪೋಪ್ ಹೇಳ್ದಂಗೆ ಕೇಳ್ತೀಯಾ ಅಂತ ಅವರಿಗೆ ಕೇಳಿ, ಅವ್ರು ಇಲ್ಲ ಅಂದಾಗ ಅವ್ರನ್ನ ಸಾಯಿಸಿ ನಾನಾ ಹಿಂಸೆ ಕೊಟ್ಟು ಅವ್ರನ್ನ ಸಾಯಿಸಿರೋದನ್ನ ಎಷ್ಟೋ ಸಾವಿರ ಲಕ್ಷಗಳ ಜನಗಳನ್ನ ಆ ಥರ ಮಾಡಿದ್ದಾರೆ. ಅದು ನಿಜ, ಹಿಸ್ಟ್ರಿನಲ್ಲಿ ಇದೆ. ಅದಕ್ಕಾಗಿ ಪೋಪ್ ಜಾನ್ ಪಾಲ್ II ಕ್ಷಮಾಪಣೆ ಕೂಡ ಕೇಳಿದ್ರು ಓಪನ್ ಆಗಿ. ಇನ್ಕ್ವಿಸಿಷನ್ ಅಂತ ಹೇಳ್ತಾರೆ. ಇನ್ಕ್ವಿಸಿಷನ್ ಅದೇ, ಇವರು ಹೋಗಿ ಎನ್ಕ್ವೈರ್ ಮಾಡಿ ಅವರು ಮೇರಿ ನಂಬಲ್ಲ, ಪೋಪ್ ಮಾತನ್ನ ಕೇಳಲ್ಲ ಅಂದರೆ ಅವ್ರನ್ನ ನಾಶ ಮಾಡಿದ್ದಾರೆ. ಊರುಗಳನ್ನೇ ನಾಶ ಮಾಡಿಬಿಟ್ಟಿದ್ದಾರೆ. ಅದು ಕೂಡ ಟೆರರಿಸ್ಟ್ ಆ್ಯಕ್ಟಿವಿಟಿನೇ. ಅದು ದೇವರು ಎಲ್ಲೂ ಮಾಡು ಅಂತ ಹೇಳಿಲ್ಲ, ಯೇಸು ಮಾಡು ಅಂತ ಹೇಳಿಲ್ಲ. ಅದು ತಪ್ಪು. ಅದರಿಂದ ಅವ್ರು ಮಾಡಿದ್ರು ಅನ್ನೋದಕ್ಕೆ ನಾವು ಮಾಡೋದು ಕರೆಕ್ಟ್ ಅನ್ನೋದು ಕೂಡ ತಪ್ಪಾಗ್ತದೆ. ಯಾಕಂದರೆ ನಿಜವಾಗ್ಲೂ ಬೈಬಲ್ನಲ್ಲಿ ಇದನ್ನು ಖಂಡಿಸಿದೆ. ಬೈಬಲ್ನಲ್ಲಿ ದೇವರ 10 ಆಜ್ಞೆ ಕೊಡುವಾಗಲೇ ಹೇಳ್ಬಿಟ್ರು, ನೀನು ನರಹತ್ಯೆ ಮಾಡಬಾರದು, ಕೊಲೆ ಮಾಡಬಾರದು. ಅವನೇನೇ ತಪ್ಪು ಮಾಡಿ ಇರ್ಬೋದು, ಅವನ್ನ ಬೇಕಾದ್ರೆ ನೀನು ನ್ಯಾಯಸಭೆಗೆ ತಗೊಂಬ, ನ್ಯಾಯವಾಗಿ ವಿಚಾರಣೆ ಮಾಡಿ ಮರಣದಂಡನೆ ಅವನಿಗೆ ವಿಧಿಸ್ಬೋದು ಹೊರತು ನೀನೇ ಹೋಗಿ ಇನ್ನೊಬ್ಬರ ಜೀವ ತೆಗಿಬಾರ್ದು ಅಂತ ದೇವರು ಹೇಳ್ಬಿಟ್ರಲ್ಲ. ಮೊದಟ ಬೈಬಲ್ನಲ್ಲಿ ಆ ಥರ ಕೊಲೆ ಮಾಡಿದವನು ಯಾರು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ಕಾಯಿನಲ್ವ. ಕಾಯಿನ ಆಬೇಲನ್ನ ಹೊಡೆದು ಅವನ್ನ ಸಾಯಿಸಿದಾಗ ದೇವ್ರು ಸುಮ್ಮನೆ ಇದ್ಬಿಟ್ರಾ? ಏನು ಗೊತ್ತಿಲ್ಲದಂಗೆ ಇದ್ಬಿಟ್ರಾ? ಇಲ್ಲ. ಕಾಯಿನ ಬಂದು ಕೇಳ್ತಾರೆ, ಕಾಯಿನ ಎಲ್ಲಿದೆಯಾ, ನೀ ಏನು ಮಾಡಿದ್ಯಾ ಕೇಳ್ತಾರಲ್ಲ ಬಂದ್ಬಿಟ್ಟು.
ಆಗ ಅವನು ತಪ್ಪಿಸ್ಕೊಳಕ್ಕೆ ನೋಡಿ, ನನಗೇನು ಗೊತ್ತು ಆಬೇಲ್ ಎಲ್ಲಿದ್ದಾನೆ, ನನಗೇನು ಗೊತ್ತು, ನಾವು ನೋಡ್ಕೊಳ್ಳೋದು ನನ್ನ ಕೆಲಸ ಅಂದಾಗ, ಆಗ ನಿನ್ನ ರಕ್ತ ಭೂಮಿಯಿಂದ ನೀನು ಸುರಿಸಿದಂಥ ರಕ್ತ ಭೂಮಿಯಿಂದ ನನ್ನ ಕರೆ ಮಾಡ್ತಿದ್ಯಲ್ಲ ಅಂತ ಹೇಳಿದ್ರು. ಅವನು ಬಿಟ್ಬಿಡಲಿಲ್ಲ. ನೋಡಿ ಅದನ್ನ ಆದಿಕಾಂಡ 4ನೇ ಅಧ್ಯಾಯ 10ನೇ ವಚನ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ನೋಡಿದ್ರ, ನೀನು ರಕ್ತ ಚೆಲ್ಲಿದೆಯಲ್ಲ, ಅದು ಇನ್ನೋಸೆಂಟ್ ಬ್ಲಡ್ ಅಂತಾರೆ. ಅವನು ಸಾಯುವಂಥ ತಪ್ಪೇನು ಮಾಡಿಲ್ಲ. ಅವನು ಮಾಡಿದ್ದೇನು? ಅವನು ದೇವರಿಗೆ ಒಳ್ಳೆಯ ಒಂದು ಬಲಿನ ಸಮರ್ಪಿಸಿದ, ದೇವರು ಅದನ್ನು ಸ್ವೀಕಾರ ಮಾಡಿದ್ರು, ಇವೊಂದು ಸ್ವೀಕರಿಸ್ಕೊಳ್ಳಿಲ್ಲ. ಆದ್ದರಿಂದ ಇವ್ರಿಗೆ ಅಸೂಯ ಬಂದು, ಕೋಪ ಬಂದು ಅವನ್ನ ಸಾಯಿಸ್ಬಿಟ್ಟ. ಆಗ ದೇವರು ಸುಮ್ಮನೆ ಬಿಡಲಿಲ್ಲ, ಅವನ ಕರೆದು ನೀವು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಹೇಳಿ ಅವನಿಗೆ ಶಾಪ ಕೊಡ್ತಾರೆ ಅಲ್ವರ. ಅದರಿಂದ ದೇವರು ಯಾವಾಗಲೂ ಇನ್ನೋಸೆಂಟ್ ಜನಗಳನ್ನ ಹೋಗಿ ಹಿಂಸೆ ಮಾಡಿ ಸಾಯಿಸುವಂಥದ್ದು ದೇವರು ಯಾವಾಗಲೂ ಎನ್ಕರೇಜ್ ಮಾಡಿಲ್ಲ. ಅದು ಹಳೆ ಒಡಂಬಡಿಕೆ ಆಗಿರ್ಬೋದು, ಹೊಸ ಒಡಂಬಡಿಕೆ ಆಗಿರ್ಬೋದು. ನೋಡಿ ಎಷ್ಟು ಕ್ಲಿಯರಾಗಿ ನಾವು ನೋಡುವಾಗ, ಮೊದಲನೇ ಲೋಕ ಅಂತ್ಯ ಮಾಡಿ ಮೇಲೆ ಈ ನೂತನ ಲೋಕಕ್ಕೆ ಅವರು ಪ್ರವೇಶಿಸ್ತಾರಲ್ಲ, ಆಗ ನೋವಾ ಮತ್ತು ಅವನ ಕುಟುಂಬದವರು, ಆಗ ದೇವರು ನೀವು ಪ್ರಾಣಿಗಳನ್ನ ಕೂಡ ನೀವು ಆಹಾರವಾಗಿ ಸ್ವೀಕಾರ ಮಾಡ್ಬೋದು ಅಂತ ಅವ್ರಿಗೆ ಪರ್ಮಿಷನ್ ಕೊಟ್ಟರು, ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋಕ್ಕೆ. ಆದರೆ ಆಗ ನರ ಮನುಷ್ಯನ ಮಾತ್ರ ನೀನು ರಕ್ತ ಸುರಿಸ್ಬೇಡ ಅಂತ ಹೇಳಿದ್ರು. ನೋಡಿ ಅದನ್ನು ಆದಿಕಾಂಡ 9ನೇ ಅಧ್ಯಾಯ 6ನೇ ವಚನ. ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದನಾದ್ದರಿಂದ ಯಾರು ಮನುಷ್ಯರ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು. ನೋಡಿದ್ರ, ಸೊ ದೇವರು ಸ್ವರೂಪದಲ್ಲಿ ಮನುಷ್ಯನ್ ಮಾಡಿದ್ದಾನೆ, ಅವನ ರಕ್ತ ಸುರಿಸಿದ್ರೆ ಅವನ ರಕ್ತ ಸುರಿತದೆ ಅಂತ ಹೇಳ್ಬಿಟ್ರು ಅಲ್ವರ. ಅದರಿಂದ ಮನುಷ್ಯನ ರಕ್ತ ಸುರಿಸೋದಕ್ಕೆ ಯಾರಿಗೂ ಯಾವ ಹಕ್ಕು ಇಲ್ಲ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ದೇವರು ಅದನ್ನು ನಿಷೇಧಿಸ್ತಾರೆ. ಹೋಗ್ಬಿಟ್ಟು ಇನ್ನೋಸೆಂಟ್ ಪೀಪಲ್ನ ಶೂಟ್ ಮಾಡಿಬಿಡೋದು, ಬಾಂಬ್ಗಳು ಇಟ್ಬಿಡೋದು, ಇದೆಲ್ಲ ದೇವರಿಗೆ ವಿರುದ್ಧವಾದಂಥ ಕಾರ್ಯ. ಈ ಥರ ಮಾಡೋಂಥವ್ರು ದೇವರಿಗೆ ಲೆಕ್ಕ ಕೊಡಬೇಕಾಗತ್ತೆ. ಆಬೇಲ್ ಸತ್ತಿ ಹೋಗ್ಬಿಟ್ಟಿದ್ರು, ಆತನ ದೇವರು ಬಿಡಲಿಲ್ಲ. ಆತಂಗಾದ ಅನ್ಯಾಯನ ಬಂದು ವಿಚಾರಿಸಿದ್ರು ದೇವರು. ಈ ಅನ್ಯಾಯ ಕೃತ್ಯಗಳಿದೆಲ್ಲ ಅಲ್ವರ. ಈ ಪಹಲ್ಗಾಮ್ ಆ ಒಂದು ಇನ್ಸಿಡೆಂಟನ್ನು ನೋಡುವಾಗ ಇವ್ರುಗಳು ಎಷ್ಟು ಬೇಡಿಕೊಂಡ್ರು ಅವ್ರನ್ನ ಬಿಡದಿರ. ಅವರ ಕಣ್ಣು ಮುಂದೆನೇ ಅವರ ಗಂಡನ್ನು ಸಾಯಿಸಿರುವಂಥದ್ದು, ತಂದೆಗಳನ್ನ ಸಾಯಿಸಿರುವಂಥದ್ದು ನೋಡುವಾಗ ಇದು ಎಷ್ಟು ಅನ್ಯಾಯವಾದಂಥದ್ದು. ಅವ್ರು ಹೇಳ್ತಾರಲ್ಲ, ಕಣ್ಣೀರಿಂದ ಆ ಸ್ತ್ರೀಗಳು ಮಾತಾಡೋದು ನಾನು ನೋಡುವಾಗ, ನಾವೇನು ತಪ್ಪು ಮಾಡಿದ್ವಿ ಅಂತಾರೆ ಅವರು. ನಮಗೂ ಇದಕ್ಕೂ ಏನು ಸಂಬಂಧ? ನಾವು ನಮ್ಮ ನಂಬಿಕೆನ ಕೇಳಿ, ನಮ್ಮ ಮತನ ಕೇಳ್ಬಿಟ್ಟು ನಮ್ಮನ್ನ ಶೂಟ್ ಮಾಡ್ತಿದ್ದಾರಲ್ಲ, ಅದರಲ್ಲಿ ಏನು ನ್ಯಾಯ ಇದೆ ಅಂತಾರೆ. ನಮಗೂ ಇವ್ರಿಗೂ ಏನಾನ ಒಂದು ವಾಗ್ವಾದ ಇದೆಯಾ? ನಾವು ನಮ್ಮ ನಂಬಿಕೆ, ನಮ್ಮ ಜೀವಿತ, ನಾವು ನಮ್ಮ ಪಾಡಿಗೆ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಾಯಿದ್ದೀವಿ. ಆದರೆ ಇವರು ಬಂದು ಎಷ್ಟು ಅನ್ಯಾಯವಾಗಿ ಇವರು ಸಾಯಿಸಿದ್ದಾರೆ. ಇವರು ನಿಜವಾಗಲೂ ಇವರು ದೇವರನ್ನ ನಂಬುವಂಥವ್ರಾ? ಇವರು ಮಾಡುವಂಥದ್ರಲ್ಲಿ ಏನಾದರೂ ನೀತಿ ಇದೆಯಾ, ನ್ಯಾಯ ಇದೆಯಾ ಅಂತ ಕೇಳ್ತಿದ್ದಾರೆ ಇವರು. ಅದರಲ್ಲಿ ಎಷ್ಟು ಮಾತಲ್ಲಿ ನಿಜ ಇದೆ ನೋಡಿ. ಅವ್ರನ್ನ ಶೂಟ್ ಮಾಡೋದಕ್ಕೆ ಯಾವ ಒಂದು ಕಾರಣವೂ ಇಲ್ಲ. ಅವರೇನೋ ಆರ್ಮಿನಲ್ಲಿ ಇದ್ದಾರಾ? ಇಲ್ಲಾಂದರೆ ಯುದ್ಧದಲ್ಲಿ ಆಗುವಾಗ ಯುದ್ಧಗಳಾಗ್ತದೆ, ಒಬ್ಬರನ್ನೊಬ್ರು ಹೊಡ್ಕೊತಾರೆ, ಅದು ಬೇರೆ ವಿಷಯ. ಆದರೆ ಇವರು ಇನ್ನೋಸೆಂಟ್ ಪೀಪಲ್, ಸಿವಿಲ್ ಪೀಪಲ್, ಇವರು ಆರ್ಡಿನರಿ ಪೀಪಲ್ಲು. ನಮ್ಮನ್ನು ಹೋಗ್ಬಿಟ್ಟು ಆ ಥರ ಶೂಟ್ ಮಾಡಿದ್ರಲ್ಲ ಅನ್ನುವಾಗ ನಿಜವಾಗ್ಲೂ ಇದು ದೇವರು ಖಂಡಿಸ್ತಾರೆ. ಬೈಬಲ್ನಲ್ಲಿ ನೋಡುವಾಗ ಸೊಲೊಮೋನ್ ಬರೆದಂಥ ಜ್ಞಾನೋಕ್ತಿಗಳು ಕೂಡ 6ನೇ ಅಧ್ಯಾಯ 16ರಿಂದ 18 ಓದುವಾಗ ಕೂಡ ನಮ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಬೋದು ನೋಡಿ. ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ದೇವರಿಗೆ ಅಸಹ್ಯವಾದ ಕಾರ್ಯಗಳು 7 ಕಾರ್ಯಗಳಿವೆ. ದೇವರು ಹಾಗೆ ಮಾಡುವಂಥದ್ದು, ಇದನ್ನ ದೇವರು ಒಪ್ಪಿಕೊಳ್ಳೋದೇ ಇಲ್ಲ ಯಾವ ಕಾರಣಕ್ಕೂ. ಅದ್ಯಾವ ವಿಷಯಗಳು ನೋಡಿ. ಯಾವವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ನೋಡಿದ್ರ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ ದೇವರಿಗೆ ಅಸಹ್ಯವಾದಂಥದ್ದು, ದೇವರಿಗೆ ಇಳಿಸಿದಂಥದ್ದು, ಹಾಗೇ ಆಗಿರುವಂಥದ್ದು. ನಿರ್ದೋಷ ವ್ಯಕ್ತಿಗಳವರು, ಅವ್ರನ್ನ ಇವರು ಕೊಂದಾಕುವಂಥದ್ದು ಎಷ್ಟು ದೇವರಿಗೆ ವಿರೋಧ ಅಂತ ಬೈಬಲ್ ಹೇಳ್ತಿದೆ ನೋಡಿ ಅಲ್ವರ. ಆಮೇಲೆ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ,
ಒಡಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. ನೋಡಿದ್ರ ಈ ಹೇಳೆ ಒಡ ಹುಟ್ಟಿದವರಲ್ಲಿ ಬ್ರದರ್ಸ್ ತರ, ಎಲ್ಲರೂ ಬ್ರದರ್ಸ್ ತಾನೆ, ಸೋದರಗಳು. ಅವ್ರ ಮಧ್ಯದಲ್ಲಿ ಈ ಚುಚ್ಚನ ಹಾಕುವಂಥವ್ರು, ಅವರನ್ನು ಬೇರ್ಪಡಿಸುವಂಥ ಕಾರ್ಯ ಮಾಡುವಂಥದ್ದು ನೋಡ್ರಿ. ಈಗ ಇವ್ರು ಕಾಶ್ಮೀರಲ್ಲಿ ಮಾಡಿದಂಥ ಆ ಒಂದು ಕಾರ್ಯ ಎಷ್ಟು ಸಹೋದರಗಳ ಮಧ್ಯದಲ್ಲಿ ಈಗ ಒಂದು ಹಾಗೆ ಒಂದು ತಕ್ಕೊಂಬರುವಂಥ ಕಾರ್ಯವಾಗಿದೆ ಅಲ್ವ. ನೋಡಿ, ಯೋಚನೆ ಮಾಡಿರಿ. ಈಗ ಅದನ್ನು ನೋಡ್ತಿರುವಾಗ, ಇವಾಗ ನಾವು ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ, ನಾವು ಕ್ರಿಶ್ಚಿಯನ್ನು. ಅಲ್ಲಿ ಸತ್ತಿರೋರೆಲ್ಲ ಮೋಸ್ಟ್ಲಿ ಹಿಂದೂಸೇ, ಒಬ್ಬ ಮಾತ್ರ ಕ್ರಿಶ್ಚಿಯನ್. ಆದರೂ ನಮಗೆ ಅವರು ಯಾರಾಗಿದ್ರೂ ನಮಗೆ ಒಂದು ಕೋಪ ಬರ್ತದೆ, ದುಃಖ ಆಗತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ಕೋಪ, ಒಂದು ದ್ವೇಷ ಬರುತ್ತೆ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇವರು ಅಂತ. ಇವಾಗ ನೋಡಿ, ಎಷ್ಟು ಜನ ಇವಾಗ ನಮ್ಮಲ್ಲೂ ನಮಗೂ ಫ್ರೆಂಡ್ಸ್ ಇದ್ದಾರೆ, ನಾವು ಬಿಸ್ನೆಸ್ ಮಾಡ್ತೀವಿ, ವ್ಯವಹಾರಗಳು ಮಾಡ್ತೀವಿ, ನಾವೆಲ್ಲ ನಮ್ಮ ಪಾಡಿಗೆ ನಾವು ಸಮಾಧಾನದ ಇದ್ದೀವಿ, ಮುಸ್ಲಿಮ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು. ಆದರೆ ಇದಾದಮೇಲೆ ಜನಗಳ ಮನಸ್ಸಿನಲ್ಲೇ ಒಂದು ಕಷ್ಟ ಆಗಿಬಿಟ್ಟಿದೆ, ಅವರೆಲ್ಲ ಒಂದು ಬೇರಣಿಕೆ ಬಂದ್ಬಿಟ್ಟಿದೆ. ಈಗ ಅವ್ರಿಗೆ ಕೋಪ ಬರುತ್ತೆ. ಇವನು ಅದು ಅವರು ಮುಸ್ಲಿಮ ಅಂತ ಕೇಳಿ, ಹಿಂದೂನ ಅಂತ ಕೇಳಿ ಹೊಡೆದಾಗ ಖಂಡಿತ ಏನಾಗುತ್ತೆ, ಜನಗಳಿಗೆ ಆ ರೋಷ ಬರುತ್ತೆ. ಎಷ್ಟು ಇದು ಅವ್ರ ಮೇಲೆ ಒಂದು ಅಸಹ್ಯ ಬರ್ತದೆ, ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ಬರ್ತದೆ. ಮತ್ತು ಅವರ ಕುರಾನ್ನಲ್ಲೇ ಈ ಥರ ಬರೆಯಲ್ಪಟ್ಟಿದೆ ಅನ್ನುವಾಗ, ಆ ಜನಗಳು ಲೋಕದಲ್ಲಿ ಅನೇಕ ಜನಗಳು ಹಿಂಗೆ ಮಾಡ್ತಿದ್ದಾರೆ ಅನ್ನುವಾಗ ಖಂಡಿತ ಅವ್ರ ಮೇಲೆ ಒಂದು ಅಸಹ್ಯ ಉಂಟಾಗ್ತದೆ. ಅವರೆಲ್ಲ ಬಿರುವಣಿ ಬಂದ್ಬಿಡ್ತದೆ, ಆಲ್ರೆಡಿ ಬಂದ್ಬಿಟ್ಟಿದೆ ಅಲ್ಲ. ನೋಡಿ, ಇಂಡಿಯಾ ಪಾಕಿಸ್ತಾನ ಅವ್ರ ಪಾಡಿಗೆ ಅವ್ರು ಇದ್ದರು, ಸಮಾಧಾನ ಮಾಡಿಕೊಂಡು ಹೋಗ್ತಿದ್ರು ಅಲ್ವಾ. ಆದರೆ ಈ ಇನ್ಸಿಡೆಂಟು ಪಾಕಿಸ್ತಾನ ಒಂದು ಸಹಾಯದಿಂದ ಮಾಡಿದ್ರು ಅಂತ ಭಾಳ ಸ್ಟ್ರಾಂಗಾಗಿ ಎವಿಡೆನ್ಸ್ ಇಟ್ಕೊಂಡು ಇಂಡಿಯಾ ಹೇಳ್ತಿದ್ದಾರೆ. ಹಾಗಿರೋದ್ರಿಂದ ಇಂಡಿಯಾಗೆ ಪಾಕಿಸ್ತಾನ ಮೇಲೆ ಒಂದು ದ್ವೇಷ ಬಂದ್ಬಿಟ್ಟಿದೆ ಅಂದ್ರೆ. ಎಷ್ಟು ಒಂದು ಸ್ಟ್ರಾಂಗ್ ಡಿಸಿಷನ್ಸು ತಗೊಂಬಿಟ್ರು. ನಾವು ಇಂಡಸ್ ರಿವರ್ ಟ್ರೀಟಿನ ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳ್ಬಿಟ್ರು, ಮತ್ತು ನೀರು ಬಿಡೋದಿಲ್ಲ ಅಂದ್ಬಿಟ್ರು, ಮತ್ತು ಈ ನಿನ್ನೆ ಟ್ರೇಡ್ನ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನ ಜೊತೆ ಯಾವ ಟ್ರೇಡ್ ಇಲ್ಲ ಅಂದರು. ಮತ್ತು ಪಾಕಿಸ್ತಾನ್ ಸಿಟಿಸನ್ಸ್ ಎಲ್ಲ ವಾಪಸ್ ಹೋಗ್ರಿ ಅಂತ ಅವ್ರು ವೀಸಾ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಆ ಬಾರ್ಡರ್ನಲ್ಲೆಲ್ಲ ಕ್ರಾಸಿಂಗ್ ಎಲ್ಲ ಸ್ಟಾಪ್ ಮಾಡಿಬಿಟ್ರು. ಎಷ್ಟು ದೊಡ್ಡ ದೊಡ್ಡ ಪ್ರಾಬ್ಲಮ್ಗೆ ಕಾರಣ ಆಗೋಯ್ತು ನೋಡಿ ಇವ್ರು ಮಾಡಿದ್ದು. ಸಹೋದರಗಳ ಮಧ್ಯದಲ್ಲಿ ದೊಡ್ಡ ಒಂದು ಇದಾಗೋದಕ್ಕೆ ಕಾರಣ ಕೂಡ ಅವರ ಆರ್ಮಿ ಚೀಫೇ, ಅವ್ರ ಮುನ್ನೀರ್ ಅಂತ ಒಬ್ಬರಿದ್ದಾರೆ. ಅವರು ಪಾರ್ಲಿಮೆಂಟಲ್ಲಿ ಅವರು ದೊಡ್ಡದಾಗಿ ಸ್ಪೀಚ್ ಕೊಟ್ಬಿಟ್ರು ಸ್ವಲ್ಪ ದಿವಸ ಮುಂಚೆ. ನಾವು ಬೇರೆ ಬೇರೆ, ನಾವು ಒಂದಾಗೋದು ಆಗಲ್ಲ, ಅವ್ರು ಬೇರೆ ನಾವು ಬೇರೆ ಅನ್ನೋ ಥರ ಮಾತಾಡಿದ್ರು. ಅದೇ ಥರ ಹಿಂಗೆ ಮಾಡಿಬಿಟ್ರು. ಈಗ ನೋಡಿ, ಸಹೋದರ ಮಧ್ಯದಲ್ಲಿ ಎಷ್ಟು ಒಂದು ಡಿವಿಷನ್ಸು ಬಂದ್ಬಿಡ್ತು. ಅದೇ ಪ್ರಕಾರ ಅವರು ಯುದ್ಧಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಅದರಿಂದ ಎಷ್ಟು ಸಾವಿರಾರು ಜೀವ ಹೋಗುತ್ತೋ ಹೇಳಲಿಕ್ಕೆ ಬರೋದಲ್ಲ. ಬರುವಂಥ ದಿವಸಗಳಲ್ಲಿ ಈ ಥರ ಜನಗಳು ಮಾಡುವಂಥ ಕಾರ್ಯ, ಅದರಿಂದ ಇದು ಯೆಹೋವನಿಗೆ ಅಸಹ್ಯವಾದಂಥ ಕಾರ್ಯಗಳು. ಈ ಥರ ಕಾರ್ಯಗಳು ಮಾಡೋದ್ರಿಂದ ಎಷ್ಟು ಒಂದು ಡಿವಿಷನ್ಸು ಸಹೋದರಗಳ ಮಧ್ಯದಲ್ಲಿ ಬರ್ತದೆ ಅನ್ನೋದು ಕೂಡ ಬೈಬಲಲ್ಲಿ ಹೇಳಿದ್ದಾರೆ ನೋಡಿ. ಮಾತ್ರ ಅಲ್ಲ, ನಾವು ಅನೇಕ ವಿಷಯಗಳು ಸ್ವಾಮಿ ಬಂದು, ಯೇಸು ಬಂದು ನಮಗೆ ಹೇಳಿದ್ದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಮುಂಚೆನೇ ಹಳೆ ಒಡಂಬಡಿಕೆಯಲ್ಲಿ ಇತ್ತು. ಅದನ್ನು ಯೇಸು ಸ್ವಾಮಿ ಇನ್ನೂ ಕ್ಲಿಯರಾಗಿ ಅದನ್ನು ನಮಗೆ ಸ್ಟ್ರೆಸ್ ಮಾಡಿ ಹೇಳಿಕೊಟ್ಟಿದ್ದಾರೆ. ಆದರೆ ಯೇಸು ಹೇಳಿದಂಥ ಮಾತು ಮುಂಚೆನೇ ಇತ್ತು. ಅದನ್ನು ನೋಡಿ, ಅದೇ 425ನೇ ಅಧ್ಯಾಯ 21ರಿಂದ, ನಿನ್ನ ವೈರಿ ಹಸಿದಿದ್ದರೆ ಅನ್ನವಿಡು, ಬಾಯಾರಿದ್ದರೆ ನೀರು ಕೊಡು. ಏನ್ರಿ ನೋಡ್ರ, ನೀನು ಶತ್ರುನ ಪ್ರೀತಿಸು ಅಂತ ಯೇಸು ಹೇಳಿದ್ರು. ಆದರೆ ಅದಕ್ಕೆ ಮುಂಚೆನೇ ಸೊಲೊಮೋನಲ್ಲಿ ಹೇಳ್ಬಿಟ್ಟಿದ್ದಾರೆ, ನಿನ್ನ ವೈರಿ, ನಿನ್ನ ಶತ್ರು ಹಸುವಾಗಿದ್ದರೆ ಅವನಿಗೆ ಆಹಾರ ಕೊಡು, ಅವನಿಗೆ ನೀರು ಕೊಡೋದ್ರು. ಅವನ ಶತ್ರು ಆಗಿದ್ರು ಅವನಿಗೆ ನೀನು ಹಸುವಲ್ಲಿ ಸಹಾಯ ಮಾಡು, ಅವನಿಗೆ ನೀರು ಕೊಡು ಅಂದ್ಬಿಟ್ರಲ್ಲ. ಇದು ಬೈಬಲ್ ಹೇಳೋವಂಥದ್ದು ನೋಡಿದ್ರ. ಇವರು ಬೈಬಲ್ನಲ್ಲೇ ಹೇಳ್ದಂಗೆ ನಾವು ಮಾಡ್ತಿದ್ದೀವಿ ಅನ್ನೋದು ಎಷ್ಟು ದೊಡ್ಡ ಸುಳ್ಳಾಗಿದೆ. ಬೈಬಲ್ನಲ್ಲಿ ಒಂದು ನಿರ್ದೋಷಿಯನ್ನು ಕೊಲೆ ಮಾಡುವುದು ದೇವರಿಗೆ ಅಸಹ್ಯವಾಗಿದೆ. ಅದನ್ನು ದೇವರು ಸುಮ್ಮನೆ ಬಿಡೋದಿಲ್ಲ. ಅದು ಎಷ್ಟು ದೊಡ್ಡ ಪಾಪ ಅಂತ ನಾವು ವಾಕ್ಯದಲ್ಲಿ ನಾವು ನೋಡ್ಕೊಂಡು ಬರ್ತಿದ್ದೇವೆ. ಅದರಿಂದ ಸಹೋದರ ಸಹೋದರಿ, ಆ ನೋವನ ಕಾಲದಲ್ಲಿ ದೇವರು ಹೇಳ್ದಂಗೆ ಯಾರ ರಕ್ತನ ಸುರಿಸ್ತಾರೋ ನಮ್ಮ ಮನುಷ್ಯರಿಂದನೇ ಅವನ ರಕ್ತ ಸುರಿತದೆ ಅಂತ ಹೇಳಿದ್ರಲ್ಲ. ಹಂಗೇನೆ ಯೇಸುಸ್ವಾಮಿ ಕೂಡ ಅವರ ಕಡೆಯ ದಿನದಲ್ಲಿ ಅವ್ರ ಗೆತ್ಸೆಮನೆ ತೋಟದಲ್ಲಿದ್ದಾಗ ಅವ್ರನ್ನ ಹಿಡ್ಕೊಂಡು ಹೋಗೋದಕ್ಕೆ ಆ ಸೈನಿಕರು ಬರುವಾಗ ಪೇಟ್ರ್ ಏನು ಮಾಡ್ತಾನೆ, ಇದ್ದಂಥ ಕತ್ತಿ ಇಟ್ಕೊಂಡು ಒಬ್ಬನ ಕಿವಿನ ಕೂತ್ಬಿಡ್ತಾನೆ. ಆಗ ಯೇಸುಸ್ವಾಮಿ ಏನು ಹೇಳಿದ್ರು ನೋಡಿ, ಮತ್ತು 26ನೇ ಅಧ್ಯಾಯ 52ರಿಂದ, ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಒರೆಯಲ್ಲಿ ಸೇರಿಸು,
ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು. ಕತ್ತಿನ ನೀನು ಹೊರಗೆ ಬಿಸಾಡು, ಕತ್ತಿನ ಹಿಡಿದೆ ಅಂದರೆ ನೀ ಆ ಕತ್ತಿಯಿಂದಲೇ ನಾಶ ಆಗ್ತೀಯ ಅಂತ. ಹಾಗೆ ಯೇಸುಸ್ವಾಮಿ ಹೇಳಿದ್ರು, ನೀನು ಕತ್ತಿ ತಗೊಂಬೇಡ, ನೀನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೂ ನೀನು ಈ ಥರ ಆಯುಧಗಳನ್ನ ಉಪಯೋಗಿಸ್ಬೇಡ ಅಂತಂದರು. ನೋಡಿದ್ರೆ ಯೇಸುಸ್ವಾಮಿ ಹೇಳಿರೋಂಥ ಮಾತುಗಳು ಎಷ್ಟು ಡಿಫ್ರೆಂಟ್ ಆಗಿದೆ. ಈಗ ಮುಸಲ್ಮಾನರು ನಮ್ಮ ಜಾತಿ ಕೂಡ ಸಮಾಧಾನನ ಪ್ರಚಾರ ಮಾಡ್ತದೆ, ಸಮಾಧಾನದ ಮತ ನಮ್ಮದು ಅಂತ ಹೇಳ್ತಾರೆ. ಅದು ಎಷ್ಟು ಸುಳ್ಳು. ಯಾಕಂದರೆ ಅವರ ಅನೇಕ ಫ್ಲ್ಯಾಗ್ಗಳಲ್ಲೇ ಅವ್ರು ಕತ್ತಿ ಹಾಕ್ಬಿಟ್ಟಿದ್ದಾರೆ. ಈ ಥರ ಕತ್ತಿ, ಈ ಥರ ನೋಡಿ ಸೌದಿ ಅರೇಬಿಯಾ ಕತ್ತಿ ಮತ್ತು ಫ್ಲ್ಯಾಗು ಇದೆಲ್ಲ ನೋಡಿದಾಗ ಕತ್ತಿನೇ ಅವರ ಮತ ಅಂತ ಹೇಳ್ಬೋದು. ಅವ್ರು ಯಾರ ಮೇಲೂ ಕತ್ತಿ, ನಾನು ಹೇಳಿದ್ರಲ್ಲ ಇಸ್ಮಾಯಿಲ್ ಬಗ್ಗೆ, ಅವನೆಲ್ಲರ ಮೇಲೆ ಕತ್ತಿ ಎತ್ತಾನೆ, ಎಲ್ಲರೂ ಅವನ ಮೇಲೆ ಕತ್ತಿ ಎತ್ತಾರೆ ಅಂತ. ಅವರ ನೇಚರ್ ಹಂಗೆ, ಮತ್ತು ಅವರ ಮತ ಕೂಡ ಅದನ್ನೇ ಅವ್ರನ್ನ ಪ್ರೋತ್ಸಾಹ ಮಾಡ್ತಾ ಇದೆ. ಆದರೆ ಯೇಸುಸ್ವಾಮಿ ಹೇಳಿದ್ದು ಕತ್ತಿಯನ್ನು ಬಿಸಾಡು, ಕತ್ತಿ ಎತ್ತುವನು ಕತ್ತಿಯಿಂದನೇ ನಾಶ ಆಗ್ತಾನೆ. ಯೇಸು ಪ್ರಭು ನಾನ್ ವೈಲೆನ್ಸ್ ಹೇಳಿದ್ದು, ಅದರಲ್ಲಿ ತಾನೇ ಮಹಾತ್ಮ ಗಾಂಧಿ ಅವರು ಫಾಲೋ ಮಾಡಿದ್ರು ಇಂಡಿಯಾನಲ್ಲಿ. ಇವರು ಹೋರಾಟ ಮಾಡುವಾಗ ಏನೇನೋ ಪ್ರಯತ್ನ ಮಾಡಿದ್ರು, ಅವ್ರು ಜಯಿಕೊಳ್ಳೋಕ್ಕಾಗಲಿಲ್ಲ ಬ್ರಿಟಿಷರ್ಸ್ ಮೇಲೆ. ಲಾಸ್ಟೆಲ್ಲ ಅಹಿಂಸಾ ಅನ್ನೋದು ಅವ್ರು ಪಾಲಿಸಿ ಮಾಡಿ ಅಲ್ವಾ. ಅವರು ಬೈಬಲ್ ಓದಂಥ ವ್ಯಕ್ತಿ, ಅವರು ಯೇಸುಸ್ವಾಮಿ ಮೇಲೆ ಭಾಳ ದೊಡ್ಡ ಅಭಿಪ್ರಾಯ ಇತ್ತು ಗಾಂಧಿಯವರಿಗೆ. ಅವರು ಅದನ್ನೇ ಫಾಲೋ ಮಾಡಿ ಅವರು ಎಷ್ಟು ದೊಡ್ಡ ಒಂದು ಹೋರಾಟನ ಮಾಡಿದ್ರು, ಅಹಿಂಸಾ. ಅದರಿಂದ ಯೇಸುಸ್ವಾಮಿ ಹೇಳಿದ್ದು ಅದನ್ನೇ ಅಲ್ವರ. ಎಷ್ಟು ಕ್ಲಿಯರಾಗಿ ಯೇಸುಸ್ವಾಮಿ ಹೇಳಿದ್ರು, ನೀನು ನರಹತ್ಯೆ ಮಾಡೋದಲ್ಲ, ಕೊಂದಾಕೋ ಅಷ್ಟಕ್ಕೆ ಹೋಗ್ಬೇಕಂತಲೇ ಇಲ್ಲ. ನೀ ಇನ್ನೊಬ್ಬನ ಮನಸ್ಸಿನಲ್ಲಿ ದ್ವೇಷಿಸ್ತ್ರೇನೆ ಅದು ಕೊಲೆ ಮಾಡೋದಕ್ಕೆ ಸಮಾನ ಆಗ್ಬಿಟ್ರು ಯೇಸುಸ್ವಾಮಿ. ಇಲ್ಲಿ ನೋಡಿ ಹೆಂಗಿದೆ ಯೇಸುಸ್ವಾಮಿ ಪ್ರಸಂಗ ನೋಡಿ. 5ನೇ ಅಧ್ಯಾಯ 21ರಿಂದ ಮತ್ತೆಯು, ನರಹತ್ಯ ಮಾಡಬಾರದು, ನರಹತ್ಯ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ನೋಡ್ರ, ನರಹತ್ಯೆ ಮಾಡಬೇಡ, ಮಾಡಿದವ ನ್ಯಾಯ ವಿಧಿಗೆ ಒಳಪಡುವನಂತ. ಆದರೆ ಯೇಸುಸ್ವಾಮಿ ಏನು ಹೇಳಿದ್ರು, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ನೀನು ನರಹತ್ಯೆ ಮಾಡಬೇಡ ಅಂತ ನೀನು ಸಿಟ್ಟುಕೊಂಡ್ರೇನೆ ನೀನು ನ್ಯಾಯ ವಿಚಾರಣೆಗೆ ಗುರಿ ಆಗ್ತೀಯ. ಸಿಟ್ಟುಗಳದೇ ತಪ್ಪು ಅಂದ್ಬಿಟ್ರು. ಹೆಂಗೆ ಒಂದು ಸ್ತ್ರೀ ಜೊತೆ ವ್ಯಭಿಚಾರ ಮಾಡಬೇಡ ಅಂತಿದೆ, ಆ ಸ್ತ್ರೀನ ನೋಡಿ ಮೋಹಿಸಿದ್ರೇ ವ್ಯಭಿಚಾರ ಮಾಡ್ದಂಗೆ ಅಂದರು. ಹಂಗೆ ಒಬ್ಬನ ನೀನು ಕೊಲೆ ಮಾಡ್ಬೇಕಂತಿಲ್ಲ, ಕೊಂದಾಕ್ಬೇಕಂತಿಲ್ಲ, ಆ ಕೊಂದಾಕುವಂಥ ಕೋಪ ನಿನ್ನಲ್ಲಿದ್ರೇ ನೀನು ಕೊಂದಾಕದಂಗೆ ಅಂದ್ಬಿಟ್ರು ಸ್ವಾಮಿ. ಅದರಿಂದ ಕೋಪನೂ ಮಾಡ್ಕೊಂಬೇಡ ಅಂದರು ಅಲ್ವರ. ಕೆಲವರು ಇನ್ನೊಬ್ಬರನ್ನ ಹೋಗಿ ಟಚ್ ಮಾಡಲ್ಲ, ಕೊಂದಾಕೋದು ಕೆಲವರ ಮನಸ್ಸಿನಲ್ಲಿ ಅವರು ಕೊಂದಾಕ್ಬಿಟ್ಟಿರ್ತಾರೆ. ಕೊಂದಾಕೋದಿಲ್ಲ, ಯಾಕಂದ್ರೆ ಅವ್ರಿಗೆ ಭಯ. ಯಾಕಂದರೆ ಕೊಂದಾಕಿದ್ರೆ ಪೊಲೀಸ್ ಬರ್ತಾರೆ, ಅದರ ನ್ಯಾಯ ವಿಚಾರಣೆ ಎಲ್ಲ ನಡೀತದೆ, ನಾನು ಜೈಲಿಗೆ ಹೋಗ್ಬೇಕಾಗ್ತದೆ, ಮತ್ತು ಅವ್ನು ನಾನು ಹೊಡೆದ್ಬಿಟ್ರೆ ಏನಂತ ಭಯ ಇರ್ತದೆ ಹೊರತು. ಆದರೆ ಮನಸ್ಸಿನಲ್ಲಿ ಆ ಒಂದು ಉದ್ದೇಶ ಇರ್ತದೆ ಅವ್ರಿಗೆ ಅಲ್ವ. ಅವಕಾಶ ಇಲ್ಲದಿದ್ರು ಅವರ ಒಂದು ಇದರಲ್ಲಿ ಅವ್ರು ಮಾಡುವಂಥ ಮಾತುಗಳು ಹಂಗಿರ್ತದೆ. ನಾನು ಎಷ್ಟು ಜನ ಹೇಳ್ತಾರಲ್ಲ, ಸಾಯಿಸ್ಬಿಡ್ತೀನಿ, ಕೊಂದಾಕ್ಬಿಡ್ತೀನಿ ಅಂತಾರೆ. ಅಂದರೆ ಆ ಥರ ಒಂದು ಉದ್ದೇಶ ಇದೆ ಅಂತ, ಆ ಥರ ಕೋಪ ಇದೆ ಅಂತ, ಅದು ತಪ್ಪು ಅಂದ್ಬಿಟ್ರು ಯೇಸುಸ್ವಾಮಿ. ಅದೂ ಪಾಪ ಅಂದ್ಬಿಟ್ರು. ಅಂದರೆ ಯೇಸುಸ್ವಾಮಿ ಟೀಚಿಂಗ್ ಹೆಂಗಿದೆ ನೋಡಿ. ಕುರಾನ್ನಲ್ಲಿ ಹೇಳಿದೆ, ನೀನು ಕಂಡಲ್ಲಿ ಅವ್ರನ್ನ ನಾಶ ಮಾಡು, ಕೊಂದಾಕು ಅನ್ನೋದಕ್ಕೂ ಯೇಸುಸ್ವಾಮಿ ಹೇಳಿರೋ ಮಾತುಗಳಿಗೂ ಬೈಬಲ್ನಲ್ಲಿ ಬರೆಯಲ್ಪಟ್ಟಂಥ ವಾಕ್ಯಗಳಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಕ್ರಿಶ್ಚಿಯಾನಿಟಿನೇ ಸಮಾಧಾನದ ಒಂದು ರಿಲಿಜನ್ ಅಂತ ಹೇಳ್ಬೋದು, ಇಸ್ಲಾಂ ಅಂತ ಹೇಳೋದಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ಏನು ಹೇಳ್ಬಿಟ್ರು ಯೇಸುಸ್ವಾಮಿ, ನೀನು ಡಿಫೆಂಡು ಮಾಡ್ಕೊಬೇಡ, ವೆಂಜನ್ಸು ತೊಗೊಬೇಡ ಅಂದರು. ನೀನು ತಪ್ಪು ಮಾಡ್ದವನಿಗೆ ನೀನು ಮೊಯ್ ಕೂಡ ತಿಳಿಸ್ಬೇಡ ಅಂದ್ಬಿಟ್ರು ಅಲ್ವರ. ಅದೇ ನೋಡಿ ಹೇಳಿರೋದು ಕೆಳಗಡೆ ವಚನಗಳಲ್ಲಿ 39ನೇ ವಚನ 5:31. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಹೊಡ್ಡು. ಯೇಸುಸ್ವಾಮಿ ಹೇಳ್ಬಿಟ್ರು, ಇನ್ನು ಕೆಡುಕನನ್ನು ನೀನು ಎದುರಿಸಬೇಡ. ನೀನೇ ಹೋಗಿ ರಿವೆಂಜ್ ತಗೊಳ್ಳೋದು, ಡಿಫೆನ್ಸಿವ್ ಅಂತ ಹೆಸರಿನಲ್ಲಿ ಹೋಗಿ ಇದು ಮಾಡೋದು, ಅದು ಮಾಡಬೇಡ. ಕೆಲವರು ಡಿಫೆನ್ಸಲ್ಲಿ ಮಾಡಿದ್ರೆ ತಪ್ಪಿಲ್ಲ, ಡಿಫೆನ್ಸಿವ್ ಆಗಿ. ನಾನು ಕಮಲಾ ಹ್ಯಾರಿಸ್ ಪ್ರೆಸಿಡೆಂಟ್ ಆಗುವಂಥ ಡಿಬೇಟಲ್ಲಿ ಇದರಲ್ಲಿ ಇಂಟರ್ವ್ಯೂನಲ್ಲಿ ಒಂದು ಸತಿ, ನನ್ನ ಹತ್ರ ಗನ್ ಇದೆ, ನಮ್ಮನೆಗೆ ಯಾರನ್ನು ಬಂದರೆ ಶೂಟ್ ಮಾಡಿಬಿಡ್ತೀನಿ ಅಂತ ಓಪನಾಗಿ ಹೇಳ್ಬಿಟ್ಲು. ಆದ್ದರಿಂದ ಆ ರೀತಿ ಮಾಡಬೇಡ ಅಂದರು. ಆಮೇಲೆ ಒಂದು ಕೆನ್ನೆಗೆ ಹೊಡೆದ್ರೆ, ಕೆನ್ನೆಗೆ ಹೊಡೆದ್ರೆ ಅವಾಗ ಇವ್ರಿಗೆ ರೈಟ್ ಇರುತ್ತೆ, ಬರುತ್ತಲ್ಲ ನಮಗೆ. ನಾನು ಕೆನ್ನೆಗೆ ಹೊಡೆದ್ರೆ ಅದರಿಂದ ನಾನು ಹೊಡಿತಾ ಇದ್ದೀನಿ, ಅವ್ನು ಫಸ್ಟ್ ಹೊಡೆದ, ಅದಕ್ಕೆ ನಾನು ಹೊಡೆಯೋದಕ್ಕೆ ನಂಗೆ ರೈಟ್ ಇದೆ ಅಂತ ಯೇಸುಸ್ವಾಮಿ ಹೇಳಿದ್ರು. ನೀನು ರೈಟ್ ಪಕ್ಕಕ್ಕಿಡು, ನೀನು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂದ್ಬಿಟ್ರು ಸ್ವಾಮಿ. ಅಂದರೆ ನೋಡಿ ಎಷ್ಟು ಒಂದು ಪಾಲಿಷ್ಡ್ ಆಗಿದೆ ಆತನ ಮಾತು. ಆತನ ಮಾತುಗಳು ದ್ವೇಷಗೆ
ವಿರೋಧವಾಗಿ ನಿನ್ನ ಶತ್ರುನ ನೀನು ಸ್ನೇಹಿಸು, ನಿನಗೆ ಹಿಂಸೆ ಮಾಡೋರ್ಗಾಗಿ ನೀನು ಪ್ರಾರ್ಥನೆ ಮಾಡು ಅಂದ್ಬಿಟ್ರು. ಹೌದಾ? ಕೆಲವ್ರಿಗೆ ಆ ಮಾತು ಹೇಳ್ದ, ಈ ಮಾತು ಹೇಳ್ದ, ನಾನು ಕಾಯ್ಕೊಂಡಿದ್ದು ರಿವೆಂಜ್ ತಗೊಳ್ತೀವಿ, ಆದರೆ ಯೇಸು ಸ್ವಾಮಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡು, ಅವನ್ನ ನಿನ್ನ ಶಪ್ಸಂತವ್ರನ್ನ ಆಶೀರ್ವದಿಸು ಅಂದ್ಬಿಟ್ರು ಅಲ್ವರ? ನೋಡಿ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನೋಡಿದ್ರ ಎಷ್ಟು ಜನ ಹೇಳಿದ? ಅದನ್ನು ಹೇಳಿದ ಮಾತ್ರ ಅಲ್ಲ, ಯೇಸು ಸ್ವಾಮಿ ತನ್ನ ಜೀವನದಲ್ಲ ಪ್ರೂವ್ ಮಾಡಿಬಿಟ್ರಲ್ಲ. ಆತನ ಮೇಲೆ ಎಷ್ಟು ಸುಳ್ಳಾಡಿ ಆತನಿಗೆ ವಿರೋಧವಾಗಿ ಎಲ್ಲ ಜನಗಳು ಎದ್ದು ಬಂದು ಆತನ ರಿಜೆಕ್ಟ್ ಮಾಡಿ ಆತನ ಶಿಲುಬೆಗೆ ಹಾಕ್ಬಿಟ್ರು. ಆಗ ಶಿಲುಬೆಯಿಂದ ಯೇಸು ಸ್ವಾಮಿ ಏನು ಹೇಳಿದ್ರು? ದೇವರೇ, ಇವ್ರು ಏನು ಮಾಡ್ತಾರೆ ಇವ್ರು ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸ್ಬಿಡು ಅಂದ್ಬಿಟ್ರು. ನೋಡಿದ್ರೆ ಅವರ ವ್ಯಕ್ತಿಗತವಾಗಿ ಅದು ಪ್ರೂವ್ ಮಾಡಿಬಿಟ್ರು. ಅವ್ರಿಗೆ ಶಿಲುಬೆಗೆ ಹಾಕಿದ್ರು. ಇದಂಥ ಒಂದು ಕ್ರೂರವಾದಂಥ ಒಂದು ಶಿಲುಬೆಯ ಮರಣದಲ್ಲಿದ್ದಾಗಲೂ ಕೂಡ ಆತನು ಅವರನ್ನು ಕ್ಷಮಿಸ್ಬಿಡು ಅಂದರು. ಅವ್ರಿಗೆ ಹಿಂಸೆ ಮಾಡಿದವ್ರನ್ನ ಕ್ಷಮಿಸ್ಬಿಡು ಅಂತ ಸ್ವಾಮಿ ಹೇಳ್ಕೊಟ್ರು. ಅದರಿಂದ ಸಹೋದರ ಸಹೋದರಿ, ಕ್ರಿಶ್ಚಿಯಾನಿಟಿ ಬಂದು ಈ ಟೆರರಿಸಮ್ಗೆ ವಿರೋಧವಾದ ಒಂದು ಮತವಾಗಿದೆ. ಎಲ್ಲ ಒಂದು ವಿಧವಾದಂಥ ಹಿಂಸೆಯನ್ನು ಕೂಡ ಕ್ರಿಶ್ಚಿಯಾನಿಟಿ ಖಂಡಿಸುವಂಥದ್ದಾಗಿದೆ. ನಿಜವಾದಂಥ ಕ್ರೈಸ್ತರ ಯಾರೇ ಇರಲಿ, ಅವ್ರು ಯಾವ ಥರ ಒಂದು ವೈಲೆನ್ಸ್ ಕೂಡ ಮಾಡಿಕೊಡ್ದು, ತಮ್ಮನ್ನೇ ತಮ್ಮ ಡಿಫೆಂಡ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು ಅನ್ನೋದನ್ನ ಮಾತ್ರನೇ ಬೈಬಲ್ನಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವರ? ಪೌಲ್ ಕೂಡ ರೋಮ 12ನೇ ಅಧ್ಯಾಯ 19ನೇ ವಚನದಲ್ಲಿ ಏನು ಹೇಳ್ತಾರೆ ನೋಡಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಮುಯ್ಯಿಗೆ ಮುಯ್ಯಿ ತೀರಿಸ್ಬಿಡ್ರಿ. ನಿಮ್ಮ ಯಾರನ್ನ ಬಂದು ಹಿಂಸೆ ಮಾಡಿದ್ರ ಅವ್ನು ಮಾಡ್ದ ಅಂತೇಳಿ ನೀವು ಅವ್ನಿಗೆ ಮಾಡಬೇಡಿ. ಯೂಶಲಿ ಯಾರನ್ನ ನಮಗೆ ಹೊಡೆದ್ಬಿಟ್ರೆ ನಾವು ಡಬಲ್ ಅವ್ರಿಗೆ ಟ್ರಿಬಲ್ ಏನು ಮಾಡ್ತೀವಿ, ನಮ್ಮ ರಿಯಾಕ್ಷನ್ ಏನಾಗಿರ್ತದೆ ಅದು ನಾರ್ಮಲ್ ಅದು. ಆದರೆ ನೀವು ಅದಕ್ಕಿಂತ ಸ್ಪೆಷಲ್ಲು ನೀವು ಅಲ್ವರ? ನೀವು ಮುಯ್ಯಿ ಕೂಡ ತೀರಿಸ್ಬೇಡ್ರಿ, ದೇವ್ರಿಗೆ ಬಿಟ್ಬಿಡ್ರಿ. ದೇವರು ನೋಡ್ಕೊತಾರೆ. ನಿಮ್ಗಾದಂಥ ಅನ್ಯಾಯ ದೇವರು ನೋಡ್ತಾ ಇದ್ದಾರೆ, ದೇವರವ್ರಿಗೆ ಪ್ರತಿಫಲ ಕೊಡ್ತಾರೆ. ಆದರೆ ನೀವು ಹೋಗಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರೆಲ್ಲ ನಿಮಗೆ ಕೆಟ್ಟದ್ದು ಮಾಡಿದ್ರೆ ಆ ಕೆಟ್ಟದ್ರಲ್ಲಿ ನೀವು ಕೆಟ್ಟವರಾಗ್ಬಿಡ್ಬೇಡ್ರಿ, ನೀವು ಅವ್ರ ಥರ ಆಗ್ಬಿಡ್ಬೇಡ್ರಿ. ಆದರೆ ಒಳ್ಳೆಯದರಿಂದ ಕೆಟ್ಟದನ್ನು ಜಯಿಸ್ರಿ ಅಂದರು. ಅದನ್ನೇ 12:21 ರೋಮ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಕೆಟ್ಟತನಕ್ಕೆ ಸೋತು ಹೋಗದೆ ನೀವು ಕೆಟ್ಟವರಾಗ್ಬಿಟ್ಟು ಅವ್ರ ಲೆವೆಲ್ಗೆ ನೀವು ಇಳಿದುಬಿಟ್ಟು ಜಗಳ ಮಾಡೋದು, ಬೈಯೋದು, ಶಾಪ ಕೊಡೋದು ಹಂಗಾಗ್ದಿರ ನೀವು ಒಳ್ಳೆಯದ್ರಿಂದ ಕೆಟ್ಟದನ್ನು ಜಯಿಸ್ರಿ. ನಿಮ್ಗೆ ಯಾರನ್ನ ಕೆಟ್ಟದ್ದು ಮಾಡಿದ್ರೆ ನೀವು ಅವ್ರಿಗೆ ಒಳ್ಳೇದು ಮಾಡಿಬಿಡ್ರಿ ಅಲ್ವಾ? ನಿಮ್ಮ ಶತ್ರು ಅವನ್ನ ಪ್ರೀತಿ ಮಾಡಿಬಿಡ್ರಿ. ಅವನಿನ್ನು ಬೈತಾ ಇದ್ದಾನೆ, ನೀವು ಅವ್ರನ್ನ ಹೊಗಳ್ಬಿಡ್ರಿ, ಅವ್ರಿಗೇನು ಒಳ್ಳೇದು ಹೇಳ್ಬಿಡ್ರಿ. ಅದನ್ನೇ ಹೇಳ್ತಾರೆ ನೋಡಿದ್ರೆ. ಅದನ್ನೇ ವಾಕ್ಯದಲ್ಲಿ ನಾವು ನೋಡುವಾಗ ಎಷ್ಟು ಒಂದು ಉನ್ನತವಾದಂಥ ಮಾತುಗಳಿದು. ಸೊ ಹೀಗಿರುವಾಗ ಸಹೋದರ ಸಹೋದರಿ, ನಾವು ನೋಡುವಾಗ ಈಗ ನೆಕ್ಸ್ಟ್ ಪರಿಸ್ಥಿತಿ ಏನಾಗ್ತದೆ ಅನ್ನುವಾಗ ದೇವರು ಇದನ್ನೆಲ್ಲ ಬಿಟ್ಟಿದ್ದಾರೆ. ಜನಗಳಿಗೆ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ. ಕೆಟ್ಟದ್ದು ಮಾಡೋದಕ್ಕೂ ಒಂದು ಚಾಯ್ಸು, ಅದನ್ನೇ ಒಳ್ಳೆಯದು ಕೆಟ್ಟದ್ದು ಮಾಡುವಂಥ ಒಂದು ಕಾಲವನ್ನು ಬಿಟ್ಟಿದ್ದಾರಲ್ಲ. ಅದರಿಂದ ಹಿಂಗೆ ನಡೆಯುವಾಗ ಆಗ ಜನಗಳಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಹಿಂಗೆ ಮಾಡುವಾಗ ಹಿಂಗೆ ನಡೆಯುವಾಗ ನಮಗೇನಾಗುತ್ತೆ, ಇದೆಷ್ಟು ಅನ್ಯಾಯವಾದದ್ದು, ಇದು ದೇವರಿಗೆ ವಿರುದ್ಧವಾದದ್ದು. ಇವರು ಮತದ ಹೆಸರಿನಲ್ಲಿ ಹೋಗಿ ಇನ್ನೋಸೆಂಟ್ ಪೀಪಲ್ನ, ನಿರ್ದೋಷಿಗಳನ್ನ ಈ ಥರ ಕೊಂದಾಕೋದು ಎಷ್ಟು ಕೆಟ್ಟದ್ದು ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗ್ತಿದೆ ಅಲ್ವರ? ಹಾಗಿರೋದ್ರಿಂದ ಈಗ ನೆಕ್ಸ್ಟು ಏನಾಗ್ಬೋದು ಅನ್ನುವಾಗ ಈ ಒಂದು ಕಾರ್ಯಗಳು ಇನ್ನೂ ಕಡೆಯ ದಿನಗಳಲ್ಲಿ ಬೈಬಲ್ ಪ್ರವಾದನೆಗಳ ಪ್ರಕಾರ ಇನ್ನೂ ಹೆಚ್ಚಾಗತ್ತಂತೆ. ಇದು ಕಡಿಮೆ ಆಗತ್ತಾ? ಇಲ್ಲ ನೋಡಿ, ಜಾಸ್ತಿ ಆಗುತ್ತೆ. ಆಲ್ರೆಡಿ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಲ್ವರ? ಈಗ ಎಷ್ಟು ಇದ್ದಂಥ 26 ಜನ ಸತ್ತಿದ್ದಾರೆ. ಆದರೆ ಇನ್ನು ಇದು ಯಾವ ಲೆವೆಲ್ಗೆ ಹೋಗ್ಬಿಡ್ತು, 2 ದೇಶಗಳೇ ಒಂದಕ್ಕೊಂದು ವಿರೋಧವಾಗಿ ನಿಂತುಬಿಟ್ಟಿದೆ ಅಲ್ವರ? ಯಾಕೆ ಇದಾಯಿತು, ಯಾಕೆ ಹಂಗೆ ಮಾಡಿದ್ರು ಅನ್ನುವಾಗ ಅದನ್ನು ಕೂಡ ಎಲ್ಲ ಸ್ವಾರ್ಥತೆಯಿಂದನೇ ಆಯಿತು ಅಂತ ಕೂಡ ನಾವು ಹೇಳ್ಬೋದು. ಅದನ್ನೇ ಯಾಕೋಬ 4ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೇಳ್ತಾರೆ ನೋಡಿ. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಆಶೆ ದುರಾಶೆಯಿಂದನೇ ಆಗೋದು. ಇವಾಗ ಇದು ಯಾಕೆ ಹಿಂಗೆ ಮಾಡ್ದನ್ನ ಕಾಶ್ಮೀರು ಕಾಶ್ಮೀರ ಬಂದು ಪಾಕಿಸ್ತಾನ ನಮಗೆ ಸೇರಬೇಕಾಗಿದ್ದು ಅಂತಾರೆ, ಇಂಡಿಯಾ ಇಲ್ಲ ನಮ್ಮದು ಅಂತ ಹೇಳ್ತಾರೆ.
ಇದು ಹೋರಾಟ ನಡೀತಾ ಇದೆ ಯಾವಾಗ 1947ಇಂದಾನೇ ಅದು ಇದೆ ಅಲ್ವರ. ಆದರೆ ಇತ್ತೀಚೆಗೆ ಅದು ಯೂನಿಯನ್ ಟೆರಿಟರಿ ಮಾಡಿದ್ರು, ಅಲ್ಲಿ ನಡೀತಾನೆ ಇತ್ತು. ಆದರೆ ಮೋದಿ ಬಂದ ನಂತರ ಅಲ್ಲೇನು ಮಾಡಿದ್ರು, ತಿರ್ಗಾ ಅದನ್ನು ರಿವೈವ್ ಮಾಡಿ ಅವರಿಗೆ ಎಲೆಕ್ಷನ್ ಕಂಡಕ್ಟ್ ಮಾಡಿ ಅವರಲ್ಲಿ ಎಲ್ಲ ನಾರ್ಮಲ್ಸಿಗೆ ಬೇರೆ ಎಲ್ಲ ಒಂದು ಸ್ಟೇಟಲ್ಲಿ ಇದ್ದಂಗೆ ಅದೇ ಸ್ಟೇಟಸ್ ಅವ್ರಿಗೂ ಕೊಟ್ಟು ನಾರ್ಮಲಾಗಿ ಹೋಗಂತ ಮಾಡಿದ್ರಲ್ಲ. ಅದಕ್ಕೆ ಇವಾಗ ಟೂರಿಸ್ಟ್ ಎಲ್ಲ ಹೋಗೋ ಸ್ಟಾರ್ಟ್ ಮಾಡಿದ್ರು. ಈಗ ಅದು ಒಂದು ಒಳ್ಳೆ ಪ್ರದೇಶ, ಅದು ಉಪಯೋಗಿಸುವಾಗ ಇವರಿಗೆ ಹೊಟ್ಟೆ ಕಿಚ್ಚು ಪಾಕಿಸ್ತಾನವ್ರಿಗೆ. ಅವ್ರು ಚೆನ್ನಾಗಿ ಆಗ್ಬಿಟ್ರು, ಈಗೆಲ್ಲ ನಾರ್ಮಲ್ ಆಗಿಬಿಟ್ರು, ಇದನ್ನು ಕೆಡಿಸ್ಬೇಕು ಅಂತ ಅವ್ರೇನು ಮಾಡಿದ್ರು ಬಂದು ಈ ಒಂದು ಕಾರ್ಯ ಮಾಡಿದ ನಂತರ ಏನಾಯ್ತು, ಈಗ ಸಮಾಧಾನ ಹೋಯ್ತು. ಮತ್ತು ಈಗ ಎಷ್ಟು ದೊಡ್ಡ ಒಂದು ಪ್ರಾಬ್ಲಮ್ ಬಂದಿದೆ ಅಲ್ವರ. ಇದನ್ನು ಇರ್ರಿವರ್ಸಬಲ್ ಆಗಿಬಿಡ್ತಿದ್ವಿ, ತಿರ್ಗಾ ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟು ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಕಂಪ್ಲೀಟ್ ಟ್ರೇಡ್ ಸ್ಟಾಪ್ ಮಾಡಿಬಿಟ್ರು, ಪಾಕಿಸ್ತಾನೂ ಟ್ರೇಡ್ ಕಟ್ ಆಫ್ ಮಾಡಿಬಿಟ್ರು. ನೆಕ್ಸ್ಟು ನೀವು ನಮಗೆ ನೀರು ಬಿಡೋದಿಲ್ಲ ಅಂತಂದರೆ ನಾವು ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ನೀವು ಯುದ್ಧ ಮಾಡ್ದಂಗೆ ನಿಮ್ಮನ್ನ ನಾವು ವಾರಲ್ಲಿ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋದು ಕೂಡ ಹೇಳ್ಬಿಟ್ರು. ಯಾಕಂದರೆ ಇವರು ಇಂಡಸ್ ರಿವರೆಲ್ಲ ಟ್ರೀಟಿ ಮಾಡ್ಕೊಂಡಿದ್ರು ಆಗ. ಸೊ ಟ್ರೀಟಿ ಮಾಡಿದಾಗ ಇವರು ಅವ್ರಿಗೆ ನೀರು ಕಳಿಸ್ಬೇಕು ನಮ್ಮ ಇಂಡಿಯನ್ಸು, ಮತ್ತು ಇದ್ರದ್ದೆಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರಬೇಕು. ಆದರೆ ಅವ್ರಿಗೆ ಮಾಡಿದಾಗ ಇಂಡಿಯಾ ಏನು ಮಾಡಿಬಿಟ್ರು, ಅದನ್ನು ಟ್ರೀಟಿನ ನಾವು ಇನ್ಮೇಲೆ ನಾವು ಫಾಲೋ ಮಾಡೋದಿಲ್ಲ ಅಂತ ಹೇಳಿದ್ವಿ. ಅಫ್ಕೋರ್ಸ್ ನಾವು ನೀರೇ ಬಿಡೋದಿಲ್ಲ, ಒಂದು ಡ್ರಾಪ್ ನೀರು ಬಿಡೋದಿಲ್ಲ ಅಂತ ಮೋದಿ ಹೇಳ್ಬಿಟ್ರು. ಅದು ಆ್ಯಕ್ಚುಲಿ ಹಂಗೆ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಆ ದೊಡ್ಡ ನದಿನ ಸ್ಟಾಪ್ ಮಾಡೋಂಥ ಕೆಪಾಸಿಟಿ ಇಂಡಿಯಾಗಿಲ್ಲ. ಇನ್ಫ್ಯಾಕ್ಟು ಇವರು ಡ್ಯಾಮ್ಗಳು ಇದುವರೆಗೂ ಇದೆ, ಇನ್ನೂ ಕಟ್ತಿದ್ದಾರೆ, ಅದು ಫಿನಿಷ್ ಆಗಿಲ್ಲ, ಅದಕ್ಕೆ ಮೇಲೆ ಅವ್ರು ಕೇಸಲ್ಲಿ ಹಾಕಿದ್ದಾರೆ. ಬಟ್ ಇವ್ರು ಡ್ಯಾಮ್ ಕಟ್ಟಿದ್ರು, ಅದನ್ನು ಸ್ಟಾಪ್ ಮಾಡಿದ್ರು, ಅದು ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಏನಾಗ್ಬಿಟ್ಟಿದೆ, ಫ್ಲಡ್ ಆಗಿಬಿಟ್ಟಿದೆ. ಇವ್ರು ಹಂಗೆ ಹೇಳಿದ್ಮೇಲೆ ಒಂದು ಡ್ರಾಪು ಬಿಡೋಲ್ಲ ಅಂದ್ಬಿಟ್ಟು ಫುಲ್ ಫ್ಲಡ್ ಮಾಡಿಬಿಟ್ಟಿದ್ದಾರೆ. ಇದು ಏನಕ್ಕೆ ಅಂದರೆ ಆಗಿದ್ದೆ ಅಂದರೆ, ಈಗ ಇವ್ರು ಇನ್ಫಾರ್ಮೇಷನ್ ಕೊಡಬೇಕು ಅವ್ರಿಗೆ, ಈ ವಾಟರ್ ರಿಲೀಸ್ ಮಾಡೋದು ಇನ್ಕ್ರೀಸ್ ಆದರೆ ಎಲ್ಲ ಕೊಡಬೇಕು, ಆಗ ಅವರಲ್ಲಿ ವಾರ್ನಿಂಗ್ ತೊಗೊತಾರೆ. ಆದರೆ ಇವ್ರು ವಾರ್ನಿಂಗ್ ಕೊಡದಿರೋ ಎಲ್ಲ ಬಿಟ್ಬಿಟ್ರು, ಆಗ ಅವ್ರಿಗೋಗಿ ತುಂಬ ಅಲ್ಲಿ ನಷ್ಟ ಆಗಿದೆ. ಅದೊಂದು ಪ್ರೊವೊಕೇಶನ್ ಥರ ತೊಗೊತಾರೆ. ಬಟ್ ಸ್ಟಾಪ್ ಮಾಡಿಬಿಡ್ತೀವಿ ಅಂದರೆ ಇನ್ ಫ್ಯೂಚರಲ್ಲಿ ಮಾಡೋಕ್ಕೆ ಹೋದ್ರೂ ಅದು ಆಗೋದಿಲ್ಲ. ಯಾಕಂದರೆ ಇವಾಗ ನೋಡಿ, ಈಗ ಅವ್ರು ಮಾಡ್ತಾರೆ, ಅಲ್ಲಿ ಅವ್ರಿಗೆ ಸಪೋರ್ಟಿವ್ ಆಗಿರೋಂಥ ಚೈನಾ ಏನು ಮಾಡ್ಬೋದು, ಬ್ರಹ್ಮಪುತ್ರದಿಂದ ಬರುವಂಥ ನದಿನ ಅವರಲ್ಲಿ ನಿಲ್ಲಿಸ್ಬಿಡ್ಬೋದು. ಇಂಡಸ್ ರಿವರ್ನ ನಾವು ಬಿಡೋದಿಲ್ಲ ಪಾಕಿಸ್ತಾನಿಗೆ ಅಂದರೆ, ಅವ್ರು ಬ್ರಹ್ಮಪುತ್ರನೇ ಅಲ್ಲಿ ಟಿಬೇಟ್ನಲ್ಲೇ ನಿಲ್ಲಿಸ್ಬಿಡ್ತಾರೆ. ಅವ್ರು ಡ್ಯಾಮ್ಗೆ ಮೇಲೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಅಲ್ಲಿ ನಿಲ್ಲಿಸಿದ್ರೆ ಇಂಡಿಯಾಗೆ ನಷ್ಟ ಆಗೋದು. ಸೊ ಇದೆಲ್ಲ ನೋಡಿ ಎಷ್ಟು ದೊಡ್ಡ ತೊಂದರೆಗಳಾಗುತ್ತೆ, ಇನ್ನೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ, ಪ್ರಾಬ್ಲಮ್ಗಳು ಇನ್ನೂ ಕಮ್ಮಿ ಆಗೋಲ್ಲ. ಇನ್ಫ್ಯಾಕ್ಟ್ ಇದು ನೋಡಿ, ಫಸ್ಟ್ ಟೈಮ್ ಈಗ ಟೂರಿಸ್ಟ್ನ ಹೋಗಿ ಆ ಥರ ಮಾಡಿರೋದು. ಇದು ಮುಂಚೆ ಆರ್ಮಿಗಳನ್ನೆಲ್ಲ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ, ಅದು ಬೇರೆ, ಪುಲ್ವಾಮಲ್ಲಿ ಆಗಿದ್ದು ಆ ಥರ. ಇದು ಪ್ಯೂರ್ಲಿ ಇದು ಟೆರರಿಸ್ಟ್ ಆ್ಯಕ್ಟು. ಇದು ಫಸ್ಟ್ ಟೈಮು. ಈಗ ಫಸ್ಟ್ ಟೈಮ್ ಅಂದರೆ ಲಾಸ್ಟ್ ಅನ್ಕೊಂಬಿಡಿ, ಇದು ಪ್ರಾರಂಭ ಅಂತ ಮಾತ್ರ ನಾವು ತಿಳ್ಕೊಬೋದು. ಯಾಕಂದರೆ ದೇವರ ವಾಕ್ಯದಲ್ಲಿ ಕೂಡ ಏನು ಹೇಳ್ತದೆ ಅಂದರೆ, ಇನ್ನೂ ಕೆಟ್ಟವರಾಗ್ಬಿಡ್ತಾರಂತೆ ಕಡೆ ದಿನಗಳಲ್ಲಿ. ನೋಡಿ 2 ತಿಮೋತಿ 3:13. ಆದರೆ ದುಷ್ಟರು ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ದುಷ್ಟರು, ಮೋಸಗಾರರು, ಇನ್ನೂ ಹೆಚ್ಚಾದ ಕೆಟ್ಟತನ, ಪರಿಸ್ಥಿತಿಗಳು ಇನ್ನೂ ಹೆಚ್ಚಾಗ್ತದೆ, ಇನ್ನೂ ಈ ಥರ ಅಟ್ಯಾಕ್ಗಳು ಜಾಸ್ತಿ ಆಗ್ತದೆ. ಯಾಕಂದರೆ ಯಾವಾಗ ಡೈರೆಕ್ಟಾಗಿ ಯುದ್ಧ ಮಾಡೋಕ್ಕೆ ಆಗೋದಿಲ್ವ, ಆಗ ಇಂಡೈರೆಕ್ಟ್ ಮೆಥಡ್ ಕೂಡ ಮಾಡ್ತಾರೆ. ಹೇಳ್ತಾರಲ್ಲ, ಆಲ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಾರೆ. ಆ ಯುದ್ಧದಲ್ಲಿ ಏನು ಬೇಕಾದ್ರೆ ಮಾಡಿದ್ರು ಅದು ತಪ್ಪಾಗೋದಿಲ್ಲ, ಯಾವ ರೀತಿ ಬೇಕಾದ್ರೆ ಮಾಡಿದ್ರು. ಏನಂದರೆ ನಮ್ಮ ಶತ್ರು ಮೇಲೆ ಮ್ಯಾಕ್ಸಿಮಮ್ ಅವರು ನಾಶ ಮಾಡಬೇಕು ಅನ್ನೋ ಅವರು ಮೈಂಡಿಗೆ ಬಂದಾಗ ಏನು ಬೇಕಾದ್ರೂ ಮಾಡ್ಬೋದು. ನೋಡಿದ್ರ, ಇದು ಪ್ರಾರಂಭ ಅಂತಲೇ ಹೇಳ್ಬೋದು. ಯಾಕಂದರೆ ಅಮೇರಿಕಾ ಅಂತ ದೇಶ ಅಷ್ಟು ಪ್ರೊಟೆಕ್ಷನ್ನು, ಏರ್ಪೋರ್ಟಲ್ಲಿ ಎಷ್ಟು ಸೆಕ್ಯೂರಿಟಿ ಚೆಕ್ಗಳು ನಡೀತದೆ ಅಂಥ ದೇಶದಲ್ಲಿ ಏರೋಪ್ಲೇನ್ಗಳನ್ನ ಅಟ್ ಎ ಟೈಮ್ 4 ಏರೋಪ್ಲೇನ್ನ ಅವರು ಹೈಜಾಕ್ ಮಾಡಿ ಅದನ್ನಲ್ಲಿ 3 ಹೋಗಿ 2 ಬಿಲ್ಡಿಂಗ್ ಮೇಲೆ 2 ಬಿತ್ತು, ಇನ್ನೊಂದು ಪೆಂಟಗಾನ್ ಹೆಡ್ ಕ್ವಾರ್ಟರ್ಸ್, ಮಿಲಿಟ್ರಿ ಹೆಡ್ ಕ್ವಾರ್ಟರ್ಸ್ನೇ ಮೇಲೆ ಬೀಳೋ ಥರ ಮಾಡಿದ್ರು. ಒಂದನ್ನು ಹೆಂಗೋ ಪ್ಯಾಸೆಂಜರ್ ಸೇವ್ ಮಾಡಿದ್ರು ಅಂದ್ಕೊಳ್ಳಿ. ಆ ಲೆವೆಲ್ಗೆ ಮಾಡಿದ್ರು ಅಂದರೆ ಇನ್ನು ಇಂಡಿಯಾ ಯಾವ ರೀತಿ ತಾನೇ ಕಾಪಾಡ್ಕೊಳಕ್ಕಾಗ್ತದೆ? ಯಾರೂ ಮಾಡ್ಕೊಳಕ್ಕಾಗಲ್ಲ. ಈ ಥರ ಇವರು ಪ್ಲ್ಯಾನ್ ಮಾಡಿ ಇವರು ಈ ಥರ ಎಲ್ಲ ಸೀಕ್ರೆಟಾಗಿ ಮಾಡೋಕ್ಕೆ ಹೋದರೆ ಯಾರನ್ನೂ ಕಾಪಾಡೋಕ್ಕಾಗಲ್ಲ. ನಿಜವಾಗ್ಲೂ ಇದು ಇನ್ನೂ ಹೆಚ್ಚಾಗ್ತದೆ. ಡೈರೆಕ್ಟಾಗಿ ಇವರು ಇನ್ನೂ ನಾವು ನೀರು ಬಿಡೋದಿಲ್ಲ, ಇನ್ನೂ ಯುದ್ಧ ಮಾಡ್ತೀವಿ ಹಂಗೆ ಮಾಡಿದ್ರೆ ಅವ್ರುಗಳು ರೈಸ್ ಮಾಡ್ತಾರೆ, ಅವರು ಈ ಥರ ಮಾಡೋದು. ಇನ್ಫ್ಯಾಕ್ಟ್ ಅವ್ರ ಹತ್ರ ಈಗ ಭಯಂಕರ ನ್ಯೂಕ್ಲಿಯರ್ ಬಾಂಬ್ಗಳೇ ಇದೆ.
ನ್ಯೂಕ್ಲಿಯರ್ ಬಾಂಬ್ ಅಂದರೆ ಒಂದು ಬಾಂಬ್ ಇಟ್ಟರೆ ಆ ಸಿಟಿ, ಆ ನಗರನೇ ಇಲ್ದಂಗೆ ಆಗ್ಬಿಡ್ತದೆ. ಮಹಾನಗರಗಳು ಇಲ್ದಂಗೆ ಆಗ್ಬಿಡ್ತದೆ. ಅಷ್ಟು ಪವರ್ಫುಲ್ಲು ನ್ಯೂಕ್ಲಿಯರ್ ಬಾಂಬ್ಗಳು. ಅದನ್ನೇ ಇಟ್ಕೊಂಡಿದ್ದಾರೆ ಅವರು. ಅವ್ರಿಗೆ ಅದನ್ನು ಉಪಯೋಗಿಸೋದಕ್ಕೂ ನಾವು ಹಿಂಜಾರೋದಿಲ್ಲ ಅಂತ ಅವ್ರು ಓಪನ್ನಾಗಿ ಹೇಳ್ತಿದ್ದಾರೆ. ಅದರಿಂದ ಸ್ಥಿತಿಗತಿಗಳು ಇನ್ನೂ ವರ್ಸ್ಟ್ ಆಗುತ್ತೆ. ಇದು ಮಾತ್ರ ಅಲ್ಲ ಸೋದರ ಸೋದರಿ, ಬೇರೆ ಪ್ರವಾದನೆಗಳು ನೋಡುವಾಗ ಲೋಕದಲ್ಲಿ ಭಾಳ ಕಷ್ಟ ಕಾಲ ಬರ್ತದೆ. ಈಗಲೇ ನೋಡಿ, ಟ್ರಂಪ್ ಬಂದಾಗಿಂದ ಈ 100 days ಏನೋ ಆಯಿತು ಅವ್ರು ಬಂದಾಗಿಂದ, ಅವ್ರು ಮಾಡುವಂಥ ಕೆಲವು ಡಿಸಿಷನ್ಸು, ಆ ಟ್ರೇಡ್, ಆ ಬಿಸ್ನೆಸ್ನಲ್ಲಿ ಅವ್ರ ಟ್ಯಾಕ್ಸ್ಗಳನ್ನ ಹೆಚ್ಚಿಸುವಂಥದ್ದು, ಎಂಥ ಭಯಂಕರ ಒಂದು ಟ್ರೇಡ್ ವಾರೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ವರ. ಯೂಶಲಿ ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡ್ತಾರೆ, 2%, 3%, 5% ಜಾಸ್ತಿ ಮಾಡ್ಬೋದು. ಇರೋ ಟ್ಯಾಕ್ಸ್ ಮೇಲೆ ಅಷ್ಟು ಇನ್ಕ್ರೀಸ್ ಮಾಡ್ತಾರೆ. ಇವರು ಒಂದೇ ಸತಿ 30, 40, 50, 150 ಟೈಮ್ಸ್ ಅದನ್ನು ಜಾಸ್ತಿ ಮಾಡಿಬಿಟ್ಟು ಟ್ಯಾಕ್ಸು. ಆಗ ಖಂಡಿತ ಏನಾಗುತ್ತೆ, ಅದೇ ಥರ ಚೈನಾನು ರೆಸಿಪ್ರೊಕೇಟ್ ಮಾಡ್ತಿದ್ದಾರೆ. ಎಲ್ಲ ದೇಶಗಳಿಗೂ ಏನಾಗ್ಬಿಟ್ಟಿದೆ, ಇದು ಭಾಳ ಆರ್ಥಿಕ ಪರಿಸ್ಥಿತಿ ಒಂದು ಕ್ರೈಸಿಸ್ಗೆ ಬಂದುಬಿಟ್ಟಿದೆ. ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ಗಳು ಬಿದ್ದೋಗ್ತಾ ಇದೆ. ಇನ್ನು ಹೋಗ್ತಾ ಹೋಗ್ತಾ ವರ್ಲ್ಡೇ ಒಂದು ಫೈನಾನ್ಷಿಯಲ್ ಡಿಪ್ರೆಷನ್ಗೆ ಹೋಗೋಕ್ಕೆ ರೆಡಿಯಾಗಿದೆ. ಅದರಿಂದ ಇನ್ನು ಬರುವಂಥ ದಿವಸಗಳಲ್ಲಿ ಯುದ್ಧಗಳು ಒಂದು ಕಡೆ ಆಗುವಂಥದ್ದು, ಅದರಲ್ಲಿ ಎಷ್ಟು ನಷ್ಟ, ಮತ್ತು ನೆಕ್ಸ್ಟು ಈ ಥರ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಬಂದಾಗ ಜನಗಳಿಗೆ ಕೆಲಸಗಳು ಇರೋದಿಲ್ಲ, ಅನೇಕ ಬಿಸ್ನೆಸ್ಗಳು ಕ್ಲೋಸ್ ಮಾಡಿಬಿಡ್ತಾರೆ. ಆಗ ಹೊಟ್ಟೆ ಊಟ ಇಲ್ದಿರ ಜನಗಳೇ ವೈಲೆಂಟ್ ಆಗಿಬಿಡ್ತಾರೆ. ಎಷ್ಟು ವೈಲೆಂಟ್ ಆಗಿಬಿಡ್ತಾರೆ ಅಂದರೆ, ಟೆರರಿಸ್ಟ್ಗಳು ಪಾಕಿಸ್ತಾನಿಂದ, ಅಫ್ಘಾನಿಸ್ತಾನಿಂದ ಬರಬೇಕು ಅನ್ನೋದಿಲ್ಲ, ಅಲ್ಲಿ ಇರೋಂಥ ಜನಗಳೇ ಒಬ್ಬರಿಗೂ ವಿರೋಧವಾಗಿ ಒಬ್ಬರು ಟೆರರಿಸ್ಟ್ಗಳಾಗ್ಬಿಡ್ತಾರೆ. ಬೈಬಲ್ನಲ್ಲಿ ಕ್ಲಿಯರಾಗಿ ಬರೆದಿದೆ, ತನ್ನ ಸ್ವಂತ ಅವನ ಪಕ್ಕದ ಮನೆಯವನೇ ಅವನಿಗೆ ಶತ್ರು ಆಗ್ಬಿಡ್ತಾನೆ ಅಂತ ಬರೆಯಲ್ಪಟ್ಟಿದೆ ನೋಡಿ. ಜಕರಿಯ 14ನೇ ಅಧ್ಯಾಯ 13ನೇ ವಚನ. ಆ ದಿನದಲ್ಲಿ ಯೆಹೋವನು ಉಂಟು ಮಾಡುವ ದೊಡ್ಡ ಗಲಿಬಿಲಿಯು ಅವರಲ್ಲಿ ಹರಡುವುದು. ಒಬ್ಬರ ಕೈಯನ್ನೊಬ್ಬರು ತಡೆ ಹಿಡಿಯುವರು, ಒಬ್ಬರ ಮೇಲೊಬ್ಬರು ಕೈ ಎತ್ತುವರು. ಒಬ್ಬರ ಮೇಲೊಬ್ರು ಕೈ ಎತ್ತಾರೆ, ಒಬ್ಬರನ್ನೊಬ್ಬರು ನಾಶ ಮಾಡ್ಕೊತಾರೆ. ಯಾಕಂದರೆ ಪರಿಸ್ಥಿತಿ ಹಂಗಾಗ್ಬಿಡ್ತದೆ ಅಲ್ವರ. ಅದರಿಂದ ಈಗಲೇ ಕ್ರೈಮ್ ಅನ್ನೋದು ಅಷ್ಟು ಹೈ ಲೆವೆಲ್ನಲ್ಲಿ ಒಬ್ಬರನ್ನೊಬ್ಬರು ಮೋಸ ಮಾಡೋಂಥದ್ದು, ಸ್ಕ್ಯಾಮ್ಗಳು ನಡೀತಾ ಇದೆ. ಇನ್ನು ಮುಂದೆ ವೈಲೆನ್ಸ್ ಹಂಗಾಗ್ಬಿಡ್ತದೆ. ಗೌರ್ಮೆಂಟು ಫೇಲಿಯರ್ಗಳು ಆಗ್ಬಿಟ್ರೆ ಆಯಿತು ಅಂದ್ಕೊಡಿ, ಆಗ ಯಾರು ಕೇಳುವಂಥ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನು ಎಲ್ಲ ಹಾಳಾಗ್ಬಿಡ್ತದೆ. ಆಗ ಜನಗಳು ಗುಂಪು ಕಟ್ಕೊತಾರೆ, ಹೋಗ್ತಾರೆ, ಒಬ್ಬನೊಬ್ಬನ ಮೇಲೆ ಬಿದ್ದು ಹೊಡೆದಾಡ್ಕೊಂಡು. ಇದು ಮಾತ್ರ ಅಲ್ಲ, ದೇಶಗಳ ಮೇಲೆ ದೇಶಗಳು, ಜಾತಿ ಮೇಲೆ ಜಾತಿ ವಿರೋಧವಾದಂಥ ಈ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿ ಕಡೆಯದಾಗಿ ಈ ಲೋಕ ಅಂತ್ಯನೇ ಆಗ್ತದೆ ಅಂತ ಬೈಬಲ್ನಲ್ಲಿ ಪ್ರವಾದನೆಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಇದಾದ ನಂತರನೇ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬರೋ ದಿವಸಗಳಲ್ಲಿ ಖಂಡಿತ ಆಗ್ತದೆ. ಆದರೆ ಅದಾಗುವಂಥ ಕಾಲ ಬರೋದಕ್ಕೆ ಮುಂಚೆ ನಾವು ಸತ್ಯದವನ್ನು ತಿಳಿದಂಥ ನಾವು, ದೇವರನ್ನು ನಂಬಿರೋಂಥ ನಾವು, ದೇವರಿಗೆ ಮೆಚ್ಚುಗೆ ಆಗಿ ದೇವರಿಗೆ ಭಯಪಟ್ಟು ನಾವು ನಡ್ಕೊಳ್ಳೋದಾದರೆ ದೇವರೇ ಕಾಪಾಡಬೇಕು. ಇಲ್ಲಾಂದ್ರೆ ಯಾರು ಕಾಪಾಡೋಕ್ಕಾಗಲ್ಲ, ಯಾರನ್ನೂ ಕಾಪಾಡೋಕ್ಕಾಗಲ್ಲ. ನೋಡಿ, ಅವ್ರ ಪಾಡಿಗೆ ಅವ್ರು ಪಿಕ್ನಿಕ್ ಹೋದರು, ಅಲ್ಲಿ ಹಂಗೆ ಆಗ್ತದೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಅಲ್ವಾ? ಇಂಡಿಯನ್ ಆರ್ಮಿ ಕಾಪಾಡೋಕ್ಕಾಗಲಿಲ್ಲ, ಯಾರನ್ನ ಕಾಪಾಡೋಕ್ಕಾಗಲಿಲ್ಲ. ಎಲ್ಲಿದ್ರೂ ನಮಗೆ ಏನು ಬೇಕಾದ್ರೂ ಆಗ್ಬೋದು, ಆದರೆ ದೇವರು ಮಾತ್ರ ನಮ್ಮನ್ನು ಕಾಪಾಡ್ಬೋದು. ಆದರೆ ದೇವರಿಗೆ ನಾವು ಭಯಪಟ್ಟು ನಡೆಯೋದಾದರೆ ದೇವ್ರು ಖಂಡಿತ ಕಾಪಾಡ್ತಾರೆ. ಮಾತ್ರ ಅಲ್ಲ, ಇಡೀ ಲೋಕ ನಾಶ ಆಗುತ್ತೆ. ಆಗ ಯೇಸು ಸ್ವಾಮಿ ಬರ್ತಾರೆ. ಬಂದ ಮೇಲೆ ಯೇಸು ಸ್ವಾಮಿ ಕಂಟ್ರೋಲ್ ತಗೊತಾರೆ, ಇಡೀ ಲೋಕ ಅವ್ರ ಕಂಟ್ರೋಲ್ ತಗೊತಾರೆ. ಎಲ್ಲರನ್ನು ಮೋಸದಲ್ಲಿ ಪಾಪದಲ್ಲಿ ನಡೆಸೋಂಥ ಸೈತಾನ ಕಟ್ಟಾಕಿ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆಗ ಸತ್ತವರನ್ನ ಎಬ್ಬರಿಸ್ತಾರೆ. ನಿಜವಾಗ್ಲೂ ಈ ಒಂದು ಪಹಲ್ಗಾಮ್ ಒಂದು ಟ್ರ್ಯಾಜಿಡಿಲಿ ತಮ್ಮ ಪ್ರಿಯರನ್ನು ಕಳ್ಕೊಂಡಂಥವ್ರಿಗೆ ನಾವು ಹೇಳೋಂಥ ಮಾತು ಏನಂದರೆ, ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಎಲ್ಲರಿಗೂ ಪುನರುತ್ಥಾನವಿದೆ. ಸತ್ತವರೆಲ್ಲರನ್ನು ತಿರುಗಿ ಅದೇ ಮನುಷ್ಯರಾಗಿ ದೇವರು ನೂತನ ಶರೀರ ಕೊಟ್ಟು ಎಬ್ಬಿಸ್ತಾರೆ ಅಂತ ಬೈಬಲ್ನಲ್ಲಿ ಬರೆದಿದೆ. ಹಾಗೆ ಖಂಡಿತ ಅವರೆಲ್ಲರೂ ಸತ್ತವರೆಲ್ಲ ಎದ್ದು ಬರ್ತಾರೆ. ಇನ್ಫ್ಯಾಕ್ಟು ಅವರು ಕಳ್ಕೊಂಡಂಥ ಆ ಒಂದು ವ್ಯಕ್ತಿಗಳು ಮಾತ್ರ ಅಲ್ಲ, ಈವನ್ ಆ ಟೆರರಿಸ್ಟ್ಗಳು ಕೂಡ ಆಮೇಲೆ ಹೆಂಗೋ ಸಾಯ್ತಾರಲ್ಲ, ಆಮೇಲೆ ಎದ್ದು ಬರ್ತಾರೆ. ಆಗ ಅವರು ಲೆಕ್ಕ ಕೊಡಬೇಕಾಗತ್ತೆ. ಫೇಸ್ ಟು ಫೇಸ್ ಅವರು ಒಬ್ಬರನ್ನು ಫೇಸ್ ಮಾಡಿ, ನೀನು ಈ ರೀತಿ ಕೊಂದಾಗ್ತಾರ, ಇದು ಸರಿನಾ ಅಂತ ಅವ್ರನ್ನ ಕೇಳ್ತಾರೆ ಇವರುಗಳಿಗೆ ಹೋಗಿ. ಇನ್ಫ್ಯಾಕ್ಟ್ ಅವರು ಕೆಲವರು ಕೊಂದಾಕ್ಬಿಟ್ಟು ನಗ್ತಾ ಇದ್ರಂತೆ ಸಂತೋಷವಾಗಿ. ಆದರೆ ಎಷ್ಟು ಅವ್ರು ಮಾಡಿದಂಥ ತಪ್ಪು ಏನು ಅನ್ನೋದು ಅವ್ರಿಗೂ ತಿಳಿಯಂತ ಮಾಡ್ತಾರೆ. ಇನ್ಫ್ಯಾಕ್ಟ್ ಆದರೆ ಯೇಸು ಸ್ವಾಮಿ ಎಲ್ಲರಿಗೋಸ್ಕರ ರಕ್ತ ಸುರಿಸಿದ್ದನ್ನು, ಎಲ್ಲರಿಗೂ ಪಾಪ ಕ್ಷಮಾಪಣ ಇರ್ತದೆ. ಆದರೆ ಅವರ ಮಾರ್ಗಗಳನ್ನ ಅವರು ತಿದ್ದಿಸ್ಕೊಂಡು ಅವರು ಪರಿಪೂರ್ಣ ಒಂದು ನೀತಿವಂತರಾಗಿ ಅವರು ಬರೋದಾದರೆ ಎಲ್ಲರಿಗೂ ದೇವರು ನಿತ್ಯ ಜೀವ ಕೊಡುವಂಥ ಆ 1000 ವರ್ಷ ಆಳ್ವಿಕೆ ಎಷ್ಟು ಹತ್ತಿರದಲ್ಲಿ. ಆಗ 1000 ವರ್ಷ ಆಳ್ವಿಕೆಯಲ್ಲಿ ಭೂಮಿಲಿರುವಂಥ ಕೆಟ್ಟವ್ರನ್ನೆಲ್ಲ ತೆಗೆದುಬಿಡ್ತಾರೆ.
ಯಾರ್ಯಾರು 1000 ವರ್ಷದಲ್ಲಿ ಪುನರುತ್ಥಾನ ಆದಮೇಲೂ ಅವರು ತಮ್ಮನ್ನು ಸರಿಪಡಿಸ್ಕೊಳ್ಳಿಲ್ವೋ ತಮ್ಮ ಮಾರ್ಗಗಳನ್ನು, ಅವ್ರನ್ನ 2ನೇ ಮಾರ್ಗದಲ್ಲಿ ಸೈತಾನ ಜೊತೆಗೆ ನಾಶ ಮಾಡಿಬಿಡ್ತಾರೆ ಕಡೆದಾಗಿ. ಆಗ ಲೋಕದ ಪರಿಸ್ಥಿತಿ ಹೆಂಗಿರ್ತದೆ ನೋಡಿ. ಲಾಸ್ಟಲ್ಲಿ ಮೀಕ 4ನೇ ಅಧ್ಯಾಯ 3-4. ಆತನು ಬಹುರಾಷ್ಟ್ರದವರ ವ್ಯಾಜ್ಯಗಳನ್ನು ವಿಚಾರಿಸುವನು, ಪ್ರಬಲ ಜನಾಂಗಗಳಿಗೆ ನ್ಯಾಯ ತೀರಿಸುವನು. ನೋಡಿದ್ರೆ ಬಹು ಜನಾಂಗರ ವಿಚಾರಿಸ್ತಾರಂತೆ, ಅನೇಕರಿಗೆ ನ್ಯಾಯ ತೀರಿಸ್ತಾರಂತೆ. ನೋಡಿ, ಈ ಒಂದು ಕ್ರೈಸಿಸ್ಗಳು ಇದೆಯಲ್ಲ, ಇಂಡಿಯಾ ಪಾಕಿಸ್ತಾನ ಕಾಶ್ಮೀರ ವಿಷಯದಲ್ಲಿ ಆಗಿರ್ಬೋದು, ಇಲ್ಲ ರಷ್ಯಾ ಯುಕ್ರೇನ್ ಯುದ್ಧವಾಗಿರ್ಬೋದು, ಇಲ್ಲ ಚೈನಾ ಟೈವಾನ್ ಇಶ್ಯೂಗಳಾಗಿರ್ಬೋದು, ಇಲ್ಲ ಇಸ್ರಾಯೇಲ್ ಈ ಗಾಜಾ ಅವರ ಹೋರಾಟ ಆಗಿರ್ಬೋದು, ಇದೆಲ್ಲದನ್ನ ಸರಿಪಡಿಸೋದು, ಎಲ್ಲರಿಗೂ ನ್ಯಾಯ ತೀರಿಸೋಂಥದ್ದು ದೇವರಿಂದ ಮಾತ್ರ ಸಾಧ್ಯ. ದೇವರ ಆ ರೀತಿ ಮಾಡ್ತಾನೆ ಅಂತ ಹೇಳಿದ್ದಾರೆ ನೋಡಿ. ಆತನು ಬಹುರಾಷ್ಟ್ರದವರ ವ್ಯಾಜ್ಯಗಳನ್ನು ವಿಚಾರಿಸುವನು, ಪ್ರಬಲ ಜನಾಂಗಗಳಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ನೋಡಿ ಏನು ಮಾಡ್ತಾರೆ, ಆಗ ಕತ್ತಿಗಳನ್ನ ಹೊಡೆದು ಈ ವ್ಯವಸಾಯದ ಒಂದು ವಸ್ತುಗಳಾಗಿ, ಸುತ್ತಿಯಾಗಿ, ಮತ್ತು ಆ ಒಂದು ಮಮ್ಮಟಿ ಆ ಥರ ಅದನ್ನು ಮಾಡಿ ಒಂದು ಪ್ರಯೋಜನಕಾರಕ್ಕೆ ಉಪಯೋಗಿಸ್ತಾರೆ. ಅದು ಮಾತ್ರ ಅಲ್ಲ, ಇನ್ನು ಯುದ್ಧಾಭ್ಯಾಸವೂ ಇಲ್ಲ, ಯುದ್ಧನೂ ಇಲ್ಲ ನೋಡಿ. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಮಿಲಿಟರಿ ಟ್ರೈನಿಂಗೇ ಇಲ್ಲ. ಈಗ ಎಷ್ಟು ಬಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಟು ಏರ್ ಕ್ರಾಫ್ಟು, ಟ್ಯಾಂಕರ್ಸು, ಗನ್ಸು, ಬಾಂಬ್ಸು ತಯಾರು ಮಾಡೋದ್ರಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಲ್ವಾ, ಒಬ್ಬರನ್ನೊಬ್ರು ನಾಶ ಮಾಡ್ಕೊಳಕ್ಕೆ. ಆದರೆ ದೇವರು ಬಂದು ನ್ಯಾಯ ತೀರಿಸುವಾಗ ಯೇಸುಸ್ವಾಮಿ ರಾಜ್ಯದಲ್ಲಿ ಹಾಗೆಲ್ಲರಿಗೂ ನ್ಯಾಯ ತೀರಿಸ್ಬಿಡ್ತಾರೆ. ಅವ್ರು ಹೇಳ್ಬಿಡ್ತಾರೆ ಯಾರ್ದು ಹೆಂಗೆ ಯಾವ ಎಲ್ಲ ಲ್ಯಾಂಡ್ನ ಕರೆಕ್ಟಾಗಿ ಡಿವೈಡ್ ಮಾಡಿ ಕೊಟ್ಬಿಡ್ತಾರೆ. ಆಗ ಯಾರಿಗೂ ಯಾರು ಕತ್ತಿ ಎತ್ತೋದೇ ಇಲ್ಲ. ಇನ್ಫ್ಯಾಕ್ಟ್ ಕತ್ತಿನೆಲ್ಲ ಒಡೆದು ಅದನ್ನು ವ್ಯವಸಾಯದ ವಸ್ತುಗಳಾಗಿ, ಟೂಲ್ಸ್ ಆಗಿ ಮಾಡಿಕೊಂಡು ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಾರೆ ಅಂತ ಬರೆಯಲ್ಪಟ್ಟಿದೆ. ಆಮೇಲೆ ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ, ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು, ಅವರನ್ನು ಯಾರು ಎದರಿಸರು. ಸೇನಾಧೀಶ್ವರನಾದ ಯೆಹೋವನ ಬಾಯೇ ಇದನ್ನು ನುಡಿದಿದೆ. ಸೇನಾಧೀಶ್ವರ ಅಂತ ಯೆಹೋವ ದೇವರು ಹೇಳಿರಂಥ ಮಾತು. ಅವನು ನಾನು ಅಂಜೂರ ಮರ, ಅವನ ದ್ರಾಕ್ಷಾರಸದ ದ್ರಾಕ್ಷ ಫಲದ ಮರದ ಕೆಳಗೆ ಕೂತಿರ್ತಾನೆ, ವಿಶ್ರಾಂತಿಯಾಗಿ ಹ್ಯಾಪಿಯಾಗಿ ಸಮೃದ್ಧಿಯಾಗಿ ಅವನ ಎಂಜಾಯ್ ಮಾಡ್ತಾನೆ. ಅವನನ್ನು ಭಯಪಡಿಸುವವರು ಯಾರೂ ಇರೋದಿಲ್ಲ. ಅದೇ ಭಯೋತ್ಪಾದಕರು ಅಂತ ಹೇಳ್ತೀವಲ್ಲ, ಟೆರರಿಸ್ಟ್, ಅವನ್ನ ಟೆರರ್ ಮಾಡೋಂಥವ್ರು ಈಗ ಇದ್ದಾರೆ. ಅವರೇ ಮೋಸ ಹೋಗಿದ್ದಾರೆ. ಸುಳ್ಳಾದಂಥ ಒಂದು ಮತವನ್ನು ನಂಬಿಕೊಂಡು ಅದನ್ನು ಕರೆಕ್ಟ್ ಅಂತ ತಿಳ್ಕೊಂಡು ಅವ್ರು ಮಾಡ್ತಿದ್ದಾರೆ. ಅವ್ರು ಮಾಡುವುದು ಕರೆಕ್ಟ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ಇದು ದೇವರ ಚಿತ್ತ ಅಂದ್ಕೊಂಡ್ಬಿಟ್ರೆ ಹೋಗಿ ಇನ್ನೋಸೆಂಟ್ನ ಹಿಂಗೆಲ್ಲ ಶೂಟ್ ಮಾಡಿ ಬಿಸಾಕೋದು ಇದು ದೇವರಿಗೆ ಮೆಚ್ಚಿಕಾಗಿದೆ. ನಮಗೆ ದೊಡ್ಡ ಒಂದು ಪ್ರತಿಫಲ ಕೊಡ್ತಾರೆ ಅಂತೆಲ್ಲ ಮೋಸ ಹೋಗಿದ್ದು ನಂಬ್ಕೊಂಡಿದ್ದಾರೆ. ಆದರೆ ಯಾವಾಗ ಸೈತಾನ್ಯ ಕಟ್ಟಾಕಿ ಎಲ್ಲರಿಗೂ ಸತ್ಯ ಪರಿಚಯ ಮಾಡ್ತಾರೋ, ಪ್ರಚಾರ ಮಾಡ್ತಾರೋ, ಆಗ ಎಲ್ಲರೂ ಸತ್ಯವನ್ನು ತಿಳ್ಕೊಂಡು ಆ ಒಂದು ತಪ್ಪಾದ ಸುಳ್ಳಾದಂಥ ಮಾತನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಹೊರೆಯವನು ತನ್ನಂತೆ ಪ್ರೀತಿಸಬೇಕು ಅನ್ನೋ ಆಜ್ಞೆಯ ಪ್ರಕಾರ ಪ್ರತಿಯೊಬ್ಬನು ನೀತಿ ನ್ಯಾಯನ ಫಾಲೋ ಮಾಡುವಂಥ ಕಾಲ ಬರ್ತದೆ. ಆಗ ಈ ಥರ ಯಾರು ಮನಸ್ಸಾಂತರ ಪಡೆದಿರೋ ಅದೇ ಪಾಪನ ಮಾಡ್ತಾರೋ ಅಂಥವ್ರನ್ನೆಲ್ಲ 2ನೇ ಮಾರ್ಗದಲ್ಲಿ ಶಾಶ್ವತವಾಗಿ ನಾಶ ಮಾಡಿಬಿಡ್ತಾರೆ. ಆಮೇಲೆ ಭೂಮಿನಲ್ಲಿ ಒಬ್ಬ ಟೆರರಿಸ್ಟು ಇರೋದಿಲ್ಲ, ಒಬ್ಬ ಭಯೋತ್ಪಾದಕನೂ ಇರೋದಿಲ್ಲ, ಯಾರು ಯಾವುದಕ್ಕೂ ಭಯ ಪಡೋದಿಲ್ಲ. ಸಂತೋಷ, ಸಮಾಧಾನ, ನಿತ್ಯ ಜೀವನ ಪಡ್ಕೊಂಡು ಭೂಮಿನಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ಯೇಸುಸ್ವಾಮಿನೇ ಬರಬೇಕು. ಯೇಸುಸ್ವಾಮಿ ಬಂದು ಆ ಕಾರ್ಯವನ್ನು ಮಾಡ್ತಾರೆ ಅಂತ ವಾಕ್ಯದಲ್ಲಿ ದೃಢವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ನಾವು ಈ ಮಾತುಗಳನ್ನು ನಂಬಿಕೊಂಡು ಬರುವಂಥ ಈಗ ಇಮಿಡಿಯೇಟ್ ಫ್ಯೂಚರಲ್ಲಿ ನಾನಾ ಕಾರ್ಯಗಳು, ಕಷ್ಟಗಳು ಹೆಚ್ಚಾಗಿ ಹೋಗ್ಬೋದು. ಆದರೂ ಯೇಸುಸ್ವಾಮಿ ಬಂದು ಎಲ್ಲವನ್ನು ಸರಿಪಡಿಸ್ತಾರೆ ಅಂತ ನಂಬಿಕೆಯಿಂದ ಇದ್ದು ನಾವು ದೇವರಿಗೆ ಪ್ರಿಯರಾಗಿ ನಡ್ಕೊಳ್ಳುವಂತೆ ದೇವರೇ ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ.